ಸ್ನೇಹಿತರೆ, ಎಲ್ಲರಿಗೂ ಶುಭ ಸಾಯಂಕಾಲ. ಇಂದಿನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ. ಇವತ್ತಿನ ಪ್ರತಿ ಶನಿವಾರ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸೋಕೆ ಮುಂಚೆ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವರು ಮತ್ತೆ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ ಬಾಬಾಜಿಯವರು, ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗಳು, ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗಳು, ಪ್ರಕೃತಿ ಮಾತಕ್ಕೂ ನಮ್ಮ ಪ್ರತ್ಯೇಕ ನಮಸ್ಕಾರಗಳು ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮ ಪ್ರಾರಂಭಿಸ್ತೇವೆ. ಸ್ನೇಹಿತರೆ, ಇದರ ಕಾರ್ಯಕ್ರಮ 1 ಗಂಟೆ 10-15 ನಿಮಿಷದಲ್ಲಿ ಮೊದಲನೇದಾಗಿ 40-45 ನಿಮಿಷ ಕಾಲ ಆಳವಾದ ಧ್ಯಾನಾಭ್ಯಾಸ, ಆನಾಪಾನಸತಿ ಧ್ಯಾನಾಭ್ಯಾಸ ಮಾಡೋಣ. ಸ್ನೇಹಿತರೆ, ಎಲ್ಲರೂ ಧ್ಯಾನ ಭಂಗಿಯಾಗಿ ಬನ್ನಿ. ಆರಾಮಾಗಿ ಕೂತ್ಕೊಳ್ಳಿ, ಸುತ್ತು ಕದಲೆ ಮಾಡ್ಕೊಳ್ಳಿ, ಬೆನ್ನು ನಿಟಾರಾಗಿ ಇಟ್ಕೊಂಡು ಕೂತ್ಕೊಳ್ಳಿ, ಕಾಲು ಕ್ರಾಸ್ ಮಾಡ್ಕೊಳ್ಳಿ, ಕೈ ಕ್ರಾಸ್ ಮಾಡ್ಕೊಳ್ಳಿ. ನಿಧಾನವಾಗಿ ನಿಮ್ಮ 2 ಕಣ್ಣುಗಳು ಮುಚ್ಕೊಳ್ಳಿ. ಸ್ನೇಹಿತರೆ, ಈಗ ನಿಮ್ಮ ಶ್ವಾಸವನ್ನು ಗಮನಿಸ್ತಾ ಹೋಗಿ. ಶ್ವಾಸದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ. ಸ್ನೇಹಿತರೆ, ಎಲ್ಲರೂ ಧ್ಯಾನ ಭಂಗಿಯಲ್ಲಿ ಕೂತ್ಕೊಂಡು ಧ್ಯಾನವನ್ನು ಪ್ರಾರಂಭಿಸ್ಕೊಳ್ಳಿ. ಧ್ಯಾನ ಶುರು ಮಾಡಿ. ಸ್ನೇಹಿತರೆ, ಯಾರೂ ಕಣ್ಣು ತೆರೆಯಬಾರದು. ನಾನು ಓಕೆ ಹೇಳೋವರೆಗೂ ಅದ್ಭುತವಾದ ಈ ಶ್ವಾಸದ ಮೇಲೆ ಗಮನ, ಆನಾಪಾನಸತಿಯನ್ನು ಪ್ರತಿಯೊಬ್ಬರು ಸಾಮೂಹಿಕವಾಗಿ ಎಲ್ಲರನ್ನು ಆಳವಾದ ಧ್ಯಾನ ಮಾಡೋಣ. ಶ್ವಾಸದ ಮೇಲೆ ಗಮನ. ಸ್ನೇಹಿತರೆ, ಉಸಿರಾಟದ ಮೇಲೆ ಗಮನ, ಸಹಜವಾದ ಉಸಿರಾಟದ ಮೇಲೆ ಗಮನ. ಯಾವುದೇ ನಿಯಂತ್ರಣ ಇಲ್ಲ. ಶ್ವಾಸದ ಮೇಲೆ ನಿಯಂತ್ರಣ ಇಲ್ಲ. ಕುಂಭಕ ಇಲ್ಲ, ರೇಚಕ ಇಲ್ಲ, ಯಾವುದೂ ಇಲ್ಲ. ಆರಾಮಾಗಿ ಕೂತ್ಕೊಂಡಿದ್ವಿ. ಶ್ವಾಸ ಮಾತ್ರ ಗಮನಿಸ್ತಾ ಕೂತ್ಕೊಂಡಿದ್ವಿ ಅಷ್ಟೇ. ಪ್ರತಿಯೊಬ್ಬರು ಆಳವಾದ ಈ ಧ್ಯಾನವನ್ನು ಪ್ರತಿ ಕ್ಷಣ ಪ್ರತಿದಿನ ಮಾಡ್ತಾನೆ ಇರಬೇಕು. ಅದ್ಭುತವಾದ ಸುಂದರವಾದ ಜೀವನಕ್ಕೋಸ್ಕರ ಧ್ಯಾನ, ಆರೋಗ್ಯಕರವಂತ ಜೀವನಕ್ಕೋಸ್ಕರ ಧ್ಯಾನ, ಸಂಪೂರ್ಣ ಆರೋಗ್ಯಕ್ಕೆ ಧ್ಯಾನ, ಒಳ್ಳೆಯ ಸಂಬಂಧಗಳಿಗೆ ಧ್ಯಾನ, ನಿಸರ್ಗ ಜೊತೆಗೆ ನಮ್ಮ ಜೀವನ ನಡೆಸ್ಕೊಡಕ್ಕೆ ಧ್ಯಾನ, ನಿಶ್ಚಲತ್ವ ನಿರ್ಮಲತ್ವ ಮನಸ್ಸಿಗೆ ಧ್ಯಾನ. ಧ್ಯಾನವೇ ಸರ್ವಸ್ವ, ಧ್ಯಾನವೇ ನಮ್ಮ ಜೀವನ. ಧ್ಯಾನದಿಂದನೇ ಜ್ಞಾನ, ಜ್ಞಾನದಿಂದನೇ ಮುಕ್ತಿ. ಮುಕ್ತಿ ಪಡೆಯಬೇಕಂದ್ರೆ ಧ್ಯಾನ ಕಡ್ಡಾಯ. ಧ್ಯಾನ ಇದ್ರೆ ಜ್ಞಾನ, ಜ್ಞಾನ ಇದ್ರೆ ಮುಕ್ತಿ. ಸ್ನೇಹಿತರೆ, ಶ್ವಾಸದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ. ಯಾರೂ ಕಣ್ಣು ತೆರೆಯಬಾರದು. ನಾನು ಓಕೆ ಹೇಳೋವರೆಗೂ ಯಾರೂ ಕಣ್ಣು ತೆರೆಯಬಾರದು. ಅದ್ಭುತವಾದ ಸಂಗೀತದೊಂದಿಗೆ, ಸಂಗೀತತೆಗೆ ನಾವು ಈಗ ಶ್ವಾಸನ ಗಮನಿಸ್ತಾ ಅದ್ಭುತವಾದ ಮೃದುವಾದ ಸಂಗೀತವನ್ನು ಕೇಳಿಸ್ಕೊಂತ ಆಳವಾದ ಧ್ಯಾನಾಭ್ಯಾಸ ಮುಂದುವರ್ಸೋಣ. ಸ್ನೇಹಿತರೆ, ಏನೇ ಯೋಚನೆಗಳಿದ್ರು ಯೋಚನೆ ಎಲ್ಲಾನು ಕತ್ತರಿಸಿ. ಯೋಚನೆಗಳ ಜೊತೆಗೆ ಹೋಗ್ಬಾರ್ದು, ಶ್ವಾಸ ಜೊತೆಗೆ ಹೋಗ್ಬೇಕು. ಶ್ವಾಸ ಜೊತೆಗೆ ಕೂತ್ಕೋಬೇಕು, ಶ್ವಾಸ ಜೊತೆಗೆ ಇರಬೇಕು. ಶ್ವಾಸದ ಮೇಲೆ ಗಮನ. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ. బాయిలోని మౌన మనసులోని శూన్యం. అదివే ధ్యాన. ಧ್ಯಾನ ಪ್ರತಿಯೊಂದಕ್ಕೂ ಪರಿಷ್ಕಾರ ತೋರಿಸ್ತದೆ.
ಪ್ರತಿಯೊಂದನ್ನು ಪರಿಹರಿಸ್ತದೆ. ಅದಕ್ಕೂ ಯಾವುದೇ ಸಂಶಯ ಇಲ್ಲ, ಸಂದೇಹ ಇಲ್ಲ. ನಿಮ್ಮ ಎಲ್ಲ ಅಂತಃಸ್ರಾವಿಕ ಗ್ರಂಥಿಗಳನ್ನು ಸಕ್ರಿಯಗೊಳಿಸ್ತದೆ. ಪ್ರತಿ ದಿವಸ ಧ್ಯಾನ ಮಾಡಿದ್ರೆ ಅಂತಃಸ್ರಾವಿಕ ಗ್ರಂಥಿಗಳು, 7 ಚಕ್ರಗಳು, 7 ಗಂಧಗಳು ಎಲ್ಲವನ್ನು ಸಕ್ರಿಯಗೊಳಿಸ್ತದೆ. ಅದು ಧ್ಯಾನದ ಮಹತ್ವ. ಪ್ರತಿ ಚಕ್ರವನ್ನು, ಪ್ರತಿ ಶಕ್ತಿ ಕೇಂದ್ರವನ್ನು ನಮ್ಮ ದೇಹದಲ್ಲಿ ಪೂರ್ತಿ ಸಕ್ರಿಯಗೊಳಿಸೋದು ಧ್ಯಾನ. ಅದಕ್ಕೆ ಧ್ಯಾನವೇ ಸರ್ವ ರೋಗ ನಿವಾರಣೆ. ಯಾವುದೇ ಕಾಯಿಲೆ ಇರಲಿ, ಯಾವುದೇ ರೋಗ ಇರಲಿ, ಮದ್ದು ಒಂದೇ, ಅದೇ ಧ್ಯಾನ. ಮೆಡಿಸಿನ್ ಇಸ್ ಒನ್. ದಿ ಬೆಸ್ಟ್ ಮೆಡಿಸಿನ್ ಈಸ್ ಮೆಡಿಟೇಷನ್. ಮೆಡಿಟೇಷನ್ ಇಸ್ ದ ಮೆಡಿಸನ್. ಧ್ಯಾನವೇ ಔಷಧ. ಧ್ಯಾನವೇ ದಿವ್ಯ ಔಷಧ, ಪವಾಡ ಔಷಧ, ಪರಮಾದ್ಭುತ ಔಷಧ. ಮಾನಸಿಕ ಸಮಸ್ಯೆಗಳಿಗೆ ಧ್ಯಾನ, ಶಾರೀರಿಕ ಸಮಸ್ಯೆಗಳಿಗೆ ಧ್ಯಾನ, ಸಾಮಾಜಿಕ ಸಮಸ್ಯೆಗಳಿಗೆ ಧ್ಯಾನ, ಆತ್ಮ ಬೆಳವಣಿಗೆ ಧ್ಯಾನ, ಆತ್ಮ ಪುರೋಗತಿಗೆ ಧ್ಯಾನ, ಆಧ್ಯಾತ್ಮಿಕ ಬೆಳವಣಿಗೆಗೆ ಧ್ಯಾನ, ಪರಿಸರ ರಕ್ಷಿಸಕ್ಕೆ ಧ್ಯಾನ, ಪರ್ಯಾವರಣ ರಕ್ಷಣೆಗೆ ಧ್ಯಾನ. ಧ್ಯಾನ ಇಲ್ಲಾಂದ್ರೆ ಜೀವನ ಇಲ್ಲ ಸ್ನೇಹಿತರೆ. ಧ್ಯಾನ ಇಲ್ಲ ಅಂದ್ರೆ ಜೀವನ ಇರುತ್ತೆ, ಅಸ್ತವ್ಯಸ್ತವಾಗಿರುತ್ತೆ, ಒಂದು ಕ್ರಮವಾಗಿರಲ್ಲ, ಸ್ವಾಸ್ಥ್ಯ ಇರಲ್ಲ. ಧ್ಯಾನ ಇಲ್ಲ ಅಂದ್ರೆ ಜೀವನದಲ್ಲಿ ಸ್ವಾಸ್ಥ್ಯ ಇಲ್ಲ, ಸಮಗ್ರ ಸ್ವಾಸ್ಥ್ಯ ಇಲ್ಲ, ಅಸಮಗ್ರ ಸ್ವಾಸ್ಥ್ಯ ಇದೆ. ಸಮಗ್ರ ಸ್ವಾಸ್ಥ್ಯಕ್ಕೂ ಧ್ಯಾನ ಕಡ್ಡಾಯ, ಧ್ಯಾನ ಅವಶ್ಯಕತೆ. ಧ್ಯಾನವೇ ದಿವ್ಯ ಔಷಧ. It is a panacea to cure all the ailments in the body, in the mind, in the society, in the environment. Everything will be cured only through meditation. Only through meditation. Meditation, 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 meditation. ಧ್ಯಾನ, 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 ಧ್ಯಾನ. ಸಾಧನ, 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 ಸಾಧನ.
Last minute. ಶ್ವಾಸ ಉಸಿರಾಟದ ಸ್ನೇಹಿತರೆ, ನಿಧಾನವಾಗಿ ನಿಮ್ಮ ಎರಡು ಕೈಗಿಂತ ಎರಡು ಕಣ್ಣು ಮೇಲೆ ಮುಚ್ಕೊಳ್ಳಿ. 5 ಸೆಕೆಂಡ್ ಕಾಲ ಹಾಗೆ ಇಟ್ಕೊಳ್ಳಿ. 5, 4, 3, 2, 1, 0. ಈಗ ನಿಧಾನವಾಗಿ ಎರಡೂ ಕೈಗಳು ನೋಡುತ್ತಾ ನಿಧಾನವಾಗಿ ಎರಡು ಕಣ್ಣುಗಳಲ್ಲಿ ಬಿಡಬಹುದು. ಸ್ನೇಹಿತರೆ, ಎಲ್ಲರನ್ನು ನಿಮ್ಮ ದೇಹ ಎಚ್ಚರಿಕೆಗೆ ಬನ್ನಿ. ಈಗ ಸಾಮಾನ್ಯ ಸ್ಥಿತಿಗೆ ಬನ್ನಿ. ಸ್ನೇಹಿತರೆ, ನಿಮ್ಮ ವಿಡಿಯೋ ಆನ್ ಮಾಡ್ಕೊಂಡು ದಯವಿಟ್ಟು ಎಲ್ಲರೂ ದೇಹ ಎಚ್ಚರಿಕೆಗೆ ಬನ್ನಿ. ಸ್ನೇಹಿತರೆ, ಯಾರು ವಿಡಿಯೋಗಳು ಆನ್ ಮಾಡ್ತಾ ಇಲ್ಲ, ಇನ್ನು ಎಚ್ಚರಿಕೆಗೆ ಬಂದಿದ್ರ ಇಲ್ಲ ಧ್ಯಾನದಲ್ಲಿದ್ದೀರಾ ಆಗ್ತಾ ಇಲ್ಲ. ಎಲ್ಲರೂ ವಿಡಿಯೋಗಳು ಆನ್ ಮಾಡ್ಕೊಂಡು ಕೂತ್ಕೊಳ್ಳಿ. ಸ್ವಲ್ಪ ಮಾಸ್ಟರ್ಸ್ ಮಾತ್ರ ವಿಡಿಯೋಗಳು ಆನ್ ಮಾಡಿದ್ದಾರೆ, ಮಿಕ್ಕಿದವರು ಆನ್ ಮಾಡಿಲ್ಲ. ಎಲ್ಲರೂ ಎಚ್ಚರಿಕೆಯಲ್ಲಿದ್ದೀರಾ, ಹಾಗೆ ಧ್ಯಾನದಲ್ಲಿದ್ದೀರಾ ಇಲ್ಲ ನಿದ್ಯದಲ್ಲಿದ್ದೀರಾ ಗೊತ್ತಾಗ್ತಾ ಇಲ್ಲ. ರೈಟ್. ಓಕೆ ಸ್ನೇಹಿತರೆ, ಈಗ ಇಷ್ಟವರೆಗೂ ಅದ್ಭುತವಾದ ಸಂಗೀತ ಧ್ಯಾನವನ್ನು ನಾವೆಲ್ಲರೂ ಸಾಮೂಹಿಕವಾಗಿ ಪವಾಡ ಅದ್ಭುತವಾದ ಈ ಶಕ್ತಿಯನ್ನು ನಾವು ಹೊಂದಿದ್ದೀವಿ ಸ್ನೇಹಿತರೆ. ಧ್ಯಾನ ಶಕ್ತಿನು ಆತ್ಮಶಕ್ತಿ ಅನ್ನೋದು ಹೊಂದಿದ್ದೀವಿ ಇವತ್ತಿನ ಈ ಧ್ಯಾನದಿಂದ.
ಸ್ನೇಹಿತರೆ, ಪ್ರತಿ ಶನಿವಾರ ಪ್ರತ್ಯೇಕವಾಗಿ ಸಮಗ್ರ ಜೀವನ ಶೈಲಿ ಬಗ್ಗೆ ನಾವು ತಿಳ್ಕೊತಾ ಬರ್ತಾ ಇದ್ವಿ. ಸೊ ಇಂದಿನ ಶನಿವಾರ ಸಮಗ್ರ ಜೀವನ ಶೈಲಿಯಲ್ಲಿ ಇರುವಂತ 10 ಸೂತ್ರಗಳಲ್ಲಿ 3 ಸೂತ್ರಗಳು ನಾವು ಪೂರೈಸಿದ್ವಿ. ಈಗ ಇಂದಿನ ಕಾರ್ಯಕ್ರಮದಲ್ಲಿ ಮಿಕ್ಕಿರುವಂತ 7 ಸೂತ್ರಗಳು ಪೂರ್ಣಗೊಳಿಸಬೇಕಾಗತ್ತೆ. ತದನಂತರ ನಮ್ಮ ಅನಾರೋಗ್ಯಕ್ಕೆ ದಿನಚರ್ಯ ಅಂತ ಏನಿದೆಯೋ ಆದರೂ ಪೂರ್ಣಗೊಳಿಸಬೇಕಾಗತ್ತೆ ಸ್ನೇಹಿತರೆ. ಸೊ ಈ ಕಾರ್ಯಕ್ರಮ ಈಗ ಪ್ರಾರಂಭಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಆಹಾರವನ್ನು ಸೇವಿಸಲು ಮತ್ತು ಆರೋಗ್ಯವಾಗಿರಲು ಸರಿಯಾದ ವಿಧಾನವಾಗಿದೆ. ಅಂದ್ರೆ ಒಳ್ಳೆ ಆಹಾರವನ್ನು ಸೇವಿಸಲು ಮತ್ತೆ ಆರೋಗ್ಯವಾಗಿರಲು ಸರಿಯಾದ ವಿಧಾನವಾಗಿದೆ. ಇದು ಜೀವನ ಪರ್ಯಂತ ಅನುಸರಿಸಬೇಕಾಗಿದ್ದ ಆಹಾರ ಪದ್ಧತಿ. ಪ್ರತಿಯೊಂದು ಅಷ್ಟೇ ಸ್ನೇಹಿತರೆ. ನಾವು ಸಮಗ್ರ ಜೀವನ ಶೈಲಿ ಹೊಂದಬೇಕು, ಸಮಗ್ರ ಸ್ವಾಸ್ಥ್ಯ ಹೊಂದಬೇಕಂದ್ರೆ ಸಮಗ್ರ ಜೀವನ ಶೈಲಿ ಬೇಕು, ಸಮಗ್ರ ಆಹಾರ ವಿಧಾನ ಬೇಕಾಗುತ್ತೆ. ಎರಡೂ ಪ್ರತಿಯೊಂದು ದಿವಸ ನಾವು ಪಾಲನೆ ಮಾಡಬೇಕು. ಅಂದ್ರೆ ಯಾವುದೇ ವ್ಯಾಧಿಗಳು ತಡೆಗಟ್ಟು ಮಾಡಬೇಕು, ವ್ಯಾಧಿಗಳನ್ನು ಚಿಕಿತ್ಸೆ ಮಾಡ್ಕೋಬೇಕು. ನೈಸರ್ಗಿಕವಾಗಿ ಯಾವುದೇ ವ್ಯಾಧಿ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಇರೋದಂತ ಒಂದೇ ಒಂದು ಮಾರ್ಗ, ಆಹಾರವೇ ದಿವ್ಯ ಔಷಧವು ಸ್ನೇಹಿತರೆ. ಆಹಾರವೇ ದಿವ್ಯ ಔಷಧವು. ಅಂದ್ರೆ ಯಾವುದೇ ಭೌತಿಕ ಕಾಯಿಲೆಗಳು ಬಂದಿದ್ರೆ ಭೌತಿಕ ಕಾಯಿಲೆಗಳಿಗೆ ಈಗಾಗಲೇ ಹೇಳ್ಕೊಂಡಿರೋ ಪ್ರಕಾರ ಮಾನಸಿಕ ರುಗ್ಮತಲು ಕಾರಣ. ಮಾನಸಿಕ ಅಸ್ವಸ್ಥವೇ ಭೌತಿಕ ಅಸ್ವಸ್ಥಕ್ಕೂ ಮೂಲಭೂತ ಕಾರಣ. ಅರ್ಥ ಮಾಡ್ಕೊಳ್ಳಿ. ಆದ್ರೆ ಯಾವುದೇ ರೋಗ ಬಂದ್ರೆ ವೇಗವಂತವಾಗಿ ಗುಣ ಆಗ್ಬೇಕಂದ್ರೆ ನಿಮ್ಮ ಮಾನಸಿಕ ಚಿಕಿತ್ಸೆ ಜೊತೆಗೆ ನಿಮ್ಮ ಆಹಾರ ಪಾಲನೆ, ಅಂದ್ರೆ ಸಮಗ್ರ ಆಹಾರ ಪಾಲನೆ, ಸಮಗ್ರ ಆರೋಗ್ಯ ಪಾಲನೆ ಇದ್ರೆ ವೇಗವಂತವಾಗಿ ನಿಮ್ಮ ಯಾವುದೇ ವ್ಯಾಧಿ ಇರ್ಬೋದು ಅದು ಗುಣಪಡಿಸ್ಕೋಬಹುದು ಸ್ನೇಹಿತರೆ. ಇವೆಲ್ಲ ಗಮನಿಸಿಕೊಂಡು ನಾವು ಖಂಡಿತವಾಗಿ ನಮ್ಮ ಜೀವನದಲ್ಲಿ ಒಂದು ಮಾನಸಿಕ ಚಿಕಿತ್ಸಾ ಅಂದ್ರೆ ಏನು? ಮಾನಸಿಕ ಚಿಕಿತ್ಸಾ ಅಂದ್ರೆ ನಮ್ಮ ಧ್ಯಾನ. ಪ್ರಥಮವಾಗಿ ಧ್ಯಾನ ಅನ್ನೋದು ಬರುತ್ತೆ ಸ್ನೇಹಿತರೆ. ಯಾವುದೇ ಮಾನಸಿಕ ಕಾಯಿಲೆಗಳು ಇದ್ರೆ ಅವೆಲ್ಲಾನು ತೊಲಗಿಸ್ಬೇಕಂದ್ರೆ ಅದ್ಭುತವಾದ ಪವಾಡದ ಒಂದು ಪದ್ಧತಿ, ಚಿಕಿತ್ಸಾ ವಿಧಾನ ಧ್ಯಾನ. ತದನಂತರ ಸ್ನೇಹಿತರೆ ಮಿಕ್ಕಿದು ಎಲ್ಲಾನು ನಾವು ಪಾಲನೆ ಮಾಡ್ಬೋದು. ಯಾವುದೇ ಪಾಲನೆ ಮಾಡಿದ್ರು ಮೊದಲನೇದು ಧ್ಯಾನ, ಪ್ರತಿದಿನ ಧ್ಯಾನ ಸ್ನೇಹಿತರೆ. ಅವಾಗ ನಮ್ಮ ಮನಸ್ಸಲ್ಲಿರುವಂತ ಕಲ್ಮಶಗಳು, ಯಾವುದೇ ಮಾಲಿನ್ಯ ಪ್ರತಿಯೊಂದನ್ನು ತೊಲಗಿಸ್ಕೊಂತ ಸ್ನೇಹಿತರೆ. ಆದ್ರಿಂದ ಎಲ್ಲ ಮಾನಸಿಕ ರುಗ್ಮತಗಳು, ಮಾನಸಿಕ ವ್ಯಾಧಿಗಳು ಎಲ್ಲಾನು ನಯವಾಗುತ್ತೆ, ಗುಣವಾಗುತ್ತೆ. ಯಾವಾಗ ಮಾನಸಿಕವಾಗಿ ನಾವು ಪ್ರಶಾಂತವಾಗಿ ಆನಂದವಾಗಿರ್ತೀವೋ ಧ್ಯಾನ ಮಾಡಿದ್ರಿಂದ ನಮ್ಮ ದೇಹದಲ್ಲಿ ಯಾವುದೇ ರೋಗ ಇದ್ರೆ ಆ ರೋಗವನ್ನು ಗುಣಪಡಿಸ್ಕೋಬಹುದು. ಪ್ರತಿಯೊಂದು ರೋಗಕ್ಕೂ ಕಾರಣ ಮನಸ್ಸೇ ಕಾರಣ. ಸೈಕೋಸೊಮ್ಯಾಟಿಕ್ ಡಿಸೀಸಸ್, ಮಾನಸಿಕ ರೋಗಗಳು ಸ್ನೇಹಿತರೆ, ಅರ್ಥ ಮಾಡಿಕೊಂಡು. ಸೊ ಸ್ನೇಹಿತರೆ, ಈ ತರ ಯಾವುದೇ ವ್ಯಾಧಿ ಇದ್ರೆ ಆ ವ್ಯಾಧಿಯನ್ನು ವೇಗವಂತವಾಗಿ ಗುಣಪಡಿಸ್ಕೋಬೇಕು. ಮತ್ತೆ ಪುನಃ ಆ ವ್ಯಾಧಿ ಬರಬಾರದು ನಮ್ಮ ದೇಹಕ್ಕೆ ಅಂದ್ರೆ ಸಮಗ್ರ ಜೀವನ ಶೈಲಿ, ಸಮಗ್ರ ಆಹಾರ ವಿಧಾನ ಎಷ್ಟೋ ಪ್ರಾಮುಖ್ಯತೆ ಇರೋದು ಸ್ನೇಹಿತರೆ. ಅದಕ್ಕೋಸ್ಕರ ಇವತ್ತಿನ ಮಿಕ್ಕಿದ 7 ಸೂತ್ರಗಳು, ಯಾವುದು ಸೂತ್ರಗಳು 7 ಸೂತ್ರಗಳಿದೋ ತಿಳ್ಕೊಂತ ಹೋಗೋಣ ಸ್ನೇಹಿತರೆ. ಈಗ ಹೇಳ್ಕೊಂತಾರಂತ ಈ 7 ಸೂತ್ರಗಳು ಈಗಾಗಲೇ ಹಳೆ ಮಾಸ್ಟರ್ಸ್ ಎಲ್ಲ ಹೆಚ್ಚು ಸರಿ ಕೇಳ್ಕೊಂಡಿದ್ದಾರೆ. ಆದ್ರೂ ಎಷ್ಟು ಸರಿ ಕೇಳಿದ್ರು ಒಳ್ಳೇದೇ ಸ್ನೇಹಿತರೆ, ನಿಮ್ಗೂ ಒಳ್ಳೇದಾಗತ್ತೆ. ನೀವು ಇನ್ನೊಬ್ರಿಗೆ ಹೇಳಕ್ಕೆ ನಿಮ್ಗೆ ಈ ಪಾಠ್ಯಾಂಶ ತುಂಬಾ ಸಹಾಯ ಆಗತ್ತೆ. ಅದಕ್ಕೋಸ್ಕರ ದಯವಿಟ್ಟು ಕೇಳಿಸ್ಕೊಂತ ಹೋಗಿ. ಸೊ ಹಳೆ ಮಾಸ್ಟರ್ಸ್ಗೂ ಇದು ರಿಪಿಟೇಷನ್ ಆಗತ್ತೆ, ಅಂದ್ರೆ ಒಂಥರ ಪುನರಾವರ್ತ ಆಗತ್ತೆ. ಹೊಸ ಮಾಸ್ಟರ್ಸ್ಗೂ ಇದು ಬೇಕಾಗಿರುವಂತ ಜ್ಞಾನ, ಅವಶ್ಯಕತೆ ಅಂತ ಹೇಳ್ಬೋದು ಸ್ನೇಹಿತರೆ. ಆಯ್ತು. ಈಗ 4ನೇ ಸೂತ್ರ, ಸಮಗ್ರ ಜೀವನ ಶೈಲಿಯಲ್ಲಿ 4ನೇ ಸೂತ್ರ ಏನಪ್ಪಾ ಅಂದ್ರೆ ನೀರಾಂಶ. ಸ್ನೇಹಿತರೆ, ನೀರಾಂಶವನ್ನು ನಾವು ಕೂಲಂಕುಷವಾಗಿ ಎಷ್ಟೋ ವಿಡಿಯೋಗಳು ಮಾಡಿದ್ವಿ. ನೀರಾಂಶ ಬಗ್ಗೆ ಎಷ್ಟೋ ವಿಡಿಯೋಗಳು ನಮ್ಮ ಮಹಾವತಾರ ಟಿವಿಯಲ್ಲಿ ನಿಮಗೆ ಲಭ್ಯವಾಗುತ್ತೆ. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇದನ್ನು ಸಂಕ್ಷಿಪ್ತವಾಗಿ ನಮ್ಮ ಅರ್ಥ ಸಹಿತ ಏನು ನಾವು ಅರ್ಥ ಮಾಡ್ಕೋಬೇಕು ಈ ನೀರು ಬಗ್ಗೆ ಅನ್ನೋದು ಅದು ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ನೀರು ಅನ್ನೋದು ನಮ್ಮ ದೇಹಕ್ಕೆ ಬೇಕಾಗಿರುವಂತ ಮೂಲಭೂತ ಅಂಶ, ಅಂದ್ರೆ ಒಂಥರ ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಆಫ್ ದ ಬಾಡಿ. ನಮ್ಮ ದೇಹಕ್ಕೆ
ಬೇಕಾಗಿರುವಂತ ಮೂಲಭೂತ ಇರ್ಬೇಕಂದ್ರೆ ಫಂಡಮೆಂಟಲ್ ಪಿಲ್ಲರ್ ಸ್ನೇಹಿತರೆ. ಸೊ ಮೂಲ ಸ್ತಂಭ ಅಂತ ಹೇಳ್ಬೋದು ಯಾವುದು ಈ ನೀರಾಂಶ. ಈ ನೀರಾಂಶ ಸರಿಯಾಗಿಲ್ಲ ಅಂದ್ರೆ ನಮ್ಮ ದೇಹದಲ್ಲಿ ವಿಸರ್ಜನೆ ಸರಿಯಾಗಿ ಆಗಲ್ಲ, ಜೀರ್ಣ ಸರಿಯಾಗಿ ಆಗಲ್ಲ, ಆಕ್ಸಿಡೇಷನ್ ಹೈಡ್ರೇಷನ್ ಸರಿಯಾಗಿ ಆಗಲ್ಲ. ಯಾವುದೇ ನಮ್ಮ ದೇಹ ಒಳಗಿರುವಂತ ಎಲ್ಲ ಜೀವಕೋಶಗಳಿಗೆ ಏನ್ ಬೇಕಂದ್ರೆ ಹೈಡ್ರೇಷನ್ ಬೇಕಾಗುತ್ತೆ ಸ್ನೇಹಿತರೆ. ಹೈಡ್ರೇಷನ್ ಬೇಕಾಗತ್ತೆ. ಮತ್ತೆ ನಮ್ಮ ದೇಹಕ್ಕೆ ತಲುಪಿಸ್ಬೇಕಾಗಿಂತ ಎಲ್ಲಾ ಲವಣಗಳು ಮೆಗ್ನೀಷಿಯಂ, ಫಾಸ್ಫರಸ್, ಜಿಂಕ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಎಲ್ಲ ಐರನ್, ಪ್ರತಿಯೊಂದು ಲವಣಗಳು ಯಾವುದೇ ಲವಣ ಇರಲಿ ಪ್ರತಿ ಲವಣ ನಮ್ಮ ದೇಹಕ್ಕೆ ತಲುಪಿಸ್ಬೇಕಂದ್ರೆ ನೀರು ಪ್ರಧಾನ ಮಾಧ್ಯಮವಾಗತ್ತೆ, ಅಂದ್ರೆ ನೀರು ಪ್ರಧಾನ ಅಂಶ ಆಗತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಇಷ್ಟು ಸಹಾಯಗಳು ಇಷ್ಟು ಒಳ್ಳೇದಾಗತ್ತೆ. ನೀರು ಸರಿಯಾದ ರೀತಿಯಲ್ಲಿ ಸರಿಯಾದ ನೀರು ಸರಿಯಾದ ಕ್ವಾಂಟಿಟಿ ಸರಿಯಾದ ಪರಿಣಾಮ ಅಂದ್ರೆ ತಗೋಬೇಕಾಗತ್ತೆ, ಸರಿಯಾದ ನೀರು ತಗೋಬೇಕಾಗತ್ತೆ, ಸರಿಯಾದ ಪದ್ಧತಿಯಲ್ಲಿ ತಗೋಬೇಕಾಗತ್ತೆ ಸ್ನೇಹಿತರೆ. ಸೊ ಇದು ಏನಾಗ್ತದೆ ಅಂದ್ರೆ ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ರೆ ಸ್ನೇಹಿತರೆ, ಸಮಾಜದಲ್ಲಿ ನೀರು ಬಗ್ಗೆ ಯಾವುದೇ ಅರಿವಿಲ್ಲ. ನೀರನ್ನು ಏನ್ ಮಾಡಿದೆ ಅಂದ್ರೆ ಒಂದು ಕಮರ್ಷಿಯಲ್ ಕಮೋಡಿಟಿ ಮಾಡಿದ್ದಾರೆ. ಕಮರ್ಷಿಯಲ್ ಕಮೋಡಿಟಿ ಅಂದ್ರೆ ಏನರ್ಥ ಅಂದ್ರೆ ವ್ಯಾಪಾರ ಮಾಡಿದ್ದಾರೆ. ವ್ಯಾಪಾರ ಮಾಡಿದಕ್ಕೂ ತುಂಬಾ ತೊಂದರೆಗಳು ನಾವು ಅನುಭವಿಸ್ತಾರೆ ಸ್ನೇಹಿತರೆ. ಈಗ ಯಾಕೆ ಇಷ್ಟು ಹಾಸ್ಪಿಟಲ್ಗಳು ಬರ್ತಾ ಇದೆ? ಕಾರಣ ಹೇಳ್ಬೇಕಂದ್ರೆ ಸಿಟಿಯಲ್ಲಿ ಆಗ್ಬೋದು, ಹಳ್ಳಿಗಳಲ್ಲಿ ಆಗ್ಬೋದು, ವಾತಾವರಣದಲ್ಲಿ, ಪರಿಸರದಲ್ಲಿ, ಪರ್ಯಾವರಣದಲ್ಲಿ ಹೆಚ್ಚು ಮಾಲಿನ್ಯ ಸೇರ್ಕೊಂಡಿದೆ. ಅದರಿಂದ ಉಸಿರಾಟ ಸರಿ ಇಲ್ಲ. ಡೆಲ್ಲಿ ಅಂತ ಅದ್ಭುತ ಒಂದು ನಮ್ಮ ದೇಶದ ರಾಜಧಾನಿಯಲ್ಲಿ ಸ್ನೇಹಿತರೆ, ಅಲ್ಲಿ ನೋಡ್ಕೊಳ್ಳಿ, ಅಲ್ಲಿನೂ ಗಾಲಿ ಒಳಗಡೆ ಹೆಚ್ಚು ಮಲಿನಾಂಶ ಮಾಲಿನ್ಯವಿದೆ ಸ್ನೇಹಿತರೆ. ಆ ಮಾಲಿನ್ಯ ಹೆಚ್ಚಿದಕ್ಕೋಸ್ಕರ ಅಲ್ಲಿ ಉಸಿರಾಟವೇ ಆಗಲ್ಲ, ಉಸಿರಾಟದೇ ಕಷ್ಟ. ಹೇಳ್ಬೇಕಂದ್ರೆ ಹೆಚ್ಚು ಜನಗೆ ಅಲ್ಲಿ ಈ ಉಸಿರಾಟದ ಸಮಸ್ಯೆಗಳು, ಆಸ್ತಮಾ ಅಂತ ಶ್ವಾಸಕೋಶಗಳ ವ್ಯಾಧಿಗಳು ಎಲ್ಲ ಬರ್ತಾ ಇರ್ತದೆ. ಸೊ ಇಂಥ ಪರಿಸ್ಥಿತಿಗೆ ಮಾನವ ಕುಲ ಪ್ರತಿಯೊಂದು ನಾವೇ ಇಂಥ ಹಾನಿ ಮಾಡ್ಕೊಂಡಿದ್ವಿ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಎರಡನೇ ಅಂಶ ಪ್ರತಿ ಕ್ಲಾಸಲ್ಲಿ ಹೇಳ್ತಾನೆ ಇದೀವಿ, ಇಂದಿನ ಕ್ಲಾಸಲ್ಲಿ ಹೆಚ್ಚು ಕ್ಲಾಸಲ್ಲಿ ಹೇಳ್ತಾ ಬಂದಿದ್ವಿ. ನಮ್ಮ ದೇಹ ಆರೋಗ್ಯಕ್ಕೆ ಮೂಲ ಸ್ತಂಭಗಳು ನಿಮ್ಗೆ ಗೊತ್ತಿರೋ ವಿಷಯ. ಮತ್ತೊಂದ್ಸರಿ ಹೇಳ್ತೀನಿ, ನೀರು, ಆಕ್ಸಿಜನ್, ಪೋಷಕಾಂಶಗಳು, ನಾಲ್ಕನೇದು ಪ್ರಾಣಶಕ್ತಿ ಸ್ನೇಹಿತರೆ. ಈ 4 ಅಂಶಗಳು ಸರಿಯಾದ ರೀತಿಯಲ್ಲಿ, ಸರಿಯಾದ ಪರಿಣಾಮದಲ್ಲಿ, ಸರಿಯಾದ ಪದ್ಧತಿಯಲ್ಲಿ ನಮ್ಮ ದೇಹಕ್ಕೆ ತಲುಪಿಸಿದ್ರೆ ದೇಹ ಆರೋಗ್ಯ ಯಾವಾಗಲೂ ಚೆನ್ನಾಗಿರ್ತದೆ. ದೇಹ ಆರೋಗ್ಯ 120 ವರ್ಷ, 300 ವರ್ಷ, 200 ವರ್ಷ ಯಾವಾಗಲೂ ಏನೂ ಆಗಲ್ಲ ಸ್ನೇಹಿತರೆ. ಜೀವಕೋಶಗಳು ಯಾವಾಗಲೂ ಬದುಕಿರ್ತದೆ ಸ್ನೇಹಿತರೆ. ಅಂದ್ರೆ ನಮ್ಮ ಕೊನೆಯ ಶ್ವಾಸ, ಎಷ್ಟು ಶ್ವಾಸಗಳು ನಮಗೂ ಭಗವಂತರು ಕೊಟ್ಟಿದಾರೋ ಅಷ್ಟು ಶ್ವಾಸಗಳನ್ನು ನಾನು 100 ವರ್ಷದಲ್ಲಿ ಖರ್ಚು ಮಾಡ್ತೀನ, 200 ವರ್ಷದಲ್ಲಿ ಖರ್ಚು ಮಾಡ್ತೀನ, 300 ವರ್ಷದಲ್ಲಿ ಖರ್ಚು ಮಾಡ್ತೀನ ಅನ್ನೋದು ನಮ್ಮ ದಿವಸ ಪ್ರತಿದಿನ ಚಟುವಟಿಕೆಗಳ ಮೇಲೆ ಆಧಾರ ಆಗುತ್ತೆ ಸ್ನೇಹಿತರೆ. ನಮ್ಮ ಪ್ರತಿದಿನ ಚಟುವಟಿಕೆಗಳು ಎಷ್ಟೋ ಒತ್ತಡಿಯಿಂದ ನಡ್ಕೊಂಡು ಹೋದ್ರೆ ಈ ಶ್ವಾಸಗಳು ಅಂದ್ರೆ ಎಷ್ಟು ಶ್ವಾಸ ಕೊಟ್ಟಿರ್ತಾರೋ ದೇವರು ಭಗವಂತರು ಅಂದ್ರೆ ಸೃಷ್ಟಿಕರ್ತನಿಂದ ನಾವು ತಗೊಂಡಿರೋಂಥ ಶ್ವಾಸಗಳು ಎಷ್ಟು ಶ್ವಾಸಗಳು ತಗೊಂಡಿದ್ವಿ, ಎಷ್ಟು ಕೋಟಿ ಶ್ವಾಸಗಳು ತಗೊಂಡಿದ್ವಿ, ಆ ಕೋಟಿ ಶ್ವಾಸಗಳನ್ನು ಎಷ್ಟು ವೇಗವಂತವಾಗಿ ನಾವು ಪೂರ್ಣಗೊಳಿಸ್ಕೊಂತ ಅಂದ್ರೆ ಹೇಳ್ಬೇಕಂದ್ರೆ ಖರ್ಚು ಮಾಡ್ತಾ ಇದ್ವಿ. ಆ ಖರ್ಚು ಮಾಡೋದು ನಿಮ್ಮ ಚಟುವಟಿಕೆಗಳ ಮೇಲೆ, ನಿಮ್ಮ ಮನಸ್ಸು ಮೇಲೆ ಆಧಾರ ಆಗುತ್ತೆ ಸ್ನೇಹಿತರೆ. ನೀವು ಮಾಡೋಂಥ ಕೆಲಸ ಮೇಲೆ ಆಧಾರ ಆಗತ್ತೆ, ಅರ್ಥ ಮಾಡ್ಕೊಳ್ಳಿ. ಯೋಗಿಗಳು, ಋಷಿಗಳು, ಮುನಿಗಳು ಅವ್ರೇನ್ ಮಾಡ್ತಾರೆ ಅಂದ್ರೆ ಶ್ವಾಸಗಳನ್ನು ಖರ್ಚು ಮಾಡಿದ್ರೆ ತುಂಬಾ ಕಡಿಮೆ. ಒಂದು ದಿನಕ್ಕೆ ನಾವು 21,600 ಶ್ವಾಸಗಳು ಖರ್ಚು ಮಾಡಿದ್ರೆ ಅವರು ಒಂದು 500 ಇಲ್ಲಾಂದ್ರೆ 1000 ಶ್ವಾಸಗಳನ್ನು ಖರ್ಚು ಮಾಡ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರನೇ ಅವರು 300 ವರ್ಷ ಬದುಕ್ತಾರೆ, ಇಲ್ಲಾಂದ್ರೆ 500 ವರ್ಷಗಳನ್ನು ಬದುಕಕ್ಕೆ ಅವ್ರಿಗೂ ಅವಕಾಶ ಇದೆ. ಸೊ ಇದೆಲ್ಲ ಶ್ವಾಸ ವಿಜ್ಞಾನ ಶಾಸ್ತ್ರ ಸ್ನೇಹಿತರೆ, ಇದೆಲ್ಲ ಶ್ವಾಸ ವಿಜ್ಞಾನ ಶಾಸ್ತ್ರ ಅಂತ ಹೇಳ್ಕೋಬಹುದು. ಆಯ್ತು, ಈಗ ಸಬ್ಜೆಕ್ಟ್ ಬೇರೆ ಆಗ್ತದೆ ಸ್ನೇಹಿತರೆ. ಈಗ ನೋಡಿ, ನೀರು ಬಗ್ಗೆ ನಾವು ತಿಳ್ಕೊಂಡಾಗ ಪ್ರಯತ್ನ ಮಾಡಿದ್ರೆ, ನೀರು ಅನ್ನೋದು ಈಗಾಗಲೇ ನಮ್ಮ ಸಮಾಜದಲ್ಲಿ ಒಂದು ಹೇಳ್ಬೇಕಂದ್ರೆ ವ್ಯಾಪಾರ ಅಂಶ ಆಗಿದೆ, ಹೆಚ್ಚು ವ್ಯಾಪಾರ ಅಂಶ. ಅದಕ್ಕೆ ಅದರಲ್ಲಿ ನಿಮ್ಗೆ ಯಾರೇ ನೀರು ಕೊಡ್ತಾ ಇದೆ ಅಂದ್ರೆ ಒಂದು ಮಿನರಲ್ ವಾಟರ್ ಅಂದ್ರೆ ಲವಣಯುತ ನೀರು ಕೊಡ್ತಾ ಇದೆ ಅಂದ್ರೆ ಖಂಡಿತವಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗಿರೋದು ಅದರಲ್ಲಿ ಎಷ್ಟು ಲವಣಗಳಿದೆ,
ಅಂತ ನಾವು ತಿಳ್ಕೊಬೇಕು. ಲವಣಗಳು ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ ಇದೆಲ್ಲ ತಿಳ್ಕೊಳಕ್ಕೆ ಮತ್ತೆ ಅದ್ರ ಒಳಗಡೆ pH ನೋಡ್ಬೇಕು ಸ್ನೇಹಿತರೆ. ಯಾವುದೇ ನೀರು ನೀವು ಕುಡಿಬೇಕು ಅಂತ ಅನ್ಕೊಂಡಿದ್ರೆ ಈ ಎರಡು ಅಂಶಗಳು ಯಾವಾಗ್ಲೂ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ಎರಡು ಅಂಶಗಳಿಗೆ ಸಂಬಂಧಿಸಿದ ಎರಡು ಪರಿಕರಗಳು ಸಿಗತ್ತೆ ಅಮೆಜಾನ್ ಅಲ್ಲಿ. ಇಲ್ಲಾಂದ್ರೆ ನೀವು ಖಂಡಿತವಾಗಿ ನಿಮ್ಗೆ ಯಾವುದೇ ಒಂದು ಶಾಪ್ ಅಲ್ಲಿ ಹೋದ್ರೆ 2 ಮೀಟರ್ಗಳು ಸಿಗತ್ತೆ, 2 ಪರಿಕರಗಳು. ಅದೇನಂತಂದ್ರೆ pH ಮೀಟರ್, TDS ಮೀಟರ್. TDS ಅಂದ್ರೆ ಟೋಟಲ್ ಡಿಸಾಲ್ವ್ಡ್ ಸಾಲ್ಟ್ಸ್, ಅಂದ್ರೆ ನಿಮ್ಮ ನೀರಲ್ಲಿ ಎಷ್ಟು ಲವಣಗಳು ಈಗಾಗಲೇ ಇದೆ ಅದನ್ನು ಕೊಲತೆ ಮಾಡಕ್ಕೆ ಬೇಕಾಗಿರುವಂಥದ್ದು TDS ಮೀಟರ್. ಸ್ನೇಹಿತರೆ, TDS ಮೀಟರ್ ಜೊತೆಗೆ TDS ನೋಡ್ಕೊಳ್ಳಿ, pH ಮೀಟರ್ ಒಂದು ಖರೀದಿ ಮಾಡಿ ಅದರಿಂದ pH ನೋಡ್ಕೊಳ್ಳಿ ಪ್ರತಿ ದಿವಸ, ಇಲ್ಲಾಂದ್ರೆ ವಾರಕ್ಕೊಂದ್ಸರಿ ನೀವು ನೋಡ್ಕೊಳ್ಳಿ. ಈ ಎರಡು ಈ ಎಷ್ಟಿಷ್ಟು ಸಂಖ್ಯೆ ಇದೆಯೋ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ. TDS ಎಷ್ಟಿರ್ಬೇಕು ಒಂದು ಕುಡಿಯೋ ನೀರು, ಇಲ್ಲಾಂದ್ರೆ ಕುಡಿಯೋ ನೀರು ಆಗ್ಬೋದು, ಅಡಿಗೆ ಮಾಡ್ಕೊಂಡು ನೀರು ಆಗ್ಬೋದು. ಎಷ್ಟಿರ್ಬೇಕಾಗತ್ತೆ? 150 ಇಂದ 200 ಇರ್ಬೇಕಾಗತ್ತೆ ಸ್ನೇಹಿತರೆ. ಈಗ ನಾವು ಯಾವುದೇ ಮಿನರಲ್ ವಾಟರ್ ಅಂತ ಆಚೆ ಕಡೆ ನಾವು ಏನೋ ಖರೀದಿ ಮಾಡಿ ಕುಡಿತಾ ಇರ್ತೀವೋ ಅದ್ರಲ್ಲಿ ಇರೋದು 50 ಸ್ನೇಹಿತರೆ, ಅದು ಮಿನರಲ್ ವಾಟರ್ ಅಲ್ಲ. ಓಕೆ, ಅದೇ ತರ ನಿಮ್ಮ ಮನೆಗೆ ಬರುತ್ತ ಕ್ಯಾನ್ ವಾಟರ್ ಅಂತ ಬರ್ತದೆ ಸ್ನೇಹಿತರೆ. ಅದರಲ್ಲಿ ನೋಡಕ್ ಹೋದ್ರೆ ಅಲ್ಲಿರುವಂತ pH ವ್ಯಾಲ್ಯೂ ಎಷ್ಟಿರ್ತದೆ ಗೊತ್ತಾ? ಕಡ್ಡಾಯವಾಗಿ ನೀವು ನೋಡಕ್ ಹೋದ್ರೆ 50 ಇಂದ 60 ಸ್ನೇಹಿತರೆ, ಅಷ್ಟೇ ಇರೋದು. ಮತ್ತೆ ಇದು ಯಾವ ತರ ಇದು ನಮ್ಗೆ ಒಳ್ಳೆ ಲವಣಗಳು ಕೊಡುತ್ತೆ ನಮ್ಮ ದೇಹಕ್ಕೆ? ಖಂಡಿತವಾಗಿ ಸಾಧ್ಯ ಆಗಲ್ಲ ಸ್ನೇಹಿತರೆ. ಇದಕ್ಕೋಸ್ಕರ ನೀವು ಎಚ್ಚರಿಕವಾಗಿ ನಿಮ್ಮ ಜೀವನವನ್ನು ನೀವು ನಡೆಸ್ಕೋಬೇಕಾಗತ್ತೆ ಸ್ನೇಹಿತರೆ. ಇನ್ನೊಂದು ಅದೇ ತರ pH ಅಂತ ನೋಡೋಣ. pH ಅಂದ್ರೆ ಏನು? ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಸ್ನೇಹಿತರೆ. ಅಂದ್ರೆ ಅರ್ಥ ಏನಂದ್ರೆ ನಮ್ಮ ಯಾವುದೇ ವಾಟರ್ ನೀರು ನಾವು ಕುಡಿತಾ ಇದ್ರೆ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಇದೆ, ಹೈಡ್ರೋಜನ್ ಅಣುಗಳಿದೆ ಅಂತ ನೋಡ್ತಾರೆ. ಅದು ಎಷ್ಟಿರ್ಬೇಕು? ಒಳ್ಳೆ ಕುಡಿಯೋ ನೀರು ಸ್ವಚ್ಛ ನೀರಿಗೆ ಸ್ನೇಹಿತರೆ 7.2, 7.2 ಮೇಲೆ, ಇಲ್ಲ 7ವರೆಗೆ ಇರ್ಬೋದು, 7 ಕೆಳಗಡೆ ಇರಬಹುದು ಸ್ನೇಹಿತರೆ. ಅಂದ್ರೆ ಒಂದು 7.2 ಅದರಿಂದ ಮೇಲ್ಗಡೆ ಇರುವಂತ ವಾಟರ್ ಏನಂತ ಕರಿತೀವಿ ಅಂದ್ರೆ ಅದು ಆಲ್ಕಲೈನ್ ವಾಟರ್, ಕ್ಷಾರಯುತ ನೀರು ಅಂತ ಕರಿತೀವಿ ಸ್ನೇಹಿತರೆ. ಅದು ಯಾವುದೇ ಕಾರಣಕ್ಕೆ ಅದರಿಂದ ಕೆಳಗಡೆ 7 ಇಂದ ಕೆಳಗಡೆ 6, 6.5, 5 ಇದೆಲ್ಲ ಇದ್ರೆ ಅದೇನಂತ ಕರಿತೀವಿ? ಆಮ್ಲಯುತ ನೀರು ಅಂದ್ರೆ ಅಸಿಡಿಕ್ ವಾಟರ್ ಸ್ನೇಹಿತರೆ. ಈ ತರ ನೋಡ್ಕೊಳ್ಳಿ, ಅಸಿಡಿಕ್ ವಾಟರ್ ಕುಡಿಯಬಾರದು. ಅಸಿಡಿಕ್ ವಾಟರ್ ಕುಡಿದ್ರೆ ಏನಾಗುತ್ತೆ? ನಮ್ಮ ದೇಹ ಒಳಗಡೆ ಇರುವಂತ ಜೀವಕೋಶಗಳಿಗೆ ಸರಿಯಾದ ಆಕ್ಸಿಜನ್ ಸಪ್ಲೈ ಆಗಲ್ಲ. ಅಸಿಡಿಕ್ ವಾಟರ್ ಅಂದ್ರೆ ಒಳಗಡೆ ಏನ್ ಮಾಡುತ್ತೆ? ನಮ್ಮ ದೇಹ ಒಳಗಡೆ ಎಲ್ಲವನ್ನು ಆಮ್ಲಯುತ ಮಾಡುತ್ತೆ, ಆಮ್ಲೀಕರಣ ಮಾಡುತ್ತೆ. ಆಮ್ಲಯುತ ಯಾವಾಗ ಮಾಡುತ್ತೋ ಸ್ನೇಹಿತರೆ, ದೇಹದಲ್ಲಿ ರಕ್ತವನ್ನು ಸಹ ಆಮ್ಲಯುತ ಆಗತ್ತೆ. ಅಂದ್ರೆ ರಕ್ತ ಅಸಿಡಿಕ್ ಆಗತ್ತೆ. ಅಸಿಡಿಕ್ ರಕ್ತ ಆಗುವಾಗ ಜೀವಕೋಶಗಳು ಅದರಲ್ಲಿ ಬದುಕಲ್ಲ. ಓಕೆ, ಅವಾಗ ಜೀವಕೋಶಗಳು ಸತ್ತು ಹೋಗ್ತದೆ. ಅವಾಗ ಖಂಡಿತವಾಗಿ ನಮ್ಮ ದೇಹದಲ್ಲಿ ಯಾವುದೇ ಒಂದು ಅವಯವ ಅದು ಸಂಬಂಧಿತ ಆರೋಗ್ಯನೂ ಉಂಟಾಗ್ತದೆ ಸ್ನೇಹಿತರೆ. ಇಷ್ಟೆಲ್ಲ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಪ್ರಾಧಾನ್ಯವಾಗಿ 2 ಯಾವಾಗಲೂ ನೀವು ನೆನಪಿಟ್ಕೊಳ್ಳಿ. ಮತ್ತೆ ಇಂಥ ವಾಟರ್ ಕುಡಿಬೇಕಂದ್ರೆ ಏನ್ ಮಾಡ್ಬೇಕು ನಾವು ಅಂದ್ರೆ ಸ್ನೇಹಿತರೆ, ಇತ್ತೀಚಿನ ಕಾಲದಲ್ಲಿ ನಮ್ಗೆ ಬರುವಂತ ನೀರು ಯಾವುದೇ ನದಿಯಿಂದ ಬರೋದು, ಅದು ಒಂದು ಸಂಗ್ರಹಿಸಿಕೊಂಡು ಒಂದು ರಿಸರ್ವಾಯರ್ ಕಲಿಸಿ, ಅಲ್ಲಿಂದ ರಿಸರ್ವಾಯರ್ ಇಂದ ಪೈಪ್ ಮುಖಾಂತರ ಸಿಟಿ ಕಲಿಸಿ, ಸಿಟಿಯಿಂದ ಪ್ರತಿ ಮನೆ ಕಲಿಸ್ತಾ ಇರ್ತಾರೆ. ಆ ವಾಟರ್ ನಾವು ಪ್ಯೂರಿಫೈ ಮಾಡಿಕೊಂಡು UV ಫಿಲ್ಟರ್ ಹಾಕೊಂಡು ಅದೆಲ್ಲ ಅಂತ ವಾಟರ್ ನಾವು ಕುಡಿಯುವಾಗ ಖಂಡಿತವಾಗಿ ಬ್ಯಾಕ್ಟೀರಿಯಾ, ವೈರಸ್ ಯಾವ್ದಿರಲ್ಲ. ಆದ್ರೆ ಅದರಲ್ಲಿರುವಂತ ಅಡ್ಡ ಪರಿಣಾಮ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಈ UV ವಾಟರ್ ಅಂತ ನಾವು ಯಾವುದು ತಿಳ್ಕೊಂತೀವೋ ಅದರಲ್ಲಿ ಏನಾಗತ್ತಂದ್ರೆ ಈ ಶಕ್ತಿ ಅನ್ನೋದು ಸ್ನೇಹಿತರೆ, ವಾಟರ್ ಅಲ್ಲಿ ಏನಂತೀವಿ? ವಾಟರ್ ಅಂದ್ರೆ ನೀರಲ್ಲಿನೂ ಒಂದು ಶಕ್ತಿ ಇದೆ, ಅದೇ ಲೈಫ್ ಎನರ್ಜಿ ಅಂತ ಕರಿತೀವಿ. ಆ ಲೈಫ್ ಎನರ್ಜಿ ಯಾವುದೇ ಕಾರಣಕ್ಕೆ ಇರಲ್ಲ ಈ ನೀರಲ್ಲಿ. ಯಾವ ನೀರಲ್ಲಿ? ಅಂದ್ರೆ ಟ್ಯಾಪ್ ವಾಟರ್ ಬರ್ತದಲ್ಲ ಅದರಲ್ಲಿನೂ ಈ ಲೈಫ್ ಎನರ್ಜಿ ಅಂತ ಹೋಗಿರ್ತದೆ. ಅರ್ಥ ಮಾಡ್ಕೊಳ್ಳಿ, ಅದೊಂದು ಅದರಲ್ಲಿ ನಷ್ಟ. ಆದ್ರೆ ಮಿಕ್ಕಿದೆಲ್ಲ ಓಕೆ. ಆದ್ರೆ ಎಷ್ಟು ಜನಗೆ, ಎಷ್ಟು ಸಿಟೀಸ್ಗೆ, ಎಷ್ಟು ಹಳ್ಳಿಗಳಿಗೆ ಈ ಕೊಳಾಯಿ ವಾಟರ್ ಅಂದ್ರೆ ಟ್ಯಾಪ್ ವಾಟರ್ ಬರ್ತಾ ಇದೆ? ಅದನ್ನು ಡೌಟ್ಫುಲ್, ಸಂದೇಹ ಅಲ್ವಾ? ಖಂಡಿತವಾಗಿ ಅದು ಸಾಧ್ಯವಾಗಲ್ಲ, ಹೆಚ್ಚು ಜನಕ್ಕೆ ಸಾಧ್ಯವಾಗಲ್ಲ. ಮತ್ತೆ ಮಿಕ್ಕಿದವರೆಲ್ಲ ಏನ್ ಮಾಡ್ತಾರೆ? ಬೋರ್ವೆಲ್ ವಾಟರ್ ಕುಡಿತಾ ಇರ್ತಾರೆ. ಬೋರ್ವೆಲ್ ವಾಟರ್ ಅಲ್ಲಿ ಒಂದು ಅಡ್ಡ ಪರಿಣಾಮ ಏನಪ್ಪಾ ಅಂದ್ರೆ ಹೆಚ್ಚು ಪರಿಣಾಮದಲ್ಲಿ ಈ ಲವಣಗಳು ಇರ್ತದೆ. ಆ ಲವಣಗಳು ದೇಹಕ್ಕೆ ಹಾನಿ ಮಾಡುತ್ತೆ. ಅಂದ್ರೆ ಫ್ಲೋರೈಡ್ ಅಂತ ಒಂದು ಲವಣ ಇಟ್ಕೊಳ್ಳಿ, ಅಂತ ಲವಣ ನಮ್ಮ ದೇಹಕ್ಕೆ ಯಾವುದೇ ಒಳ್ಳೇದು ಮಾಡಲ್ಲ. ಅವಾಗ ಅದೆಲ್ಲ ತೆಗೆದಾಕ್ಬೇಕಂದ್ರೆ ಖಂಡಿತವಾಗಿ ರಿವರ್ಸ್ ಆಸ್ಮೋಸಿಸ್ ಅಂತ ಇಂಥ ಫಿಲ್ಟರ್ಸ್ ಗಳು ಯೂಸ್ ಮಾಡ್ತಾರೆ. ಅದು ನಿಮ್ಮ ಅಪಾರ್ಟ್ಮೆಂಟ್ಸ್ ಮೇಲೆ ಎಲ್ಲಾನು ಯೂಸ್ ಮಾಡ್ತಾ ಇರ್ತಾರೆ, ನೀವು ನೋಡಿರ್ತೀರಿ.
ರಿವರ್ಸ್ ಆಸ್ಮೋಸಿಸ್ ಅಂತ. ಆ ಫಿಲ್ಟರ್ ಕಲಿಸುವಾಗ ಎಲ್ಲಾ ಲವಣಗಳು ತೆಗೆದುಹಾಕಿ 0 ಲವಣದಲ್ಲಿರುವಂತ ವಾಟರ್ನು ಅದು ನಮಗ್ ಕೊಡತ್ತೆ. ಆ ನೀರು ಕುಡಿದ್ರೂ ಏನ್ ಪ್ರಯೋಜನ ಇಲ್ಲ, ಯಾಕಂದ್ರೆ ಒಂದು ಲವಣ ಅದರಲ್ಲಿ ಇಲ್ಲ. ಜೀರೋ ವಾಟರ್, ಡೆಡ್ ವಾಟರ್ ಅಂತ ಕರಿತೀವಿ ನಾವು ಅದು, ಅಲ್ವಾ? ಸೊ ಈ ತರ ಸ್ನೇಹಿತರೆ, ಯಾವುದೇ ಒಂದು ಮಾಡಕ್ ಹೋದ್ರೆ ನಮ್ಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸೊಲ್ಯೂಷನ್ ಬರ್ತಾ ಇಲ್ಲ. ಆದ್ರೆ ಮತ್ತೆ ಇಷ್ಟು ತಜ್ಞರಿದ್ದಾರೆ, ಇಷ್ಟು ಪರಿಜ್ಞಾನ ಇರುವಂತ ಜನ ಇದ್ದಾರೆ. ಹೆಚ್ಚಾಗಿ PhDಗಳು, MSc PhDಗಳು ಎಲ್ಲ ಓದಿರೋರು ತುಂಬಾ ಇದ್ದಾರೆ. ಮತ್ತೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಇರುವಂತ ಈ ನೀರು ಅಂತ ಅಂಶ ಸರಿಯಾದ ಸಂಶೋಧನೆ ಯಾಕೆ ಮಾಡಿಲ್ಲ? ಮಾಡಿ ಜನಗೆ ಒಳ್ಳೆ ನೀರು ಕುಡಿಯುವಂತ ವಿಧಾನ, ಒಳ್ಳೆ ನೀರು ಸಿಗುವಂತ ವಿಧಾನ, ಲಭ್ಯವಾಗುವಂತ ವಿಧಾನ ಯಾಕೆ ಹೇಳ್ಕೊಡಿಲ್ಲ? ಖಂಡಿತವಾಗಿ ಅದು ಒಂದು ವ್ಯಾಪಾರ ಅಂಶ ಆಗಿದಕ್ಕೋಸ್ಕರ. ಅದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನಮ್ಮನ್ನು ನಾವು ಕಾಪಾಡಿಕೊಂಡದ್ದು ಒಳ್ಳೇದು ಅಷ್ಟೇ, ನೀವು ಬೇರೆ ದಾರಿ ಇಲ್ಲ. ಅದಕ್ಕೋಸ್ಕರ ಸ್ನೇಹಿತರೆ, ಇದ್ರ ಮೇಲೆ ಹೆಚ್ಚು ಸಂಶೋಧನೆ ನಡೆದಿಲ್ಲ. ಹೇಳ್ಬೇಕಂದ್ರೆ ನೀರು ಒಳಗಡೆ ಇರುವಂತ ಶಕ್ತಿ ಮೇಲೆ ಯಾವ ಸಂಶೋಧನೆ ನಡೆದಿಲ್ಲ ಸ್ನೇಹಿತರೆ. ನೀರು ಅಂದ್ರೆ ನಾವು ಅನ್ಕೊಂತಾ ಇದೀವಿ, ನೀರಂದ್ರೆ ಯಾವುದೋ ಒಂದು ಅಂಶ ಅಂತ ಅನ್ಕೊಂತಾ ಇದ್ವಿ, ಅಂದ್ರೆ ಒಂದು ವಿಷಯ ಅಂತ ಅನ್ಕೊಂತಾ ಇದ್ವಿ ಸ್ನೇಹಿತರೆ, ಒಂದು ವಸ್ತು ಅಂತ ಅನ್ಕೊಂತಾ ಇದ್ವಿ. ಆ ತರ ಇಲ್ಲ ಸ್ನೇಹಿತರೆ. ನೀರು ಅನ್ನೋದು ಯಾವ ತರ ನಮ್ಮ ಒಳಗಡೆ ಚೈತನ್ಯ ಶಕ್ತಿ ಇದೆಯೋ, ನೀರು ಒಳಗಡೆ ಅದ್ಭುತವಾದ ಚೈತನ್ಯ ಶಕ್ತಿ ಇದೆ. ಆ ಚೈತನ್ಯ ಶಕ್ತಿಯನ್ನು ನಾವು ಕಾಪಾಡ್ಕೋಬೇಕು. ಅದು ಕಾಪಾಡಿಕೊಂಡ ವಿಧಾನ ಅನ್ನೋದು ನಾನು ಹೇಳ್ಕೊಡ್ತೀನಿ. ಅಂದ್ರೆ ಯಾವುದೇ ನೀರು ತಗೊಂಡ್ರೆ ಅದನ್ನು ಅದ್ರ ಒಳಗಡೆ ಇರುವಂತ ಚೈತನ್ಯ ಶಕ್ತಿ ನಮ್ಮ ದೇಹಕ್ಕೆ ತಲುಪಿಸ್ಬೇಕು ಸ್ನೇಹಿತರೆ. ಆ ಚೈತನ್ಯ ಶಕ್ತಿ ನಮ್ಮ ಚೈತನ್ಯ ಶಕ್ತಿಗೆ ಸೇರ್ಕೊಂಡು ಎರಡು ಮಿಲಿತವಾಗಿ ನಮಗೆ ಅದ್ಭುತವಾದ ಶಕ್ತಿಯನ್ನು ನಮಗೆ ದೇಹಕ್ಕೆ ತಂದು ಕೊಡ್ತದೆ ಸ್ನೇಹಿತರೆ. ಅವಾಗ ಯಾವುದೇ ಅಸ್ವಸ್ಥತೆ ಇದ್ರೂ ಈ ದೇಹದಲ್ಲಿ ಇರಿದ್ರು ಅದೆಲ್ಲಾನು ನಾವು ಸರಿಪಡಿಸ್ಬೋದು ಸ್ನೇಹಿತರೆ. ಸೊ ಈಗ ಈ ತರ ನೋಡ್ತಾ ಇದ್ರೆ ಸ್ನೇಹಿತರೆ, ಇಲ್ಲಿ ಏನಾಗತ್ತೆ ಅಂದ್ರೆ ನೀರಿಂದ ನಾವು ಸ್ವಸ್ಥತೆ ಸೇಕರಿಸ್ಕೋಬೇಕು ನಮ್ಮ ದೇಹಕ್ಕಂದ್ರೆ ನಾವು ಸ್ವಲ್ಪ ಪದ್ಧತಿಗಳು ನಾವು ಅಳವಡಿಸ್ಕೋಬೇಕು. ಅದನ್ನು ನಮ್ಮ ಹಳೆ ಕಾಲ ಪದ್ಧತಿಗಳು ಹೇಳ್ಬೇಕಂದ್ರೆ ನಮ್ಮ ಮುನಿಗಳು, ಋಷಿಗಳು ಕಂಡಿಡುವಂತ ಪದ್ಧತಿ, ನಮ್ಮ ಪೂರ್ವಕರೆಲ್ಲ ಅಂದ್ರೆ ನಮ್ಮ ಅಜ್ಜಿ, ತಾತ ಇವರೆಲ್ಲ ಫಾಲೋ ಮಾಡಿರೋಂಥ ಒಂದು ಪದ್ಧತಿ ಇರ್ತದೆ. ಅದು ನಾವು ಪಾಲನೆ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೂ ಏನು ಉಂಟಾಗಲ್ಲ, ಯಾವ ರೋಗನೂ ಬರಲ್ಲ. ನೀರಿಂದ ಇನ್ನು ತುಂಬಾ ಒಳ್ಳೆದಾಗತ್ತೆ. ಅದ್ಭುತವಾದ ನೀರನ್ನು ನಾವು ಕುಡಿಬಹುದು ಸ್ನೇಹಿತರೆ. ಅದೇ ಪದ್ಧತಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಡಿಸ್ಕಸ್ ಮಾಡೋಣ ಸ್ನೇಹಿತರೆ, ಇದು ಚರ್ಚೆ ಮಾಡೋಣ ಸ್ನೇಹಿತರೆ. ನೋಡಿ, ಈ ನೀರಲ್ಲಿರುವಂತಹ ಶಕ್ತಿಯನ್ನು ಹೇಳ್ಬೇಕಂದ್ರೆ ಪ್ರಾಣಶಕ್ತಿ ಇಲ್ಲ ಚೈತನ್ಯ ಶಕ್ತಿ ಏನಿದೆಯೋ ಅದು ಯಾವಾಗಲೂ ಸರಿಯಾದ ರೀತಿಯಲ್ಲಿ ಇರಬೇಕು. ಅಂತಂದ್ರೆ ನಾವು ಯಾವುದೇ ನೀರು ನೀವು ಸಂಗ್ರಹಣ ಮಾಡಿದ್ರೆ ಸ್ನೇಹಿತರೆ, ಆ ಪಾತ್ರದ ಮೇಲೆ ಆ ನೀರು ಪಾತ್ರ ಏನಿದೆಯೋ ಅದ್ರ ಮೇಲೆ ಪಿರಮಿಡ್ ಅಂತ ಒಂದು ಇಟ್ಕೊಂಡಿದ್ರೆ ಅದ್ರ ಒಳಗಡೆ ಪ್ರಾಣಶಕ್ತಿ ಚೆನ್ನಾಗಿ ಕಾಪಾಡತ್ತೆ. ಒಂದನೇದು. ಎರಡನೇದು, ಯಾವುದೇ ಒಂದು ಅಗ್ನಿಹೋತ್ರ ಮಾಡಿದ ಮೇಲೆ ಭಸ್ಮ ಬರುತ್ತೆ, ಭಸ್ಮ ಬೂದಿ. ಅದನ್ನು ಒಂದು ಚಿಟಿಕೆ ಆ ಭಸ್ಮನು ಒಂದು 20 ಲೀಟರ್ 10 ಲೀಟರ್ 10 ಲೀಟರ್ ಆದ್ರೆ 2 ಚಿಟಿಕೆ ಆಗ್ಬೋದು ಸ್ನೇಹಿತರೆ, ಇಲ್ಲ 1 ಸ್ಪೂನ್ ಆಗ್ಬೋದು. ಅಷ್ಟು ಪರಿಣಾಮದಲ್ಲಿ ಆ ಬೂದಿಯನ್ನು ನಾವು ಮಿಕ್ಸ್ ಮಾಡಿದ್ರೆ, ಬೆರೆಸಿದ್ರೆ ನೀರಲ್ಲಿ, ಆ ನೀರು ಸ್ವಚ್ಛತೆ ನೀರಾಗಿ ತಯಾರಾಗತ್ತೆ. ಹೇಳ್ಬೇಕಂದ್ರೆ ಆ ನೀರು ಹೊರಗಡೆ ಒಳ್ಳೆಯ ಶಕ್ತಿ, ಪ್ರಾಣಶಕ್ತಿ ಸಿಗತ್ತೆ. ಖಂಡಿತವಾಗಿ ಆ ನೀರು ಸ್ನೇಹಿತರೆ ಕ್ಷಾರಯುತ ನೀರಾಗತ್ತೆ, ಅಂದ್ರೆ ಆಲ್ಕಲೈನ್ ವಾಟರ್ ಆಗುತ್ತೆ ಸ್ನೇಹಿತರೆ. ಅದು ಅದ್ಭುತವಾದ ಪ್ರಕ್ರಿಯೆ. ಮತ್ತೆ ಇದೇ ನೀರನ್ನು ಸ್ನೇಹಿತರೆ ನಾವು ಯಾವುದೇ ದೇವಾಲಯಕ್ಕೆ ಹೋದ್ರೆ ಅಲ್ಲಿ ತೀರ್ಥ ತರ ಕೊಡ್ತಾ ಇರ್ತಾರೆ. ಆ ತೀರ್ಥದಲ್ಲಿ ಅಷ್ಟು ಶಕ್ತಿ ಇದೆಯಾ? ಖಂಡಿತವಾಗಿದೆ ಸ್ನೇಹಿತರೆ. ಯಾಕಂದ್ರೆ ಅಲ್ಲಿ ಏನ್ ಮಾಡ್ತಾರೆ, ಅವರು ಮಂತ್ರಗಳು ಪಠಣ ಮಾಡ್ತಾರೆ. ಆ ನೀರು ಮುಂದೆ ಇಟ್ಕೊಂಡು ಒಳ್ಳೆ ಮಂತ್ರಗಳು ಹೇಳ್ತಾರೆ ಸ್ನೇಹಿತರೆ. ಆ ಮಂತ್ರಗಳ ಎಲ್ಲಾ ವೈಬ್ರೇಷನ್ಸ್ ಎಲ್ಲ, ಪ್ರಕಂಪನ ಎಲ್ಲಾನು ನೀರನ್ನು ಸ್ವೀಕಾರ ಮಾಡ್ತದೆ ಸ್ನೇಹಿತರೆ. ನೀರು ಸ್ವೀಕಾರ ಮಾಡಿ ಅದು ಒಳಗಡೆ ಸೇರಿಸ್ಕೊಂತದೆ. ಅದು ಹಾಗೆ ಜ್ಞಾಪಕ ಶಕ್ತಿ ಇಟ್ಕೊಂತದೆ. ಆ ಪ್ರಕಂಪನಗಳು ನಾವು ಯಾವಾಗ ಕುಡಿತೀವೋ ಆ ನೀರನ್ನು, ಒಳ್ಳೆಯ ಪ್ರಕಂಪನಗಳು, ಆ ಶಕ್ತಿ ತರಂಗಗಳು ನಮ್ಮ ದೇಹಕ್ಕೆ ತಲುಪಿಸ್ತದೆ. ಆವಾಗ ನಮ್ಮ ದೇಹ ಒಳಗಡೆ ಸ್ವಸ್ಥ ಸೇರ್ಕೊಡ್ತದೆ, ಸ್ವಸ್ಥತನು ಆಗ್ತದೆ ಸ್ನೇಹಿತರೆ. ಇದು ನೋಡ್ಕೊಳ್ಳಿ ಎಷ್ಟು ಈ ತರ ಸ್ನೇಹಿತರೆ. ನಮ್ಮ ತಜ್ಞರು, ಸೈಂಟಿಸ್ಟ್ಗಳು ಎಲ್ಲರೂ ಅವರೆಲ್ಲ ಈ ರೀತಿಯಲ್ಲಿ ಸಂಶೋಧನೆ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ಅವಾಗ ಖಂಡಿತವಾಗಿ ಈ ಅದ್ಭುತ ಫಲಿತಗಳು ಅವರು ಕಂಡಿಡ್ಬೋದು. ಆದ್ರೆ ಇಷ್ಟವರೆಗೂ ಆಗಿಲ್ಲ. ಮುಂದಿನ ದಿವಸ ಆಗತ್ತೆ ಅಂತ ಒಂದು ಆಶಯದಲ್ಲಿ ನಾವು ಅಂದ್ರೆ ನಿರೀಕ್ಷೆ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ನೋಡೋಣ ಸ್ನೇಹಿತರೆ. ಇನ್ನೊಂದು, ಈಗ ನಮ್ಮ ಹಳೆ ಪದ್ಧತಿ ಏನಿದೆ ಸ್ವಲ್ಪ ನೋಡೋಣ. ಹಳೆ ಪದ್ಧತಿ ಏನಂತಂದ್ರೆ ತಾಮ್ರದ ಪಾತ್ರ ನೀರನ್ನು ಬಳಸಕ್ಕೆ ಮಾತ್ರ ಉಪಯೋಗಿಸ್ಬೇಕು. ಇದು ಯಾವುದೇ ಪಾತ್ರ ಅಂದ್ರೆ ಪ್ಲಾಸ್ಟಿಕ್ ಆಗ್ಬೋದು, ಇನ್ನು ಬೇರೆ ಯಾವುದೇ ಪಾತ್ರ ಇರ್ಬೋದು, ಇಷ್ಟು ತಾಮ್ರದ ಪಾತ್ರದಿಂದ ಹೆಚ್ಚು ಇದು ಆ ತಾಮ್ರದ ಪಾತ್ರ ನಮಗೂ ಸೇಕರಿಸುವಂತ ಎಲ್ಲಾ ಲಾಭಗಳು ಯಾವುದೇ ಪಾತ್ರ, ಅದು ಯಾವುದೇ ಮೆಟೀರಿಯಲ್ ನಮಗೆ ಕೊಡಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ
ಈ ನೀರನ್ನು ಸಂಗ್ರಹಿಸಿಕೊಂಡದ್ದು ಖಂಡಿತವಾಗಿ ನಾವು ಮನೆಯಲ್ಲಿ ತಾಮ್ರದ ಪಾತ್ರ ಮಾತ್ರ ಬಳಸಬೇಕಾಗತ್ತೆ. ಅವಾಗ ನೀವು ಕುಡಿಯೋ ನೀರು, ಅಡಿಗೆ ಮಾಡೋ ನೀರು ಖಂಡಿತವಾಗಿ ಸ್ವಚ್ಛಗೊಳಿಸ್ಕೊಂತದೆ. ಮತ್ತೆ ಶುದ್ಧೀಕರಣ ಆಗಿದ ಮೇಲೆ ಶಕ್ತೀಕರಣ ಆಗುತ್ತೆ ಸ್ನೇಹಿತರೆ. ಶಕ್ತೀಕರಣ ಆಗತ್ತೆ. ಬೇಕಂದ್ರೆ ಒಂದು ಸ್ಟ್ರಕ್ಚರ್ಡ್ ವಾಟರ್ ಅಂತ ನಮಗೂ ಲಭ್ಯವಾಗತ್ತೆ. ಅದಕ್ಕೋಸ್ಕರ ಇದು ಮಾತ್ರ ಬಳಸ್ಕೊರಿ. ಇದಕ್ಕಿರುವಂತ ಅದ್ಭುತವಾದ ಲಕ್ಷಣಗಳೇನೆಂದ್ರೆ ತಾಮ್ರದ ಪಾತ್ರಕ್ಕೂ ಸ್ನೇಹಿತರೆ, ಅದು ತಾಮ್ರದ ಪಾತ್ರ ಗೋಡಗಳೇನಿದೆಯೋ ಅದೆಲ್ಲ ಏನ್ ಮಾಡುತ್ತೆ, ಯಾವುದೇ ಕೆಟ್ಟ ಬ್ಯಾಕ್ಟೀರಿಯಾ, ಕೆಟ್ಟ ವೈರಸ್ಸು, ಕೆಟ್ಟ ಪದಾರ್ಥಗಳು, ಚಿಕ್ಕ ಸಣ್ಣ ಒಂದು ಪಾರ್ಟಿಕಲ್ಸ್ ಆಗ್ಬೋದು, ಕಲ್ಮಶಗಳಾಗ್ಬೋದು, ಯಾವುದೇ ಇರಲಿ ಎಲ್ಲಾನು ಅದ್ರ ಕೆಳಗಡೆ ಅಂದ್ರೆ ಆ ಗೋಡಗಳಿಗೆ ಅಂಟ್ಕೊಂಡಂತ ಆ ಪದ್ಧತಿಯನ್ನು ಅಂದ್ರೆ ಆ ಆಕರ್ಷಣ ಶಕ್ತಿಯನ್ನು ಅದು ತೋರಿಸ್ತದೆ ಸ್ನೇಹಿತರೆ. ಅದು ಅರ್ಥ ಮಾಡ್ಕೋಬೇಕು ನಾವು. ಇನ್ನೊಂದೇನಂದ್ರೆ, ನಮ್ಮ ತಾಮ್ರದ ಪಾತ್ರದಲ್ಲಿ ಸ್ನೇಹಿತರೆ ಇನ್ನೊಂದು ಒಳ್ಳೆ ವಿಧಾನ ಏನಾಗತ್ತಂದ್ರೆ, ಅದರಿಂದ ಈ ಪಾಸಿಟಿವ್ ಹೇಳ್ಬೇಕಂದ್ರೆ, ಅದರಿಂದ ಈ ಫ್ರೀ ಎಲೆಕ್ಟ್ರಾನ್ಸ್, ಸ್ವೇಚ್ಛಾಯುತ ಎಲೆಕ್ಟ್ರಾನ್ಸು ಉತ್ಪನ್ನ ಮಾಡ್ತಾನೆ ಇರ್ತದೆ ಸ್ನೇಹಿತರೆ. ಅವಾಗ ಏನಾಗತ್ತೆ ಅಂದ್ರೆ, ಈ ಸ್ವೇಚ್ಛಾಯುತ ಎಲೆಕ್ಟ್ರಾನ್ಸ್ ನಮ್ಮ ದೇಹಕ್ಕೆ ಯಾವಾಗ ತಲುಪಿಸ್ತು, ಆ ನೀರು ಕುಡಿಯೋ ರೀತಿಯಲ್ಲಿ ಆ ನೀರು ಕುಡಿಯುವಾಗ ಖಂಡಿತವಾಗಿ ನಮ್ಮ ದೇಹಕ್ಕೆ ತಲುಪಿಸ್ತದೆ ಸ್ನೇಹಿತರೆ. ಅದು ನಮ್ಗೆ ಏನಾಗತ್ತಂದ್ರೆ ಶಕ್ತೀಕರಣ ಮಾಡತ್ತೆ, ಹೆಚ್ಚು ಶಕ್ತಿ ಕೊಡತ್ತೆ. ಅದಕ್ಕೋಸ್ಕರ ಈ ಅಂದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಅನ್ನೋದು ಕಾಪರ್ ಇಂದ ಅಂದ್ರೆ ಈ ತಾಮ್ರದಿಂದ ಯಾವಾಗಲೂ ಉತ್ಪನ್ನ ಆಗ್ತಾನೆ ಇರ್ತದೆ ಸ್ನೇಹಿತರೆ. ಅದು ಅದಕ್ಕಿರುವಂತ ಪ್ರತ್ಯೇಕ ಲಕ್ಷಣ ಸ್ನೇಹಿತರೆ. ಅದಕ್ಕೋಸ್ಕರ ಖಂಡಿತವಾಗಿ ನೀವು ಯಾವುದೇ ಒಂದು ವಾಟರ್ ಕ್ಯಾನ್ ಅಂದ್ರೆ ಪ್ಲಾಸ್ಟಿಕ್ ವಾಟರ್ ಕ್ಯಾನ್ ತಗೊಂಡು ಬಂದಿರೋ ಅದರಲ್ಲಿ 20 ಲೀಟರ್ ಇನ್ನೊಂದು ತಾಮ್ರದ ಪಾತ್ರ ಇಟ್ಕೊಂಡು ಆ ನೀರನ್ನು ತಾಮ್ರದ ಪಾತ್ರದಲ್ಲಿ ಸಂಗ್ರಹಿಸ್ಕೊಳ್ಳಿ. ಆ ನೀರನ್ನು ಪೂರ್ತಿ ನೈಟು ಹಾಗೆ ಇಟ್ಕೊಳ್ಳಿ ಸ್ನೇಹಿತರೆ. ಇಟ್ಕೊಳ್ಳುವಾಗ ತಾಮ್ರದ ಪಾತ್ರದಲ್ಲಿ ಹಾಗೆ ಸಂಗ್ರಹಿಸಿಕೊಂಡು ಇಡೀ ನೈಟ್, ಇಡೀ ರಾತ್ರಿ ಎಲ್ಲ ಹಾಗೆ ಇಟ್ಕೊಂಡ್ರೆ ಬೆಳಗ್ಗೆಗೆಲ್ಲ ಆ ನೀರು ಶಕ್ತಿಯುತ ನೀರಾಗಿ ತಯಾರಾಗುತ್ತೆ ಸ್ನೇಹಿತರೆ. ಆ ನೀರನ್ನು ನಾವು ಬಳಸ್ಕೋಬಹುದು. ಮೊದಲನೇ ದಿವಸ ಪೂರ್ತಿ ಆ ನೀರನ್ನು ಬಳಸ್ಕೊಂಡು ಮತ್ತೆ ಒಂದ್ಸಾರಿ ಮತ್ತೆ ಅದೇ ಪಾತ್ರವನ್ನು ಮತ್ತೆ ಬಳಸ್ಕೋಬೇಕಂದ್ರೆ ಅದಕ್ಕೆ ಮುಂಚೆ ಹೊರಗಡೆ ಇರುವಂತ ಎಲ್ಲ ಗೋಡೆಗಳು, ತಾಮ್ರದ ಪಾತ್ರೆ ಈಗಾಗಲೇ ನಾವು ಬಳಸ್ಕೊಂತ ತಾಮ್ರದ ಪಾತ್ರೆ ಹೊರಗಡೆ ಇರುವಂತ ಎಲ್ಲಾ ಗೋಡೆಗಳನ್ನು ಏನ್ ಮಾಡ್ಬೇಕು, ನಾವು ಸ್ವಚ್ಛಗೊಳಿಸ್ಕೋಬೇಕು. ಆ ಸ್ವಚ್ಛಗೊಳಿಸ್ಕೊಳಕ್ಕೆ ಯಾವುದೇ ಒಂದು ಹಣ್ಣನ್ನು ಇಲ್ಲಾಂದ್ರೆ ಒಂದು ನಿಂಬೆಯನ್ನು ಜೊತೆಗೆ ಸ್ವಲ್ಪ ಉಪಾಂಶ ಚೆನ್ನಾಗಿ ಹತ್ಕೊಂಡು ಅದು ಚೆನ್ನಾಗಿ ಉಜ್ಜಿದ್ರೆ ಹೊರಗಡೆ ಇರುವಂತ ಗೋಡೆಗಳೆಲ್ಲಾನು ಚೆನ್ನಾಗಿ ಸ್ವಚ್ಛಗೊಳಿಸ್ಕೋಬೇಕು, ಉಜ್ಜಬೇಕು ಸ್ನೇಹಿತರೆ. ಅದು ನಾರ್ಮಲ್ ನೀರಲ್ಲಿ ಸಾಮಾನ್ಯ ನೀರಲ್ಲಿ ಅದನ್ನು ಪೂರ್ತಿ ತೊಲಿಸ್ಕೊಂಡ್ರೆ ಅವಾಗ ಸ್ವಚ್ಛಗೊಳಿಸ್ಕೊಂತೀವಿ. ಮತ್ತೆ ಆ ಪಾತ್ರವನ್ನು ಮತ್ತೆ ಅದು ನಾವು ತಿರ್ಗಾ ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ, ಉಪಯೋಗಿಸ್ಕೋಬಹುದು. ಈ ತರ ಮಾಡ್ತಾ ಹೋಗಿ. ಇದು ಅದ್ಭುತವಾದ ಪ್ರಕ್ರಿಯೆ. ಇದರಿಂದ ನಿಮ್ಗೆ ಸ್ವಚ್ಛಯುತ ನೀರು, ಶಕ್ತಿವಂತ ನೀರು ಸ್ನೇಹಿತರೆ, ಅದ್ಭುತವಾದ ಈ ನೀರು ಅನ್ನೋದು ನಿಮ್ಮ ದೇಹಕ್ಕೆ ಲಭ್ಯವಾಗುತ್ತೆ. ಇದು ಸ್ನೇಹಿತರೆ ನೋಡಿ, ನಿಮ್ಗೆ ತಾಮ್ರದ ಪಾತ್ರ ಇಲ್ಲ ಅಂದ್ರೆ ಒಂದು ಸ್ಟೀಲ್ ಪಾತ್ರ ತಗೋರಿ, ಅದರಲ್ಲಿ ಒಂದು ಸೀಟ್ ಹಾಕಿ, ಒಂದು ಸೀಟು 3.5 ಇಂಚಸ್ ಅಂದ್ರೆ 3.5 ಇಂಚಸ್ಸು ಮತ್ತೆ 12 ಇಂಚಸ್, 12 ಇಂಚು 3.5 ಇಂಚು ಅಷ್ಟೇ ಒಂದು ಸೀಟು. ಆ ಸೀಟನ್ನು ನಾವು ಅದು ಒಳಗಡೆ ಆ ನೀರು ಅಂದ್ರೆ ಸ್ಟೀಲ್ ಪಾತ್ರೆ ಒಳಗಡೆ ಸಂಗ್ರಹಿಸಿದಂತ ಆ ನೀರು ಒಳಗಡೆ ಇಟ್ಟಿದ್ರೆ ಹಾಗೆ ನೈಟ್ ಎಲ್ಲ ಇಟ್ಟು ಬೆಳಗ್ಗೆ ನಾವು ತೆಗಿಬಹುದು. ಅಂದ್ರೆ ಬೆಳಗ್ಗೆಗೆಲ್ಲ ಖಂಡಿತವಾಗಿ ಆ ನೀರೆಲ್ಲ ಪೂರ್ತಿ ಶಕ್ತೀಕರಣ ಆಗಿರ್ತದೆ. ಆ ಸೀಟನ್ನು ತೆಗೆದು ಮತ್ತೆ ಆ ಸೀಟನ್ನು ಪೂರ್ತಿ ಸ್ವಚ್ಛಗೊಳಿಸ್ಕೊಂಡು ಮೊನ್ನೆ ದಿವಸ ಮತ್ತೆ ಯೂಸ್ ಮಾಡ್ಕೋಬಹುದು. ಇಂಥ ಪದ್ಧತಿ ನಾವು ಪಾಲನೆ ಮಾಡಿದ ಸ್ನೇಹಿತರೆ, ಅದ್ಭುತವಾದ ನೀರನ್ನು ನೀವು ಕುಡಿಯಬಹುದು, ಯಾವುದೇ ರೋಗಗಳು ಬರಲ್ಲ. ಇದು ಅದ್ಭುತವಾದ ಪ್ರಕ್ರಿಯೆ ಅಂತ ಹೇಳ್ಬೋದು ಸ್ನೇಹಿತರೆ. ಈಗ ನೆಕ್ಸ್ಟ್ ಅಂಶ ಏನಂದ್ರೆ ಸ್ನೇಹಿತರೆ, ಐದನೇ ಸಮಗ್ರ ಜೀವನಶೈಲಿ ತತ್ವ ಏನಂದ್ರೆ ಕಷಾಯಗಳಂದ್ರೆ ಹೆರ್ಬಲ್ ಡಿಕಾಷನ್ಸ್. ನಿಮ್ಗೆ ಗೊತ್ತಿರೋ ವಿಷಯನೇ. ಕಷಾಯಗಳು ಖಂಡಿತವಾಗಿ ಯಾವುದೇ ವನಸ್ಪತಿ ಮೂಲಿಕೆಯಿಂದ ತಯಾರಾಗುತ್ತದೆ, ಅದೆಲ್ಲ ನಮಗೆ ಗೊತ್ತಿರೋ ವಿಷಯ. ಸುತ್ತಮುತ್ತ ಸಿಗುವಂತ ನಮ್ಮ ಅಡಿಗೆ ಮನೆಯಲ್ಲಿ ಸಿಗುವಂತ ಈ ಮೂಲಿಕೆಗಳು, ವನಸ್ಪತಿ ಮೂಲಿಕೆಗಳು, ಇವೆಲ್ಲ ಈ ಪದಾರ್ಥಗಳಿಂದ ಲಭ್ಯವಾಗುವಂತ ಅಂದ್ರೆ ತಯಾರು ಮಾಡ್ಕೊಳ್ಳುವಂತ ಈ ಡಿಕಾಷನ್ಸ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಕಷಾಯ ಅಂತ ಕರಿತೀವಿ ಸ್ನೇಹಿತರೆ. ವಿಧ ವಿಧ ಎಲೆಗಳು, ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಸಿಗುವಂತ ಎಲ್ಲಾ ಎಲೆಗಳಿಂದನೂ ಈ ಕಷಾಯ ಅಂತ ಮಾಡ್ಕೋಬಹುದು ಸ್ನೇಹಿತರೆ. ಬೇವಿನ ಮರ ಎಲೆಗಳು, ತುಳಸಿ ಎಲೆಗಳು ಹೇಳ್ಬೇಕಂದ್ರೆ ಇಂಥ ಎಷ್ಟೋ ಎಲೆಗಳು ನಮ್ಗೆ ಸಿಗತ್ತೆ ಸ್ನೇಹಿತರೆ. ಆ ಎಲೆಗಳಿಂದನೂ ನಾವೇನ್ ಮಾಡ್ಕೊತೀವಿ, ಖಂಡಿತವಾಗಿ ಕಷಾಯ ಮಾಡ್ಕೊತೀವಿ. ಕಷಾಯ ಮಾಡ್ಕೊಳ್ಳೋ ವಿಧಾನ ನಿಮ್ಗೆ ಈಗಾಗಲೇ ಗೊತ್ತಿದೆ. ನಾವು 365 ಡೇಸ್ 365 ಸಮಗ್ರ ಸ್ವಾಸ್ಥ್ಯದಲ್ಲಿ ಕೂಲಂಕುಷವಾಗಿ ಹೇಳ್ಕೊಟ್ಟಿದ್ವಿ ಈ ಕಷಾಯ ಮಾಡೋ ವಿಧಾನ, ಕಷಾಯ ಲಾಭಗಳು, ಕಷಾಯದಿಂದ ಏನೇನು ರೋಗಗಳಿಗೆ ಯಾವ ಕಷಾಯ ನಾವು ಬಳಸ್ಕೋಬೇಕು ಅಂತ ಅದ್ಭುತವಾದ
ಈ ಕಾರ್ಯಕ್ರಮ ನಡೆಸ್ಕೊಡಿ ಸ್ನೇಹಿತರೆ. ಮತ್ತೆ ಈ ಇಲ್ಲಿರುವಂತ ಸದಸ್ಯರು ಆ ವಿಡಿಯೋ ನೋಡ್ಬೇಕಂದ್ರೆ ದಯವಿಟ್ಟು ಮಾತಾಡ್ ಟಿವಿಗೆ ಹೋಗಿ. 365 ಡೇಸ್ ಅಲ್ಲಿ ನಿಮಗೆ ಖಂಡಿತವಾಗಿ ಒಂದು ಸಮಗ್ರ ಜೀವನ ಶೈಲಿ ಭಾಗವಾಗಿ ಈ ವಿಡಿಯೋ ಸಿಗತ್ತೆ ನಿಮಗೆ ಸ್ನೇಹಿತರೆ. ಏನು ಇಲ್ಲ, ಒಂದು ಎಲೆಗಳು ಯಾವುದೇ ಎಲೆಗಳು ತಗೊಂಡ್ರೆ, ಒಂದು 20 ಎಲೆಗಳು ತಗೊಂಡ್ರೆ, ಒಂದು ನೀವು 2 ಗ್ಲಾಸ್ ನೀರು ತಗೊಂಡು 2 ಗ್ಲಾಸ್ ನೀರಲ್ಲಿ 2 ಗ್ಲಾಸ್ ನೀರು ಒಂದು ಪಾತ್ರದಲ್ಲಿ ಹಾಕೊಂಡು ಈ 20 ಎಲೆಗಳು ಅದ್ರೊಳಗೆ ಹಾಕಿ ಚೆನ್ನಾಗಿ ಬಯಸುವಾಗ 3 ರಿಂದ 4 ನಿಮಿಷ ಬಯಸಿದ್ರೆ ಏನಾಗುತ್ತೆ, ಆ ನೀರು ಒಂದು 2 ಗ್ಲಾಸ್ ನೀರು 1 ಗ್ಲಾಸ್ ನೀರು ಆಗುತ್ತೆ. ಅವಾಗ ಆ ನೀರನ್ನು ಚೆನ್ನಾಗಿ ಸೋಸಿ ಆ ಎಲೆಗಳೆಲ್ಲ ತೆಗಿಬೇಕಾಗತ್ತೆ, ಸೋಸ್ಬೇಕು. ಸೋಸಿದ ಮೇಲೆ ಆ ನೀರನ್ನು ನಾವು ಕುಡಿಯುವಾಗ ಅದೇ ನೀರು, ನಾನು ಏನ್ ಹೇಳ್ತೀವಿ ಅಂದ್ರೆ ಅದನ್ನು ಕಷಾಯ ಅಂತ ಕರಿತೀವಿ. ಕಷಾಯ ಅಂತ ಕರಿತೀವಿ. ಈ ಕಷಾಯವನ್ನು ತಯಾರು ಮಾಡಿಸ್ಕೊಳಕ್ಕೆ ಖಂಡಿತವಾಗಿ ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹಿಸಿಕೊಂಡ ನೀರು ಮಾತ್ರ ಬಳಸಬೇಕಾಗತ್ತೆ. ಇದನ್ನು ದಯವಿಟ್ಟು ಗಮನಿಸ್ಕೊಳ್ಳಿ. ಸೊ ಉತ್ತಮ ರುಚಿಕಾಗಿ ಅಂದ್ರೆ ಚೆನ್ನಾಗಿ ರುಚಿ ಬರಬೇಕು ಈ ಕಷಾಯ ಅಂದ್ರೆ ನೀವೇನು ಮಾಡ್ಬೇಕಂದ್ರೆ, ಈ ತಾಳೆ ಬೆಲ್ಲೆ ಅಂದ್ರೆ ನಾವು ತಾಟಿ ಬೆಲ್ಲ ಅಂತ ಸಿಗತ್ತೆ, ಪಾಮ್ ಜಾಗರಿ ಸ್ನೇಹಿತರೆ. ಆ ಪಾಮ್ ಜಾಗರಿ ಪೌಡರ್ನು ಇದಕ್ಕೂ ಬಳಸ್ಕೊಂಡು ಕುಡಿದ್ರೆ ಸ್ವಲ್ಪ ಟೇಸ್ಟ್ ಅಂತ ಕಾಣಿಸ್ತೆ, ಅಂದ್ರೆ ರುಚಿ ಅಂತ ಕಾಣಿಸ್ತೆ ಸ್ನೇಹಿತರೆ. ಅದೇ ತರ ಯಾವುದೇ ರೋಗ ವೇಗವಂತವಾಗಿ ಗುಣ ಆಗ್ಬೇಕಂದ್ರೆ, ಆ ರೋಗಕ್ಕೆ ಯಾವುದೇ ಮದ್ದು ತಗೊಂತಾ ಇದೀವಲ್ಲ ನೀವು, ಆ ಜೊತೆಗೆ ಈ ಕಷಾಯನು ತಗೊಂತಾ ಹೋದ್ರೆ ವೇಗವಂತವಾಗಿ ಗುಣ ಆಗುತ್ತೆ ಸ್ನೇಹಿತರೆ. ಮತ್ತೆ ಈ ಕಷಾಯವನ್ನು ಕಾಫಿ ಟೀ ಬದಲಾಗಿ ಕಷಾಯವನ್ನು ಮಾತ್ರ ತಯಾರು ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ರತಿ ದಿವಸ ತುಳಸಿ ಕಷಾಯ ನಾವು ಕುಡಿದ್ರೆ ನಮ್ಮ ರಕ್ತ ಶುದ್ಧಿ ಆಗತ್ತೆ. ಯಾವುದೇ ಮಾಲಿನ್ಯ ಇದ್ರೆ ರಕ್ತದಲ್ಲಿ ಎಲ್ಲ ಹೊಟ್ಟೋಗ್ತದೆ, ಪ್ರತಿ ರೋಗನೂ ಗುಣ ಆಗ್ತದೆ ಸ್ನೇಹಿತರೆ. ಆಮೇಲೆ ನಮ್ಮ ದೇಹ ಪ್ರತಿರಕ್ಷಕ ವ್ಯವಸ್ಥೆ ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಸ್ನೇಹಿತರೆ, ಯಾವುದರಿಂದ? ತುಳಸಿ ಕಷಾಯದಿಂದ. ಇಂಥ ಅದ್ಭುತವಾದ ಕಷಾಯ ಸ್ನೇಹಿತರೆ. ಮತ್ತೆ ನೋಡಿ, ಈ ನೀಮಿಂದ ಅಂದ್ರೆ ಬೇವಿನ ಮರ ಎಲೆಗಳಿಂದ ಮಾಡ್ತಾ ಇರ್ತೀವಲ್ವಾ, ಬೇವಿನ ಮರ ಎಲೆಗಳಿಂದ ಮಾಡುವಂತ ಆ ಕಷಾಯವನ್ನು ಅಷ್ಟೇ ನಮ್ಮ ರಕ್ತವನ್ನು ಶುದ್ಧ ಮಾಡ್ತಾ ಇರ್ತದೆ. ನಮ್ಮ ರಕ್ತವನ್ನು ಶುದ್ಧಿ ಮಾಡಕ್ಕೆ ತುಂಬಾ ಸಹಾಯಕಾರಿ ಅಂತ ಹೇಳುವ ಸ್ನೇಹಿತರೆ. ಸೊ ಇಂಥ ಅದ್ಭುತವಾದ ಈ ಕಷಾಯಗಳನ್ನು ಪ್ರತಿ ದಿವಸ ನೀವು ಬಳಸ್ಕೊಂಡು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಸ್ನೇಹಿತರೆ. ಆಮೇಲೆ 6ನೇ ಅಂಶ, ಅಡುಗೆಗಾಗಿ ನಾವು ಏನು ಪಾತ್ರಗಳು ಬಳಸ್ತಾ ಇದ್ವಿ. ಅಡುಗೆ ಉದ್ದೇಶಕ್ಕಾಗಿ ಸ್ಟೀಲ್ ಪಾತ್ರಗಳು ಸ್ನೇಹಿತರೆ, ಮಣ್ಣಿನ ಪಾತ್ರಗಳು ಮತ್ತೆ ಕಬ್ಬಿನ ಪಾತ್ರಗಳು ಮಾತ್ರ ಬಳಸ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನಾನ್ ಸ್ಟಿಕ್ ಪಾತ್ರಗಳನ್ನು ಕಡ್ಡಾಯವಾಗಿ ತ್ಯಜಿಸಬೇಕು. ಈಗಾಗಲೇ ನಾನ್ ಸ್ಟಿಕ್ ಪಾತ್ರಗಳು, ಅಲ್ಯೂಮಿನಿಯಂ ಪಾತ್ರಗಳು ನೀವು ಬಳಸ್ತಾ ಇದ್ರೆ ಸೊ ದಯವಿಟ್ಟು ಅದನ್ನು ಬೇಗ ತ್ಯಜಿಸಿ, ತಕ್ಷಣವೇ ತ್ಯಜಿಸಿ. ಸೊ ಆದ್ರೆ ಈ ಸ್ಟೀಲ್ ಪಾತ್ರಗಳು ಯಾವಾಗ ಎಲ್ಲಿ ಪ್ರತಿಯೊಂದು ಪ್ಲೇಸ್ ಅಲ್ಲಿ ಸಿಗತ್ತೆ ಸ್ಟೀಲ್ ಪಾತ್ರಗಳು, ಮಣ್ಣಿನ ಪಾತ್ರಗಳು ಮತ್ತೆ ಕಬ್ಬಿನ ಪಾತ್ರಗಳು. ಇದು ಮಾತ್ರ ಅಡಿಗೆ ಮಾಡಕ್ಕೆ ನೀವು ಬಳಸ್ಕೋಬೇಕು. ಇನ್ನು ಬೇರೆ ಅದಕ್ಕೂ ದಾರಿ ಇಲ್ಲ, ಮಾರ್ಗ ಇಲ್ಲ ಸ್ನೇಹಿತರೆ. ಯಾವುದೇ ಬೇರೆ ಯೂಸ್ ಮಾಡಕ್ ಹೋದ್ರೂ ನಮ್ಮ ಆರೋಗ್ಯಕ್ಕೂ ಅಪಾಯ ಮತ್ತೆ ಹಾನಿಕರ ಸ್ನೇಹಿತರೆ. ಅದೊಂದು ಪ್ರಧಾನ ಅಂಶ. ಮತ್ತೆ 7ನೇ ಸೂತ್ರ ಏನಂದ್ರೆ, ಸಮಗ್ರ ಜೀವನ ಶೈಲಿಯಲ್ಲಿ ಸ್ನೇಹಿತರೆ, ಪ್ಲಾಸ್ಟಿಕ್ ಬಳಕೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅದು ನೋಡ್ಕೊಳ್ಳಿ. ಈ ಪ್ಲಾಸ್ಟಿಕ್ ಬಳಕೆಯನ್ನು ಸ್ನೇಹಿತರೆ, ಪ್ಲಾಸ್ಟಿಕ್ ಇಂದ ತಯಾರು ಮಾಡಿರುವಂತ ಬಾಟಲ್ಗಳು, ಪಾತ್ರಗಳು, ಬಾಕ್ಸ್ಗಳು, ಪ್ಲೇಟ್ಗಳು ಎಲ್ಲಾನು ಈಗಾಗಲೇ ಹೆಚ್ಚು ಗ್ಲಾಸ್ಗಳು ಎಲ್ಲ ಹೆಚ್ಚಾಗಿ ನಾವು ಈಗ ಸೊಸೈಟಿಯಲ್ಲಿ ಬಳಸ್ತಾ ಇದ್ದೀವಿ ಸ್ನೇಹಿತರೆ. ಸೊ ಅದರಲ್ಲಿ ನೀರು ಸಂಗ್ರಹಿಸ್ಕೊಳ್ಳೋದು, ನೋಡಿ ಉಪ್ಪಿನಕಾಯಿ ಸಂಗ್ರಹಿಸ್ಕೊಳ್ಳೋದು, ಇಲ್ಲಾಂದ್ರೆ ಅಡಿಗೆ ಎಣ್ಣೆ ಇದೆಯಲ್ಲ, ಅಡಿಗೆ ಎಣ್ಣೆ ಸಂಗ್ರಹಿಸ್ಕೊಳ್ಳೋದು, ಇಂಥ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಪದ್ಧತಿಯಲ್ಲಿ ನಾವು ಈ ಪ್ಲಾಸ್ಟಿಕ್ ಅನ್ನೋದು ಹೆಚ್ಚಾಗಿ ನಮ್ಮ ಜೀವನದಲ್ಲಿ ನಾವು ಬಳಸ್ಕೊಂತಾ ಇದೀವಿ. ಸೊ ಅದನ್ನು ಉಪಯೋಗಿಸ್ತಾ ಇಂಥ ಉಪಯೋಗ ಯಾವುದೇ ಪ್ಲಾಸ್ಟಿಕ್ ಹೆಚ್ಚು ಬಳಸ್ಕೊಂತಾ ಇದೀವೋ ಇದು ಪರಿಸರಕ್ಕೆ ತುಂಬಾ ಹಾನಿಕರ ಮಾಡುತ್ತೆ ಸ್ನೇಹಿತರೆ, ತುಂಬಾ ಹಾನಿಕರ ಮಾಡುತ್ತೆ. ಅರ್ಥ ಮಾಡ್ಕೊಂಡು. ಸೊ ಯಾವ ತರ ಹಾನಿಕರ ಮಾಡುತ್ತೆ ಅಂದ್ರೆ, ಯಾವುದೇ ಒಂದು ಪ್ಲಾಸ್ಟಿಕ್ ಐಟಮ್ ನಾವು ಬಳಸಿದ ಮೇಲೆ ಮತ್ತೆ ಅದನ್ನು ಭೂಮಿ ಮೇಲೆ ಅದು ಬಿಸಾಕಿದ್ರೆ ಏನಾಗತ್ತೆ ಅಂದ್ರೆ 200 300 ವರ್ಷನೂ ಅದು ಕರಗಲ್ಲ ಸ್ನೇಹಿತರೆ. ಯಾವುದೇ ಮಣ್ಣು ಒಳಗಡೆ ಕರಗಲ್ಲ, ಮಣ್ಣು ಒಳಗಡೆ ಬೀಳ್ತಾ ಆಗಲ್ಲ. ಅಂತ ಪ್ಲಾಸ್ಟಿಕ್ ಅನ್ನು ನಮ್ಮ ಪರಿಸರ ರಕ್ಷಿಸ್ಕೋಬೇಕಾದ್ರೆ ಪ್ಲಾಸ್ಟಿಕ್ ತ್ಯಜಿಸಬೇಕಾಗತ್ತೆ. ಅದೊಂದೇ ಅಲ್ಲ, ಯಾವುದೇ ಬಯಸಿದ ಆಹಾರ, ನೀರು ಯಾವುದೇ ಅದರಲ್ಲಿ ಸಂಗ್ರಹಿಸಿ ಹಾಗೆ ಇಟ್ಟಿದ್ರೆ ಸ್ವಲ್ಪ ವ್ಯವಧಿ ಅಂದ್ರೆ 1 ಗಂಟೆ 2 ಗಂಟೆ ಕಾಲ ಹಾಗೆ ಇಟ್ಟಿದ್ರೆ ಸ್ನೇಹಿತರೆ, ಆ ಪ್ಲಾಸ್ಟಿಕ್ ಒಳಗಡೆ ಇರುವಂತ ನ್ಯಾನೋ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಸಣ್ಣ ಪಾರ್ಟಿಕಲ್ಸು, ಅದನ್ನು ನಾವು ನೋಡಕ್ ಸಾಧ್ಯವಿಲ್ಲ, ಆದ್ರೆ ನೋಡಕ್ ಕಾಣಿಸಲ್ಲ ಅದು. ಅಂತ ಸಣ್ಣ ಪಾರ್ಟಿಕಲ್ಸ್ ಏನಾಗತ್ತೆ, ನೀರು ಒಳಗಡೆ ಅದು ಮಿಕ್ಸ್ ಆಗತ್ತೆ ಸ್ನೇಹಿತರೆ. ಅಂದ್ರೆ ನೀರಿಗೂ ಇಲ್ಲ ಯಾವುದೇ ದ್ರವ ಪದಾರ್ಥ, ಯಾವುದೇ ಅಡಿಗೆ ಎಣ್ಣೆ ಇಲ್ಲ, ಯಾವುದೇ ಆಹಾರ, ಯಾವುದೇ ಒಂದು ಪ್ಲಾಸ್ಟಿಕ್ ಹೊರಗಡೆ ಇಟ್ರೆ ಸ್ನೇಹಿತರೆ, ಆ ಮಧ್ಯದಲ್ಲಿ ರಾಸಾಯನಿಕ ಚರ್ಯೆಗಳು ಆಗುತ್ತೆ ಸ್ನೇಹಿತರೆ.
ರಾಸಾಯನಿಕ ಚರ್ಯಗಳಾಗಿ ಅದರಿಂದ ಈ ರಾಸಾಯನಿಕ ಚರ್ಯೆ ಆಗಿದ ಮೇಲೆ ಈ ಪ್ಲಾಸ್ಟಿಕ್ ಹೊರಗಿರುವಂಥ ಈ ಅಂಶ ಏನಾಗುತ್ತೆ, ಆ ಆಹಾರ ಹೊರಗಡೆ, ಉಪ್ಪಿನಕಾಯಿ ಒಳಗಡೆ, ನೀರು ಹೊರಗಡೆ, ಅಡಿಗೆ ಎಣ್ಣೆ ಒಳಗಡೆ ಯಾವಾಗ ಸೇರ್ಕೊತದೋ ಅದು ನಾವು ಸೇವನೆ ಮಾಡಕ್ ಹೋಗ್ತೀವಿ. ನಾವು ಯಾವಾಗ ಸೇವನೆ ಮಾಡ್ತೀವೋ ನೇರವಾಗಿ ಇದು ಕರಗಲ್ಲ ಸ್ನೇಹಿತರೆ, ಜೀರ್ಣ ಮಾಡಕ್ ಸಾಧ್ಯವಿಲ್ಲ, ಡೈಜೆಷನ್ ಸಿಸ್ಟಮ್ ಒಪ್ಪಲ್ಲ. ಅವಾಗ ಏನಾಗುತ್ತೆ, ನೇರವಾಗಿ ಅದನ್ನು ಕೆಳಗಡೆ ವಿಸರ್ಜನೆ ತಲುಪಿಸ್ತದೆ. ಅವಾಗ ಸಣ್ಣ ಕಲ್ಲು ಹೊರಗಡೆ ಸಂಗ್ರಹಿಸ್ಕೊತದೆ. ಸಣ್ಣ ಕಲ್ಲು ಯಾವಾಗ ಸಂಗ್ರಹಿಸ್ಕೊತದೋ ಅದು ಗೋಡೆಗಳಿಗೆ ಅಂಟ್ಕೊತದೆ. ಗೋಡೆಗಳು ಅಂಟ್ಕೊಳ್ಳುವಾಗ ಏನಾಗುತ್ತೆ, ಮುಂದಿನ ದಿವಸದಲ್ಲಿ ನೀವು ಯಾವುದೇ ಆಹಾರ ತಿಂದ್ರೆ ಆಹಾರದಿಂದ ಬಂದಿರುವಂತ ಲವಣಗಳು ಸರಿಯಾದ ಸಂಗ್ರಹಣ ನಮ್ಮ ರಕ್ತ ಹೊರಗಡೆ ಆಗಲ್ಲ. ಅವಾಗ ಲವಣಗಳ ಕೊರತೆ ಬರುತ್ತೆ. ಡಿಫಿಷಿಯನ್ಸಿ ಆಫ್ ಆಲ್ ದಿ ಮಿನರಲ್ಸ್ ವಿಲ್ ಕಮ್. ಡೆಫಿಷಿಯನ್ಸಿ ಆಫ್ ದ ಮಿನರಲ್ಸ್ ಆಗುತ್ತೆ. ಅವಾಗ ಖಂಡಿತವಾಗಿ ನಮಗೆ ಕೂದಲು ಹೋಗೋದು, ಮತ್ತೆ ಹಾರ್ಮೋನ್ ವ್ಯತ್ಯಾಸ ಆಗೋದು, ಪ್ರತಿಯೊಂದು ಆಗ್ತಾ ಇರ್ತದೆ ಸ್ನೇಹಿತರೆ. ಇದಕ್ಕೆಲ್ಲ ಪ್ರಧಾನ ಕಾರಣ ಪ್ಲಾಸ್ಟಿಕ್ ಅಂತ ಹೇಳುವ ಸ್ನೇಹಿತರೆ. ಮತ್ತೆ ಕ್ಯಾನ್ಸರ್ಗಳು ಇತ್ಯಾದಿ ಬೇರೆ ಬೇರೆ ರೋಗಗಳು ಬರೋದು ಪ್ರತಿಯೊಂದಕ್ಕೂ ಈ ಪ್ಲಾಸ್ಟಿಕ್ ಪ್ರಧಾನ ಕಾರಣ. ದಯವಿಟ್ಟು ಸ್ನೇಹಿತರೆ, ದಯವಿಟ್ಟು ತಿಳಿಸ್ಬೇಕಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ನೇಹಿತರೆ, ನಡಕ ಕಡ್ಡಾಯ. ಎಂಟನೇ ವಿಷಯ, 8ನೇ ಸೂತ್ರ, ಜೀವನ ಶೈಲಿ ಸೂತ್ರ, ನಡಕ ಕಡ್ಡಾಯ. ಈ ನಡಕ ಅನ್ನೋದು, ನಡಿಗೆ ಅನ್ನೋದು ಇದು ಯಾಕೆ ಕಡ್ಡಾಯ ಅಂದ್ರೆ, ಪ್ರತಿದಿನ ಪ್ರತಿಯೊಬ್ಬರು ಸ್ನೇಹಿತರೆ 1-1.5 ಗಂಟೆ ಎಲ್ಲರೂ ನಡೆದಿದ್ರೆ ತುಂಬಾ ಪ್ರಯೋಜನಕಾರಿ ಆಗತ್ತೆ ದೇಹಕ್ಕೆ, ದೇಹ ಆರೋಗ್ಯಕ್ಕೆ, ದೈಹಿಕ ಆರೋಗ್ಯಕ್ಕೆ ಸ್ನೇಹಿತರೆ. ಯಾವುದೇ ಕಾಯಿಲೆಗಳು ಬರಲ್ಲ. ಖಂಡಿತವಾಗಿ ತುಂಬಾ ಸಹಾಯಕಾರಿ. ಮತ್ತೆ ಯಾವುದೇ ಈ ನಡಕ ಅನ್ನೋದು ಇತ್ತೀಚಿನ ಕಾಲದಲ್ಲಿ ವ್ಯಾಯಾಮ ಭಾಗವಾಗಿ ನೋಡ್ತಾ ಇಲ್ಲ ಸ್ನೇಹಿತರೆ. ಪ್ರತಿಯೊಬ್ಬರು ಏನ್ ಅನ್ಕೊಂತಾರೆ ಅಂದ್ರೆ ಇದು ವ್ಯಾಯಾಮ ಅಲ್ಲ ಅಂತ ಅನ್ಕೊಂತಾರೆ. ಆದ್ರೆ ಎಲ್ಲಾ ವ್ಯಾಯಾಮಗಳಿಗೆಲ್ಲ ಅತಿ ಉತ್ತಮ ವ್ಯಾಯಾಮ ಏನು ಅಂದ್ರೆ ನಾವು ಕ್ವಶನ್ ಮಾಡ್ಕೊಂಡ್ರೆ, ಪ್ರಶ್ನಿಸ್ಕೊಂಡ್ರೆ, ಒಂದು ವ್ಯಾಯಾಮ, ಎಲ್ಲಾ ವ್ಯಾಯಾಮದಲ್ಲಿ ಒಳ್ಳೆಯ ವ್ಯಾಯಾಮ ಬಂದು ಈ ನಡಕ ಸ್ನೇಹಿತರೆ. ವಾಕಿಂಗ್ ಇಸ್ ದ ಬೆಸ್ಟ್ ಎಕ್ಸಸೈಸ್ ಅಂತ ಹೇಳ್ಬೋದು ಸ್ನೇಹಿತರೆ, ನಾವು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಾವು ನೋಡಿ, ಈ ವ್ಯಾಯಾಮ ಅಷ್ಟೇ ಅಂದ್ರೆ ಈ ವಾಕಿಂಗ್ ಏನಂದ್ರೆ ನಡಕನ ಸ್ನೇಹಿತರೆ, ಎಷ್ಟು ದೀರ್ಘಕಾಲ ನಡೆದಿರೋದು ಇಂಪಾರ್ಟೆಂಟ್ ಆಗತ್ತೆ. ಅವಶ್ಯಕತವಾಗಿ ಎಷ್ಟು ಅಂದ್ರೆ ದೀರ್ಘಕಾಲ ನಡಿಬೇಕಾಗತ್ತೆ. ಎಷ್ಟು ವೇಗವಂತವಾಗಿ ನಡೆದಿವಿ ಅಂತ ಅನ್ನೋದು ಪ್ರಾಮುಖ್ಯತೆ ಸ್ನೇಹಿತರೆ. ಅಂದ್ರೆ ವೇಗವಂತವಾಗಿ ನಡಿಬೇಕು, ವೇಗವಂತವಾಗಿ ನಾವು ವಾಕಿಂಗ್ ಮುಗಿಸ್ಕೋಬೇಕು, ಮನೆಗೆ ಹೋಗ್ಬೇಕಂತ ಆ ರೀತಿಯಲ್ಲಿ ವಾಕಿಂಗ್ ಮಾಡಬಾರ್ದು. ಎಷ್ಟು ದೀರ್ಘವಾಗಿ ನಿಧಾನವಾಗಿ ನಡೀತೀವೋ ಅಷ್ಟು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೊಂಡು ದಯವಿಟ್ಟು ಪಾಲಿಸಿ. ಆಮೇಲೆ ನಡಕಕ್ಕೋಸ್ಕರ ನಾವು ಜಿಮ್ಗೆ ಹೋಗೋದು ಅದು ಯಾವುದೇ ರೀತಿಯಲ್ಲಿ ಒಳ್ಳೇದಲ್ಲ ಸ್ನೇಹಿತರೆ. ನಡಕ ಅಂದ್ರೆ ಹೋಗಿ ಟ್ರೆಡ್ಮಿಲ್ ಮೇಲೆ ನಾವು ನಡೀತಾ ಇರೋದು, ಎಕ್ಸರ್ಸೈಸ್ ಮಾಡೋದು, ಅಂದ್ರೆ ಯಾವುದೇ ಒಂದು ವ್ಯಾಯಾಮ ಮಾಡಿ ಮತ್ತೆ ರನ್ನಿಂಗ್ ಮಾಡೋದು, ಜಾಗಿಂಗ್ ಮಾಡೋದು ಎಲ್ಲ ಅದು ಅಸಹಜ ಸ್ನೇಹಿತರೆ. ಈಗಾಗಲೇ ನೋಡ್ತಾ ಇದ್ವಿ ಎಷ್ಟು ಜನ ಜಿಮ್ಗೆ ಹೋಗಿ ಬಿದ್ದು ಹೋಗೋದು, ಇದೆಲ್ಲ ನೋಡ್ತಾ ಇರ್ತೀವಿ. ಯಾವುದೇ ಅಸಹಜ ಪದ್ಧತಿಗಳು ಯಾವುದು ಪಾಲನೆ ಮಾಡೋದು ಸ್ನೇಹಿತರೆ. ವಾಕಿಂಗ್ ಅನ್ನೋದು, ನಡಕ ಅನ್ನೋದು ಎಲ್ಲಾ ಸ್ನೇಹಿತರ ಜೊತೆಗೆ ಒಂದು ಒಳ್ಳೆ ಪಾರ್ಕ್ ಅಲ್ಲಿ ದೀರ್ಘ ಸಮಯ ನಡೀತಾ ಇದ್ರೆ ಅದರಿಂದ ಒಳ್ಳೆ ಆಕ್ಸಿಜನ್ ಸಿಗತ್ತೆ ನಿಮ್ಗೆ, ಒಳ್ಳೆ ಮಿತ್ರರು ಸಿಗ್ತಾರೆ, ಒಳ್ಳೆ ಮಾತುಗಳು ಮಾತಾಡ್ಬೋದು, ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಸಿಗತ್ತೆ. ಇಲ್ಲಿ ಏನ್ ಸಿಗತ್ತೆ, ಒಂದು ಜಿಮ್ಗೆ ಹೋದ್ರೆ ಅಲ್ಲಿ AC ಹಾಕಿರ್ತಾರೆ, ಎಲ್ಲಾರು ಸೀರಿಯಸ್ ಫೇಸ್ ಇಟ್ಕೊಂಡು ಎಲ್ಲ ಏನ್ ಮಾಡ್ತಾ ಇರ್ತಾರೆ, ಎಲ್ಲ ಸೀರಿಯಸ್ ಆಗಿ ವರ್ಕೌಟ್ ಮಾಡ್ತಾ ಇರ್ತಾರೆ. ಏನೋ ವರ್ಕೌಟ್ ಮಾಡಿ ಏನೋ ಕರಗಿಸ್ಬೇಕು, ಏನೋ ಇವ್ರಿಗೆ ಒಳ್ಳೇದಾಗತ್ತೆ ಅಂತ ಇವ್ರು ಭಾವಿಸ್ತಾರೆ. ಅಷ್ಟೇ ಬಿಟ್ಟಲ್ಲಿ ಏನು ಆಗಲ್ಲ ಸ್ನೇಹಿತರೆ. ಅದು ಅಲ್ಲ ಪದ್ಧತಿ, ಅರ್ಥ ಆಯ್ತಾ? ಅದಕ್ಕೋಸ್ಕರ ಕಮ್ಮಿ ತಿನ್ನಬೇಕು, ಮಿತವಾಗಿ ತಿನ್ಬೇಕು, ಮಿತವಾಗಿ ಮಾತಾಡ್ಬೇಕಾಗತ್ತೆ, ಮಿತವಾದ ಯೋಚನೆ ಮಾಡ್ಬೇಕಾಗತ್ತೆ. ಮತ್ತೆ ವ್ಯಾಯಾಮ ಕಡ್ಡಾಯ ಅಂದ್ರೆ ಒಂದು ಯಾವುದೇ ಎಕ್ಸರ್ಸೈಸಸ್, ಸೂರ್ಯ ನಮಸ್ಕಾರಗಳು, ಯೋಗಾಸನಗಳು, ಮತ್ತೆ ಈ ತರ ನಡಕ, ಇಂಥ ಮಾಡಿಕೊಂಡು ನಾವು ಜೀವನ ನಡೆಸ್ಕೊಂಡಿದ್ರೆ ಜಿಮ್ ಯಾಕೆ ಬೇಕಾಗಿದೆ? ಜಿಮ್ ಅವಶ್ಯಕತೆ ಏನಿದೆ ಇಲ್ಲಿ? ನಮ್ಮ ಜೀವನದಲ್ಲಿ ಜಿಮ್ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅದು ಮಾಡೋದ್ರಿಂದ ಎಷ್ಟೋ ಅಡ್ಡಪರಿಣಾಮಗಳು ಖಂಡಿತವಾಗಿ ಬರುತ್ತೆ ದೇಹಕ್ಕೆ, ಅದರಲ್ಲಿ ಏನು ಸಂಶಯ ಇಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ದಯವಿಟ್ಟು ಇದನ್ನು ನೋಡಿ. ಯಾವುದೇ 30 ವರ್ಷ ಇರುವಂತ ಯುವಕರು ಏನ್ ಮಾಡ್ಬೋದು, ಅದಕ್ಕಿಂತ ಕೆಳಗಿರೋರು ಸ್ವಲ್ಪ ಜಾಗಿಂಗ್ ಮಾಡ್ಬೋದು ಸ್ನೇಹಿತರೆ. ಜಾಗಿಂಗ್ ಅಂದ್ರೆ ಸ್ವಲ್ಪ ಫಾಸ್ಟ್ ವಾಕಿಂಗ್ ಅಂತ ಹೇಳ್ತೀವಿ ನಾವು, ಅಲ್ವಾ? ಬ್ರಿಸ್ಕ್ ವಾಕಿಂಗ್. ಅದೇ 30 ವರ್ಷ ಮೇಲ್ಗಡೆರುವಂತವರು ನಾರ್ಮಲ್ ವಾಕಿಂಗ್, ಸಾಮಾನ್ಯ ನಡಕ, ಅದು ಒಳ್ಳೆಯದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾವುದೇ ರೀತಿಯಲ್ಲಿ ಮನಸ್ಸನ್ನೋದು 2 ಕಾಲು ಜಂತು ಸ್ನೇಹಿತರೆ. ಮನುಷ್ಯನವನು 2 ಕಾಲು ಜಂತು. ಈ 2 ಕಾಲು ಜಂತು ಅನ್ನುವಾಗ ನಾವು ಕಡ್ಡಾಯವಾಗಿ ನಾವು ಯಾವುದೇ ಕಾರಣಕ್ಕೆ ಓಡಬಾರದು. ಓಡೋದು ಒಳ್ಳೇದಲ್ಲ, ನಡಕ ಮಾತ್ರ ಒಳ್ಳೇದು ಯಾರಿಗೆ? ಮನುಷ್ಯನಿಗೆ. ಯಾಕಂದ್ರೆ ನಾವು 2 ಕಾಲು ಜಂತುವು. 4 ಕಾಲು ಜಂತುಗಳಿದೆ ಎಲ್ಲ ನೋಡಿ. ನಾರ್ಮಲ್ ಜಂತು ಜಾತಿ ಅನ್ನೋದು ಯಾರು 4 ಕಾಲು ಇರ್ತದೆ ಸ್ನೇಹಿತರೆ. 4 ಕಾಲು ಇರುವಾಗ
ಅದು ಓಡೋದಕ್ಕೆ ಅದಕ್ಕೂ ಅರ್ಹತೆ ಇದೆ. ನಾವು ಓಡಿದ್ರೆ ಏನಾಗುತ್ತೆ, ನಮ್ಮ ಮೊಣಗಾಲು ಎಲ್ಲ ಜಾಯಿಂಟ್ಸ್ ಎಲ್ಲ ಅದೇನಾಗುತ್ತೆ, ನಿಧಾನವಾಗಿ ಡ್ಯಾಮೇಜ್ ಆಗ್ತಾ ಬರ್ತದೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಹೆಚ್ಚು ಈ ಅಥ್ಲೆಟಿಕ್ಸ್ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ವೇಗವಂತವಾಗಿ ಡ್ಯಾಮೇಜ್ ಆಗ್ತಾ ಇರ್ತದೆ ಯಾವುದು. ಸೊ ಈ ನೀ ಜಾಯಿಂಟ್ಸ್, ಎಸ್ಪೆಷಲಿ ನೀ ಜಾಯಿಂಟ್ಸ್ ಸ್ನೇಹಿತರೆ, ನೀ ಜಾಯಿಂಟ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ಇದು ಗಮನಿಸಿಕೊಂಡು ದಯವಿಟ್ಟು ಪಾಲನೆ ಮಾಡಿ ಸ್ನೇಹಿತರೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಇತ್ತೀಚಿನ ಕಾಲದಲ್ಲಿ ಹೆಚ್ಚಾಗಿ ಕುಳಿತುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಪ್ರಧಾನವಾಗಿ ಏನಾಗುತ್ತೆ, ಆ ದೇಹದಲ್ಲಿ ಹೆಚ್ಚು ಸ್ನೇಹಿತರೆ ಕೊಬ್ಬಿನಾಂಶ ಹೆಚ್ಚಾಗೋದು, ಸ್ಟ್ರೆಸ್ ಹೆಚ್ಚಾಗೋದು. ಅಂದ್ರೆ ಅವು ಯಾವುದೇ ನಡಕ ಮಾಡಲ್ಲ. ಒಂದು ಸರಿ ಕೂತ್ಕೊಂಡಿದ್ರೆ 7 ಗಂಟೆ 8 ಗಂಟೆ 10 ಗಂಟೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ವರ್ಕ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅದರಿಂದ ಹೆಚ್ಚು ಒತ್ತಡ ಅನ್ನೋದು ದೇಹದಲ್ಲಿ ಈಗಾಗಲೇ ಸಂಗ್ರಹಿಸಿಕೊಂಡಿರ್ತದೆ. ಮತ್ತೆ ಆ ಸಂಗ್ರಹಿಸಿಕೊಂಡ ಹೆಚ್ಚು ಒತ್ತಡವನ್ನು ನಾವು ತೆಗೆದಾಗಬೇಕಂದ್ರೆ ಅದಕ್ಕೆ ಒಳ್ಳೆ ಮಾರ್ಗ ಅಂದ್ರೆ ನಡಕ ಸ್ನೇಹಿತರೆ. ಅವರು ನಡೆದಿದ್ರೆ ಖಂಡಿತವಾಗಿ ಒಳಗಡೆ ಇರುವಂತ ಹೆಚ್ಚು ಈ ಒತ್ತಡ ಪೂರ್ತಿ ತೆಗೆದಾಕ್ಬೋದು, ಆರೋಗ್ಯವಂತವಾಗಿ ತಯಾರಾಗುವುದು ಸ್ನೇಹಿತರೆ. ಅದಕ್ಕೋಸ್ಕರ ಅಂತವರು ಒಂದೇ ಪೊಸಿಷನ್ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದು, ಒಂದೇ ಪೊಸಿಷನ್ ಕೂತ್ಕೊಂಡು ಕೆಲಸ ಮಾಡೋದು, ಎಲ್ಲಾರು ನಡಕ ಅನ್ನೋದು ಕಡ್ಡಾಯವಾಗಿ ಅವರು ಅಳವಡಿಸ್ಕೋಬೇಕಾಗತ್ತೆ ಅವ್ರ ಜೀವನದಲ್ಲಿ. ಅರ್ಥ ಮಾಡ್ಕೋ ಸ್ನೇಹಿತರೆ. ಕೊನೆಯದಾಗಿ ಸ್ನೇಹಿತರೆ 9ನೇ ವಿಷಯ. ಸೊ 9ನೇ ವಿಷಯ ಕೊನೆಯದಲ್ಲ, 9ನೇ ವಿಷಯ. 9ನೇ ವಿಷಯ ಬಂದು ನಿದ್ರಾ ಕಡ್ಡಾಯ ಸ್ನೇಹಿತರೆ. ಪ್ರತಿ ಜೀವಿಗೆ ಈ ಭೂಮಿ ಮೇಲೆ ನಿದ್ರಾ ಅನ್ನೋದು ಕಡ್ಡಾಯ. ಅದೇ ತರ ಜಂತು ಜಾತಿಗೆ ಮತ್ತೆ ಪಕ್ಷಿ ಜಾತಿಗೆ, ಪ್ರತಿ ಜಾತಿಗೆ, ಮಾನವ ಜಾತಿಗೆ ಈ ನಿದ್ರಾ ಅನ್ನೋದು ಕಡ್ಡಾಯ. ನಿದ್ರಾ ಅನ್ನೋದು ಒಂದು ವರ, ದೇವರು ಕೊಟ್ಟಿರುವಂತ ವರ. ಇದರಿಂದ ಏನಾಗುತ್ತೆ ಸ್ನೇಹಿತರೆ, ಖಂಡಿತವಾಗಿ ನಮ್ಮ ರೋಗ ನಿರೋಧಶಕ್ತಿ ಹೆಚ್ಚಾಗತ್ತೆ. ಸರಿಯಾದ ನಿದ್ರೆ ಮಾಡಿದ್ರೆ, ಉತ್ತಮ ನಿದ್ರೆ ಮಾಡಿದ್ರೆ ಖಂಡಿತವಾಗಿ ನಮ್ಮ ಹೊರಗಿರುವಂತ ರೋಗ ನಿರೋಧಶಕ್ತಿ ಹೆಚ್ಚಾಗತ್ತೆ. ಸೊ ಯಾವುದೇ ರೀತಿಯಲ್ಲಿ ಯಾವುದೇ ರೋಗಗಳು ಬರಲ್ಲ. ಬಂದ್ರೂ ಬೇಗವಂತ ಹೊಟ್ಟೋಗತ್ತೆ. ಯಾಕಂದ್ರೆ ಪುನಃ ಚೈತನ್ಯ ಮಾಡ್ತಾ ಇರ್ತದೆ ಸ್ನೇಹಿತರೆ, ಪುನಃ ಚೈತನ್ಯಗೊಳಿಸ್ತಾ ಇರ್ತದೆ ದೇಹ. ಯಾವ ತರ ಅಂದ್ರೆ ರೆಜುವಿನೇಷನ್ ಅಂತ ಹೇಳ್ತೀವಲ್ಲ, ರೆಜುವಿನೇಷನ್ ಅಂದ್ರೆ ಪುನಃ ಚೈತನ್ಯಗೊಳಿಸೋದು. ಯಾವುದು ನಮ್ಮ ದೇಹ ಪ್ರತಿ ದಿವಸ ಪ್ರತಿ ದಿವಸ ರಾತ್ರಿ ಸರಿಯಾದ ನಿದ್ದೆ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ದೇಹವನ್ನು ಪುನಃ ಚೈತನ್ಯಗೊಳಿಸ್ಕೋಬಹುದು. ಅದು ಕಡ್ಡಾಯವಾಗಿ ಆಗತ್ತೆ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಆಗತ್ತೆ. ನೋಡಿ, ಇತ್ತೀಚಿನ ಕಾಲದಲ್ಲಿ ಈ ತೀವ್ರ ಹೆಚ್ಚು ಕೆಲಸ ಆಗಿ ಪ್ರತಿಯೊಬ್ಬರು ಏನ್ ಮಾಡ್ತಾರೆ ಸ್ನೇಹಿತರೆ, ಅಥವಾ ಬೇರೆ ಬೇರೆ ಕಾರಣಗಳು, ಬೇರೆ ರೋಗಗಳು ಬಂದಿರ್ಬೋದು ಅಲ್ವಾ. ಇದರಿಂದ ನಿದ್ರೆ ಕೊರತ ಅನ್ನೋದು ಅನುಭವಿಸ್ತಾರೆ ಸ್ನೇಹಿತರೆ. ಅವರಿಗೆ ಗಾಢ ನಿದ್ರೆ ಅನ್ನೋದು ನಿಜವಾಗಿ ಹೇಳ್ಬೇಕಂದ್ರೆ ತುಂಬಾ ದೂರವಾಗಿರ್ತದೆ. ಗಾಢ ನಿದ್ರೆ ಬರಲ್ಲ ಅವ್ರಿಗೆ, ನಿದ್ರವೇ ಕೊರತ ಆಗಿದೆ ಸ್ನೇಹಿತರೆ. ಇಂಥ ರೀತಿಯಲ್ಲಿ ಏನ್ ಮಾಡ್ತಾರೆ, ಚೆನ್ನಾಗಿ ಮಲಗಬೇಕು ಅಂತ ಅನ್ಕೊಂಡು ಏನ್ ಮಾಡ್ತಾರೆ ಸ್ನೇಹಿತರೆ, ಅವರು ಪೂರ್ತಿ ಚೆನ್ನಾಗಿ ಮಲಗಬೇಕಂತ ಹೇಳ್ಬಿಟ್ಟು ನಿದ್ದೆ ಮಾತ್ರೆಗಳು ತಗೊಂಡೋದು ಅಳವಡಿಸ್ಕೊತಾರೆ ಸ್ನೇಹಿತರೆ. ನಿದ್ದೆ ಮಾತ್ರೆಗಳು ತಗೊಂಡೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಸೊ ಇಂಥ ಮಾಡಿದ್ರೆ ಖಂಡಿತವಾಗಿ ಅವ್ರಿಗೆ ಇನ್ನೂ ಹೆಚ್ಚು ಡ್ಯಾಮೇಜ್ ಆಗತ್ತೆ. ನಿದ್ದೆ ಮಾತ್ರೆ ಏನ ತಗೊಂಡೋಕ್ ಹೋದ್ರೆ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಂಡು ಇದರಿಂದ ನಾವು ದೂರ ಆಗ್ಬೇಕು, ಇದರಿಂದ ದೂರ ಇರ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾವು, ಈ ದೇಹದ ಮೇಲೆ ಈ ದುಷ್ಪರಿಣಾಮಗಳು ಹೆಚ್ಚಾಗತ್ತೆ ಈ ತರ ಮಾಡ್ತಾ ಹೋದ್ರೆ, ನಿದ್ದೆ ಮಾತ್ರ ತಗೊಂಡ್ರೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗಿ ತ್ಯಜಿಸಿ. ಸೊ ಸಹಜವಾದ ಪದ್ಧತಿಗಳು ಅಂದ್ರೆ ಒಳ್ಳೆ ಧ್ಯಾನ ಮಾಡೋದು ಪ್ರತಿದಿನ. ಎಷ್ಟು ನಮ್ಮ ಒಳಗಡೆ ಈ ಒತ್ತಡ ಇದೆಯೋ ನೋಡಿ ಸ್ನೇಹಿತರೆ, ಯಾವುದಕ್ಕೆ ನಿದ್ರೆ ಬರಲ್ಲ ಸರಿಯಾಗಿ, ಖಂಡಿತವಾಗಿ ನಮ್ಮ ದೇಹ ಹೊರಗಡೆ ಈಗಾಗಲೇ ಹೆಚ್ಚು ಏನಾಗಿದೆ, ಈ ಒತ್ತಡ ಇದೆ, ಮಾನಸಿಕ ಒತ್ತಡ ಇದೆ. ಮಾನಸಿಕ ಈ ನಕಾರಾತ್ಮಕ ಅಂಶಗಳು ಹೆಚ್ಚು, ಆ ಯೋಚನೆಗಳಿದೆಯಲ್ಲ, ಆ ಯೋಚನೆಗೆಲ್ಲ ನಿಮ್ಗೆ ಸರಿಯಾದ ನಿದ್ದೆ ಮಾಡಕ್ಕೆ ಬಿಡಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಪ್ರತಿ ದಿವಸ ನೀವು ಧ್ಯಾನ ಮಾಡತ್ತಾ, ನಿಮ್ಮ ಮನಸ್ಸುಗೂ ಶುದ್ಧಿ ಮಾಡತ್ತಾ, ನಿಮ್ಮ ಮನಸ್ಸುಗೂ ಸ್ನಾನ ಮಾಡತ್ತಾ. ಮನಸ್ಸು ಸ್ನಾನನೇ ಧ್ಯಾನ ಸ್ನೇಹಿತರೆ. ಆ ಧ್ಯಾನವನ್ನು ಸರಿಯಾದ ಪಾಲನೆ ಮಾಡಿದರೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಮನಸ್ಸಲ್ಲಿ ಒತ್ತಡ ಹೆಚ್ಚಾಗಲ್ಲ, ನಿಮ್ಗೆ ನಿದ್ದೆಯನ್ನು ಚೆನ್ನಾಗಿ ಬರುತ್ತೆ. ತುಂಬಾ ಅದ್ಭುತವಾದ ಗಾಢ ನಿದ್ರೆಗೂ ಅನುಭವಿಸೋ ಸ್ನೇಹಿತರೆ, ಇದು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಇನ್ನೊಂದು, ನಿದ್ದೆ ಅನ್ನೋದು ಸ್ನೇಹಿತರೆ ಆದಷ್ಟು ಏನ್ ಮಾಡ್ಬೇಕು, ಕತ್ತಲಲ್ಲಿ ನಿದ್ದೆ ಮಾಡ್ಬೇಕು. ಪೂರ್ತಿ ಕತ್ತಲಲ್ಲಿ ನಿದ್ದೆ ಮಾಡ್ಬೇಕು. ನಮ್ಮ ಸುತ್ತ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇರಬಾರ್ದು, ಲೈಟಿಂಗ್ ಇರಬಾರ್ದು, ಇದು ಅರ್ಥ ಮಾಡ್ಕೊಳ್ಳಿ. ಸೊ ಇದೆಲ್ಲ ಇರುವಾಗ ಏನಾಗುತ್ತೆ ಸ್ನೇಹಿತರೆ, ನೈಟ್ ನಾವು ನಿದ್ದೆ ಮಾಡುವಾಗ ಪೂರ್ತಿ ಲೈಟ್ ಅನ್ನೋದು ನಾವು ಏನ್ ಮಾಡ್ತೀವಿ, ಸ್ವಿಚ್ ಆಫ್ ಮಾಡ್ತೀವಿ. ಅಂದ್ರೆ ಪೂರ್ತಿ ಲೈಟು ತೆಗೆದಾಕ್ತೀವಿ. ಅವಾಗ ಒಂದು ಅದ್ಭುತವಾದ ವಿಷಯ ಅಂದ್ರೆ, ನಮ್ಮ ಒಳಗಡೆ ಪೀನಿಯಲ್ ಗ್ಲ್ಯಾಂಡ್ ಅಂತ ಇದೆ ಸ್ನೇಹಿತರೆ. ಪೀನಿಯಲ್ ಗ್ಲ್ಯಾಂಡ್ ಅದು ಯಾಜ್ಞಾನ ಚಕ್ರ. ಇದರಿಂದ ಒಂದು 1.5 ಇಂಚ್ ಅಂದ್ರೆ 1.5 ಇಂಚ್ ಒಳಗಡೆ ಇರ್ತದೆ. ಈ ಕೇಂದ್ರದಿಂದ 1.5 ಇಂಚ್ ಒಳಗಡೆ ಪೀನಿಯಲ್ ಗ್ಲ್ಯಾಂಡ್ ಅಂತ ಒಂದಿರ್ತದೆ ಸ್ನೇಹಿತರೆ. ಚಿಕ್ಕದಾಗಿ ಸಣ್ಣದಾಗಿರ್ತದೆ ಪೀನಿಯಲ್ ಗ್ಲ್ಯಾಂಡ್. ಆ ಪೀನಿಯಲ್ ಗ್ಲ್ಯಾಂಡ್ ಏನ್ ಮಾಡುತ್ತಂದ್ರೆ, ಅದ್ಭುತವಾಗಿ ಮೆಲೋಟೋನಿನ್ ಅಂತ ಒಂದು ರಸವನ್ನು, ಒಂದು ಹಾರ್ಮೋನ್ ಅನ್ನು ಉತ್ಪನ್ನ ಮಾಡುತ್ತೆ ಸ್ನೇಹಿತರೆ. ಈ ಮೆಲೋಟೋನಿನ್ ಏನ್ ಮಾಡುತ್ತೆ,
ಅದು ಯಾವಾಗ ಉತ್ಪನ್ನ ಆಗುತ್ತೋ ಮೆದುಳಿಂದ ಎಲ್ಲ ರಕ್ತ ಒಳಗಡೆ ಹರಿತಾ ಇರ್ತದೆ. ರಕ್ತ ಒಳಗಡೆ ಹರಿತಾ ಇರ್ತದೆ, ಮತ್ತೆ ರಕ್ತದಿಂದ ಎಲ್ಲಾ ಅವಯವಗಳಿಗೂ ತಲುಪಿಸ್ತದೆ ಸ್ನೇಹಿತರೆ. ಈ ಮೆಲಟೋನಿನ್ ಅನ್ನೋದು ಎಲ್ಲಾ ಅವಯವಗಳು ತಲುಪಿಸ್ತದೆ. ಯಾವಾಗ ಎಲ್ಲಾ ಅವಯವಗಳು ತಲುಪಿಸ್ತದೋ ಅವಾಗ ಏನ್ ಮಾಡುತ್ತೆ, ಪ್ರತಿ ಅವಯವ ಈ ಮೆಲಟೋನಿನ್ ಬಂದಿದೆ ಅಂತ ಅರ್ಥ ಆಗಿದ್ರೆ ಖಂಡಿತವಾಗಿ ಅದೇನ್ ಮಾಡುತ್ತೆ, ಸ್ವಚ್ಛಗೊಳಿಸ್ಕೊಂಡು ಶುರು ಆಗ್ತದೆ. ಇಡೀ ನೈಟು ಏನಾಗ್ತಾ ಇರ್ತದೆ ದೇಹದಲ್ಲಿ, ಏನಾಗ್ಬೇಕು, ಸ್ವಚ್ಛಗೊಳಿಸ್ಕೋಬೇಕು. ಇಡೀ ನೈಟ್ ಅಲ್ಲಿ ಪ್ರತಿ ಅಂಗ ಅದು ತನ್ನಂತ ತಾನು ಸ್ವಚ್ಛಗೊಳಿಸ್ಕೊಂತಾ ಇರ್ಬೇಕು. ಅದೇ ಸೆಲ್ಫ್ ರಿಪೇರ್ ಅಂತ ಇರ್ತೀವಿ. ಸೆಲ್ಫ್ ರಿಪೇರ್ ಆಗ್ಬೋದು, ಹೇಳ್ಬೇಕಂದ್ರೆ ರೆಜುವನೇಷನ್ ಆಗ್ಬೋದು, ಅಂದ್ರೆ ಪುನಃ ಚೈತನ್ಯಗೊಳಿಸ್ಕೊಂಡು ಇಡೀ ನೈಟು ಆಗ್ತಾ ಇರ್ತದೆ. ಅದು ಬಿಟ್ಟು ಯಾವುದೇ ರೀತಿಯಲ್ಲಿ ನೀವು ಅಂದ್ರೆ ಲೇಟ್ ಆಗಿ ನಿದ್ದೆ ಮಾಡೋದು, ಲೇಟ್ ಆಗಿ ಊಟ ತಿನ್ನೋದು ಇದೆಲ್ಲ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಿಮ್ಗೆ ಈ ನಿದ್ದೆ ಅನ್ನೋದು ಗಾಢ ನಿದ್ರೆ ಆಗಲ್ಲ. ಖಂಡಿತವಾಗಿ ನಿಮ್ಗೆ ತೊಂದರೆಗಳು ಹೆಚ್ಚು ಶುರು ಆಗ್ತದೆ ಸ್ನೇಹಿತರೆ. ಅದಕ್ಕೆ ಇತ್ತೀಚಿನ ಕಾಲದಲ್ಲಿ ನಿದ್ರೆ ಕೊರತೆಯಿಂದ, ನಿದ್ರೆ ಹೀನತೆಯಿಂದ ತುಂಬಾ ಜನ ಈಗಾಗಲೇ ಸಫರ್ ಆಗ್ತಾ ಇದ್ದಾರೆ. ಅದಕ್ಕೆಲ್ಲ ಒಂದೇ ಒಂದು ಪರಿಹಾರ, ಸರಿಯಾದ ಆರೋಗ್ಯ ಪದ್ಧತಿ, ಸರಿಯಾದ ಈ ಆರೋಗ್ಯ ಪದ್ಧತಿ, ಆಹಾರ ಪದ್ಧತಿ ಮತ್ತೆ ಧ್ಯಾನ. ಇಷ್ಟು ಮಾತ್ರ ಇದ್ರೆ, ಪ್ರತಿದಿನ ಇಷ್ಟು ಮಾತ್ರ ಇದ್ರೆ ಸ್ನೇಹಿತರೆ, ನಿಮ್ಗೆ ನಿದ್ದೆ ಕೊರತೆ ಅನ್ನೋದು ಕಡ್ಡಾಯವಾಗಿ ನೀವು ತೆಗೆದುಹಾಕ್ಬೋದು. ಆ ಸಮಸ್ಯೆಯಿಂದ ನೀವು ಆಚೆ ಬರುವಂತ ಅವಕಾಶ ಇರುತ್ತೆ ಸ್ನೇಹಿತರೆ. ಈಗ ಕೊನೆಯ ಸೂತ್ರ ಧ್ಯಾನ ಸ್ನೇಹಿತರೆ. ಕೊನೆಯ ಸೂತ್ರ ನಮ್ಗೆ ಏನಿದೆ, ಧ್ಯಾನ. ಯಾವುದು, ಸಮಗ್ರ ಜೀವನ ಶೈಲಿ ಕೊನೆಯ ಸೂತ್ರ. ನಮ್ಮ ಪ್ರಸ್ತುತ ಜೀವನದಲ್ಲಿ ಏನಾಗ್ತಾ ಇದೆ ಸ್ನೇಹಿತರೆ, ನೋಡ್ತಾ ಇದ್ರೆ ಒತ್ತಡ ಅನ್ನೋದು ಒತ್ತಡ ಮಟ್ಟವನ್ನು ಹೆಚ್ಚಾಗ್ತಾ ಇದೆ. ಪ್ರತಿ ದಿವಸ ಹೆಚ್ಚಾಗ್ತಾನೆ ಹೋಗ್ತದೆ ಸ್ನೇಹಿತರೆ. ಸೊ ಈ ತರ ಈ ಒತ್ತಡ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇದ್ರೆ ಸ್ನೇಹಿತರೆ, ಇದೆಲ್ಲ ಮಾನಸಿಕ ರೋಗಗಳು ಅನ್ನೋದು ಉಂಟಾಗ್ತದೆ. ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯ. ಮತ್ತೆ ಇದೆಲ್ಲ ತೆಗೆದುಹಾಕ್ಬೇಕಂದ್ರೆ ಮನಸ್ಸಕ್ಕೂ ನಾವು ಯಾವಾಗಲೂ ಸ್ನಾನ ಮಾಡಬೇಕು, ಮನಸ್ಸಿಗೂ ಶುದ್ಧಿಗೊಳಿಸ್ಕೊತಾ ಇರ್ಬೇಕು ಸ್ನೇಹಿತರೆ. ಅದೇ ಧ್ಯಾನ ಅಂತ ನಾವು ಮುಂಚೆ ಹೇಳಿದ್ವಿ ಅಲ್ವಾ. ಸೊ ಇದು ನಾವು ಪ್ರತಿ ದಿವಸ ಮಾಡ್ತಾನೆ ಇರ್ಬೇಕು. ಅಂದ್ರೆ ಮನಸ್ಸು ಮತ್ತು ದೇಹವನ್ನು ಪೂರ್ತಿ ಶಾಂತಿಗೊಳಿಸ್ಬೇಕು. ಈ ಮಾನಸಿಕ ಸಮಸ್ಯೆಗಳಿಂದ ನಾವು ನಿವಾರಣೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಧ್ಯಾನ ಮಾತ್ರನೇ ಉತ್ತಮ ಮಾರ್ಗ ಅಂತ ಹೇಳ್ಬೋದು ಸ್ನೇಹಿತರೆ. ಧ್ಯಾನ ಮಾತ್ರವೇ ಉತ್ತಮ ಮಾರ್ಗ ಆಗತ್ತೆ. ಈ ಧ್ಯಾನದಿಂದ ಯಾವುದೇ ಮಾನಸಿಕ ಸಮಸ್ಯೆಗಳಿಂದ ದೇಹದಲ್ಲಿ ಬರುವಂತ ಎಲ್ಲಾ ರೋಗವನ್ನು ನಾವು ತಡೆಗಟ್ಟಬಹುದು ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ತಡೆಗಟ್ಟುವಂತ ಅವಕಾಶ, ಸೊ ಇದಕ್ಕಿರುವಂತ ಸಾಮರ್ಥ್ಯ ಅನ್ನೋದು ಆ ತರ ಇದೆ ಸ್ನೇಹಿತರೆ. ಯಾವುದಕ್ಕೆ, ಧ್ಯಾನಕ್ಕೆ. ಅದಕ್ಕೋಸ್ಕರ ಈ ಧ್ಯಾನ ಪ್ರತಿನಿತ್ಯ ಮಾಡುತ್ತಾ ನಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸ್ಕೊಂತ ದೇಹವನ್ನು ಆರೋಗ್ಯವಂತವಾಗಿ ಇಟ್ಕೊಂಡು ನಾವು ಜೀವನ ನಡೆಸ್ಕೊಂಡಿದ್ರೆ ಅದ್ಭುತವಾದ ಸುಂದರವಾದ ಜೀವನವನ್ನು ಈ ಭೂಮಿ ಮೇಲೆ ನಾವು ಖಂಡಿತವಾಗಿ ಅಳವಡಿಸ್ಕೋಬಹುದು ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕೊನೆಯದಾಗಿ ಧ್ಯಾನ ಒಂದು ಮಾರ್ಗ, ಧ್ಯಾನವೇ ಒಂದು ಪ್ರಧಾನ ಮಾರ್ಗ ಆಗಿರ್ತದೆ ನಮ್ಮ ಜೀವನದಲ್ಲಿ ಆತ್ಮ ಸಾಕ್ಷಾತ್ಕಾರ ಹೊಂದಕ್ಕೆ ಅಂತ ತಿಳ್ಕೊಂತ ಇದು 10ನೇ ಸೂತ್ರ ಧ್ಯಾನ ಅನ್ನೋದು. ಧ್ಯಾನದ ಬಗ್ಗೆ ಹೆಚ್ಚಾಗಿ ಪ್ರತಿ ದಿವಸ ನಾವು ತಿಳ್ಕೊತಾ ಇದ್ವಿ. ಇದು ಪ್ರತ್ಯೇಕವಾಗಿ ಏನಂತ ಅಂಶ ಏನು ಬೇಕಾಗಿಲ್ಲ, ಆದ್ರೂ ಕೂಲಂಕುಷವಾಗಿ ಹೇಳಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಇಷ್ಟು 10 ಸೂತ್ರಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡಿದ ಸ್ನೇಹಿತರೆ. ಕೊನೆಯದಾಗಿ ಆರೋಗ್ಯಕ್ಕೆ ದಿನಚರ್ಯ, ಅಂದ್ರೆ ಯಾವುದೇ ಅನಾರೋಗ್ಯಕ್ಕೆ ದಿನಚರ್ಯ. ಅನಾರೋಗ್ಯ ಇರುವಂತ ವ್ಯಕ್ತಿಗಳು ಮನುಷ್ಯರು ಏನ್ ಮಾಡೋದು ಅಂದ್ರೆ ದಿನಚರ್ಯ ಏನು ಪಾಲನೆ ಮಾಡಬೇಕು ಅಂದ್ರೆ ಬೆಳಗ್ಗೆಯಿಂದ ನೈಟ್ ವರೆಗೂ ಯಾವ ತರ ಆಹಾರ ನಾವು ಸೇವನೆ ಮಾಡಿದ್ರೆ ಒಳ್ಳೇದಾಗತ್ತೆ. ಯಾವುದೇ ಅನಾರೋಗ್ಯ ಇದ್ರೂ ಅನಾರೋಗ್ಯ ಬೇಗವಂತವಾಗಿ ನಾವು ಗುಣ ಮಾಡ್ಕೋಬಹುದು ಅಂತ ಅದೊಂದು ನೋಡಿ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಸ್ನೇಹಿತರೆ. 5 ನಿಮಿಷದಲ್ಲಿ ಮುಕ್ತಾಯ ಮಾಡೋಣ. ನೋಡಿ, ಮೊದಲನೇ ಅಂಶ ಸ್ನೇಹಿತರೆ, ಈ ಅನಾರೋಗ್ಯ ದಿನಚರ್ಯದಲ್ಲಿ ಮೊದಲನೇ ಅಂಶ ಅಂದ್ರೆ ನಮ್ಮ ದೇಹವನ್ನು ಸ್ವಚ್ಛಗೊಳಿಸ್ಕೊಳ್ಳೋದು. ಡಿಟಾಕ್ಸಿಫಿಕೇಶನ್ ಅಂದ್ರೆ ಪೂರ್ತಿ ನಮ್ಮ ದೇಹವನ್ನು ಶುದ್ಧೀಕರಣ ಮಾಡಿಕೊಳ್ಳೋದು ಅಂತ ಸ್ನೇಹಿತರೆ. ಸೊ ಈ ಶುದ್ಧೀಕರಣ ಮಾಡಿಕೊಂಡ ವಿಧಾನದಲ್ಲಿ ಪ್ರಥಮವಾಗಿ ಏನಿರ್ತದೆ ಅಂದ್ರೆ ಎನಿಮಾ ಅಂತ ಸ್ನೇಹಿತರೆ. ಎನಿಮಾ ಮತ್ತೆ ಹೊಟ್ಟೆ ಪ್ಯಾಕ್ ಅಂದ್ರೆ ಸ್ಟಮಕ್ ಪ್ಯಾಕ್ ಅಂತ ಹೇಳ್ತೀವಿ ನಾವು, ಅಬ್ಡೋಮಿನಲ್ ಪ್ಯಾಕ್ ಅಂತ. ಸೊ ಅದೊಂದು, ಮತ್ತೆ ಎನಿಮಾ ಪದ್ಧತಿ, ಮತ್ತೆ ಅದಾದ್ಮೇಲೆ ವಾಮನ ದೌತಿ ಮತ್ತೆ ಜಲನೀತಿ. ಇಂಥ ಪದ್ಧತಿಗಳು ನಾವು ಪಾಲನೆ ಮಾಡಿದ ಸ್ನೇಹಿತರೆ ಖಂಡಿತವಾಗಿ ನಮ್ಗೆ ನಮ್ಮ ಆರೋಗ್ಯದಲ್ಲಿ, ನಮ್ಮ ದೇಹದಲ್ಲಿರುವಂತ ಎಲ್ಲಾ ವಿಷ ಪದಾರ್ಥಗಳು, ಟಾಕ್ಸಿನ್ಸು ಎಲ್ಲಾನು ಆಚೆ ಕಳಿಸ್ಬೋದು ಸ್ನೇಹಿತರೆ. ಮತ್ತೆ ಒಳ್ಳೆ ಡಿಟಾಕ್ಸಿಫಿಕೇಶನ್ ಆಗ್ಬೇಕಂದ್ರೆ ಎನಿಮಾ ಯಾವ ತರ ಮಾಡ್ಬೇಕು, ಎನಿಮಾ ಅನ್ನೋದು ಒಂದು ಡಬ್ಬ ಸಿಗುತ್ತೆ ಸ್ನೇಹಿತರೆ. ಎನಿಮಾ ಡಬ್ಬ ಅಂತ, ಎನಿಮಾ ಬಾಕ್ಸ್ ಅಂತ ಸಿಗುತ್ತೆ ನಿಮ್ಗೆ ಸೊಸೈಟಿಯಲ್ಲಿ, ಅಂದ್ರೆ ಮಾರ್ಕೆಟ್ ಅಲ್ಲಿ, ಇಲ್ಲ ಅಂದ್ರೆ ಅಮೆಜಾನ್ಗೆ ಹೋಗಿ ಎನಿಮಾ ಒಂದು ಸ್ಮಾಲ್ ಬಾಕ್ಸ್ ಸಿಗುತ್ತೆ, ಎನಿಮಾ ಬಾಕ್ಸ್ ಅಂತ, ಎನಿಮಾ ಕಿಟ್. ಅದ್ರ ಒಳಗಡೆ ಎಲ್ಲ ನಿಮ್ಗೆ ಒಂದು ಪೈಪ್ ಎಲ್ಲ ಕೊಟ್ಟಿರ್ತಾರೆ. ಅದು ಬಹಳ ಸುಲಭ ಪದ್ಧತಿ ಮಾಡ್ಕೊಡೋದು. ಆದ್ರೆ ಅದೇನಂದ್ರೆ ಇದು ಯಾಕೆ ಮಾಡ್ಬೇಕು ಎನಿಮಾ ಅಂದ್ರೆ ಸ್ನೇಹಿತರೆ, ನಮ್ಮ ದೇಹ ಒಳಗಡೆ ಹೆಚ್ಚು ಮಲವನ್ನು ಸಂಗ್ರಹಿಸಿಕೊಳ್ಳುವಂತ ಭಾಗ ಯಾವ್ದಪ್ಪ ಅಂದ್ರೆ ಇದು
ಕೋಲನ್ ಅಂತ ಇದೆ ಸ್ನೇಹಿತರೆ. ಕೋಲನ್ ಎಲ್ಲಿರ್ತದೆ ಅದು? ದೊಡ್ಡ ಕರ್ಲ್ ಆದ್ಮೇಲೆ ಕೋಲನ್ ಅಂತ ಬರ್ತದೆ ಸ್ನೇಹಿತರೆ. ಆ ಕೋಲನ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಹೆಚ್ಚು ಅಲ್ಲಿ ಮಲ ಸಂಗ್ರಹಿಸಿಕೊಂಡು ಅಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾ ಯಾವಾಗಲೂ ಉತ್ಪನ್ನ ಆಗ್ತದೆ ಸ್ನೇಹಿತರೆ. ಯಾಕಂದ್ರೆ ತುಂಬಾ ಜನಕ್ಕೆ ಕಾನ್ಸ್ಟಿಪೇಷನ್ ಇರುತ್ತೆ, ಅಂದ್ರೆ ಮಲಬದ್ಧತೆ ಇರುತ್ತೆ, ಸರಿಯಾದ ಮಲ ಅವರು ಆಚೆ ಕಡೆ ಕಳ್ಸಲ್ಲ, ವಿಸರ್ಜನೆ ಮಾಡಲ್ಲ. ಅವಾಗ ಅವ್ರಿಗೆಲ್ಲ ಏನಾಗುತ್ತೆ ಅಂದ್ರೆ ಈ ಕೋಲನ್ ಅಂತ ಪ್ರದೇಶ ಇದೆಯಲ್ಲ, ಕೋಲನ್ ಅಲ್ಲಿ ಹೆಚ್ಚು ಮಲ ಸಂಗ್ರಹಿಸಿಕೊಂಡು ಅದನ್ನು ಕೆಟ್ಟ ಬ್ಯಾಕ್ಟೀರಿಯಾ ಉತ್ಪನ್ನ ಮಾಡುತ್ತಾ, ಗ್ಯಾಸ್ಟ್ರಿಕ್ ಮಾಡುತ್ತಾ, ಆಸಿಡಿಟಿ ಮಾಡುತ್ತಾ ನಮ್ಮ ದೇಹವನ್ನೇ ಒಂಥರ ಅಸ್ತವ್ಯಸ್ತ ಮಾಡ್ತಾ ಸ್ನೇಹಿತರೆ. ಅದಕ್ಕೋಸ್ಕರ ಯಾವಾಗ್ಲೂ ಈ ಮಲ ಅನ್ನೋದು ಪೂರ್ತಿ ವಿಸರ್ಜನೆ ಮಾಡಬೇಕು ಅಂದ್ರೆ ಈಗಾಗಲೇ ಒಳ್ಳೆ ಆರೋಗ್ಯ ಇದ್ರು ಅನಾರೋಗ್ಯ ಇದ್ರೂ ಪರವಾಗಿಲ್ಲ ಸ್ನೇಹಿತರೆ. ಈ ಎನಿಮಾ ಅಂತ ಪದ್ಧತಿ ಮಾಡಿದ್ರೆ ಅತ್ಯುತ್ತಮವಾಗಿ ನಾವು ಪ್ರತಿ ಒಂದು ಕೋಲನಲ್ಲಿರುವಂತ ಎಲ್ಲಾ ಮಲವನ್ನು ತೆಗೆದಾಕ್ಬೋದು, ಸ್ವಚ್ಛಗೊಳಿಸ್ಬೋದು ಸ್ನೇಹಿತರೆ. ಅವಾಗ ಎಲ್ಲಾ ರೋಗಗಳು ಹೊರಟೋಗ್ತವೆ ಸ್ನೇಹಿತರೆ. ನೋಡಿ, ಈಗ ಯಾರಾದ್ರೂ ಅನಾರೋಗ್ಯ ಅನುಭವಿಸಿದ್ರು ಪರವಾಗಿಲ್ಲ, ಇದು ಏನ್ ಮಾಡ್ಬೇಕಂದ್ರೆ 1 ವಾರ 7 ದಿವಸ ಕಾಲ ಬೆಳಗ್ಗೆ ಸಾಯಂಕಾಲ ಮಾಡ್ತಾ ಹೋಗಿ. ಅನಾರೋಗ್ಯ ಇರೋರು ಬೆಳಗ್ಗೆ ಸಾಯಂಕಾಲ 21 ದಿವಸ ಮಾಡಿ. ಆರೋಗ್ಯವಂತರು ಬೇಕಂದ್ರೆ ಒಂದು ತಿಂಗಳಿಗೆ 1 ವಾರ ಪೂರ್ತಿ ಬೆಳಗ್ಗೆ ಸಾಯಂಕಾಲ ಮಾಡ್ಕೊಂತ ಹೋಗಿ ವೇಗವಂತವಾಗಿ ನಿಮ್ ಒಳಗಡೆ ಇರುವಂತ ಎಲ್ಲಾ ಮಲವನ್ನು ಸಂಗ್ರಹಿಸಿಕೊಂಡಂತ ಮಲವನ್ನು ಪೂರ್ತಿ ಸ್ವಚ್ಛಗೊಳಿಸ್ಕೋಬಹುದು. ಅವಾಗ ನಮ್ಮ ಆರೋಗ್ಯ ಅನ್ನೋದು ಸುಧಾರ ಅನ್ನೋದು ಸಿಗತ್ತೆ ಸ್ನೇಹಿತರೆ, ಖಂಡಿತವಾಗಿ. ಇದೇ ತರ ಹೊಟ್ಟೆ ಪ್ಯಾಕ್ ಅಂದ್ರೆ ಅಬ್ಡೋಮೆನ್ ಪ್ಯಾಕ್ ಅಂತ ಇತ್ತು. ಅಂದ್ರೆ ಈ ನಮ್ಮ ಹೊಟ್ಟೆ ಏನಿದೆಯೋ, ಈ ಹೊಟ್ಟೆ ಪ್ರಾಂತ ಇದೆಯಲ್ಲ, ಅಲ್ಲಿ ಏನ್ ಮಾಡ್ಬೇಕು ನಾವು ಅಂದ್ರೆ ಒಂದು ಕೋಲ್ಡ್ ಪ್ಯಾಕ್ ಅಂತ ಇರ್ತೀವಿ ನಾವು. ಅಂದ್ರೆ ಹೊಟ್ಟೆ ಒಳಗಡೆ ಇರುವಂತ ಹೆಚ್ಚು ಉಷ್ಣತನು ತೆಗೆದಾಕೋ ಸ್ನೇಹಿತರೆ. ಅದಕ್ಕೆ ಬೇಕಾಗಿರುವಂತದ್ದು 2 ಟೆಫ್ಲಾನ್ ಟವಲ್ ತಗೊಳ್ಳಿ. ತಣ್ಣಗಿರಂತ ತಂಪಾಗಿರುವಂತ ನೀರಲ್ಲಿ ಅದನ್ನು ಆ 2 ಟವಲ್ಗಳನ್ನು ಚೆನ್ನಾಗಿ ಸ್ಕ್ವೀಜ್ ಮಾಡಿ, ಒಂಥರ ಪ್ರೆಸ್ ಮಾಡಿ ಆ ನೀರನ್ನು ತೆಗೆದಾಕಿ ಆ ಬಟ್ಟೆ ಇದೆಯಲ್ಲ, ಆ ಬಟ್ಟೆ ಆ ಬಟ್ಟೆನ ಏನ್ ಮಾಡ್ಬೇಕಂದ್ರೆ ಇದ್ರ ಮೇಲೆ ಅಂದ್ರೆ ಅಬ್ಡೋಮೆನ್ ಮೇಲೆ, ಹೊಟ್ಟೆ ಮೇಲೆ ಹಾಗೆ ಇಟ್ಕೊಂಡ್ರೆ ಒಂದು 3 ರಿಂದ 5 ನಿಮಿಷ ಕಾಲ ಹಾಗೆ ಇಟ್ಕೊಂಡ್ರೆ ನಮ್ಮ ಒಳಗಡೆ ಜೀರ್ಣಕೋಶಗಳಿರುವಂತ ಎಲ್ಲಾ ಉಷ್ಣವನ್ನು ಅದು ಸಂಗ್ರಹಿಸ್ಕೊತ್ತೆ ಸ್ನೇಹಿತರೆ. ಆ ಬಟ್ಟವನ್ನು ಒಣಗೋಗ್ತದೆ. ಮತ್ತೆ ತೆಗೆದು ಇನ್ನೊಂದು ಬಟ್ಟೆ ಹಾಕೊಂಡು ಅದರ ಒಂದು 4-5 ಸಾರಿ 15 ನಿಮಿಷ ಪ್ರತಿ ದಿವಸ ಮಾಡ್ಕೊಟ್ರೆ ನಿಮಗೆ ಹೊಟ್ಟೆ ಒಳಗಿರುವಂತ ಹೆಚ್ಚು ಉಷ್ಣವನ್ನು ನಾವು ತೆಗೆದಾಕ್ಬೋದು. ಅದೇ ನಾವು ಏನಂತ ಹೇಳ್ತೀವಿ ಅಂದ್ರೆ ಈ ಹೊಟ್ಟೆಯ ಪ್ಯಾಕ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇದೇ ತರ ಜಲನೀತಿ ಅಷ್ಟೇ. ನೀರನ್ನು ಈ ಎಡಗೈ ಮೂಗಿಂದ ಕಲಸಿ ಮತ್ತೆ ಬಲಗೈ ಮೂಗಿಂದ ಆಚೆ ಕಡೆ ಕಲಿಸ್ತಾ ಇರೋದು. ಈ ತರ ಈ ಶ್ವಾಸಕೋಶ ಈ ನಾಳಗಳು ಪೂರ್ತಿ ಸ್ವಚ್ಛಗೊಳಿಸ್ಕೊಳ್ಳಕ್ಕೆ ಈ ಜಲನೀತಿ ಮಾಡ್ತಾರೆ ಸ್ನೇಹಿತರೆ. ಇದೆಲ್ಲ ಒಳ್ಳೆ ಪದ್ಧತಿಗಳು. ಇದು ಮೊದಲನೇ. ಎರಡನೇದೇ ಅಂದ್ರೆ ಈ ಅನಾರೋಗ್ಯ ಇರುವಂತ ಜನಗೆ ಇದು ಮೊದಲನೇ ಪದ್ಧತಿ. ಈಗ ಮೊದಲನೇ ಅಂಶ ಏನಿದೆ. ಎರಡನೇ ಅಂಶ ಏನಂದ್ರೆ ಸರಳ ಯೋಗಾಸನಗಳು ಮಾಡಿ, ಯಾವುದೇ ಒಂದು ಪ್ರಾಣಾಯಾಮ ಮಾಡಿ, ಚೆನ್ನಾಗಿ ಧ್ಯಾನ ಮಾಡಿ, ಪ್ರತಿ ದಿವಸ ಧ್ಯಾನ ಮಾಡಿ, ಇಂಥ ನಡಕ ಅಂದ್ರೆ ವಾಕಿಂಗ್ ಮಾಡಿ ಅಲ್ವಾ, ಇಂಥದ್ದು ಒಳ್ಳೆ ಪದ್ಧತಿ. ಎರಡನೇ ಸ್ನೇಹಿತರೆ, ಇದು ಪಾಲನೆ ಮಾಡ್ಬೇಕು ಅವರು. ಮತ್ತೆ ಮೂರನೇದು ಬೆಳಗ್ಗೆ ವಾಯು ಉಪವಾಸ ಅಂತ ಹೇಳ್ತೀವಿ. ನೀರು ಕೂಡ ಅಲ್ಲ, ನೀರನ್ನು ಕುಡಿಯಲ್ಲ ಸ್ನೇಹಿತರೆ. ಅಂತ ವಾಯು ಉಪವಾಸನ ಪಾಲನೆ ಮಾಡ್ಬೋದು. ಯಾವ ತರ ಅಂದ್ರೆ 1 ದಿವಸ ಮುಂಚೆ 7 ಗಂಟೆಗೆ ನೀವು ಆಹಾರ ತಿಂದ್ರೆ, ಮತ್ತೆ 9-10 ಗಂಟೆಗೆ ಮಲಗಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಬೇಕಂದ್ರೆ ನೀರು ಕುಡಿಬಹುದು, ಇಲ್ಲಾಂದ್ರೆ ನೀರು ಕುಡಿಯಬಹುದು, ತೊಂದರೆ ಇಲ್ಲ. ನೀರು ಕುಡಿದು ಒಳ್ಳೆ ಪೂರ್ತಿ ಮಲ ವಿಸರ್ಜನೆ ಎಲ್ಲ ಮಾಡಿ ಸ್ನೇಹಿತರೆ, ಆಮೇಲೆ ನೀವು ತಿಂಡಿ ಮಾತ್ರ ತಿನ್ನಬಾರದು. ತಿಂಡಿ ಯಾವಾಗ ತಿನ್ಬೇಕಂದ್ರೆ ನೇರವಾಗಿ 10 ಗಂಟೆಗೆ 11 ಗಂಟೆಗೆ ಈ ಗ್ರೀನ್ ಜ್ಯೂಸ್ ಸ್ನೇಹಿತರೆ, ಹಸಿ ಜ್ಯೂಸ್ ಮಾಡಿಕೊಂಡು ಆರಾಮಾಗಿ ಒಂದು ಯಾವುದು ಕೊರಿಯಾಂಡರ್ ಅಂದ್ರೆ ಕೊತ್ತಂಬರಿಯಿಂದ ಜ್ಯೂಸ್ ಮಾಡಿಕೊಂಡು ಕುಡಿಯೋದು. ಅಂಥದ್ದೆಲ್ಲ ನಾವು ಮಾಡ್ತಾ ಹೋದ್ರೆ ಸ್ನೇಹಿತರೆ ತುಂಬಾ ಒಳ್ಳೇದಾಗುತ್ತೆ. ಅಂದ್ರೆ ನಮ್ಮ ಒಳಗಡೆ ನಮ್ಮ ಹೇಳ್ಬೇಕಂದ್ರೆ ನಮ್ಮ ಒಳಗಡೆ ಇರುವಂತ ಹೆಚ್ಚು ಉಷ್ಣ ತೆಗೆದುಹಾಕೋದು. ಎರಡನೇದು ಏನಂದ್ರೆ ಅದು ನಮಗೆ ರೆಸಿಸ್ಟೆನ್ಸ್ ಪವರ್ ಅಂದ್ರೆ ಈ ಇಮ್ಯುನಿಟಿ ಪವರ್, ಹೆಚ್ಚು ವ್ಯಾಧಿ ನಿರೋಧಕ ಶಕ್ತಿ ನಮಗೆ ತಂದುಕೊಡ್ತಾರೆ ಸ್ನೇಹಿತರೆ. ಅದು ಅದ್ಭುತವಾದ ವಿಷಯ. ಅದಕ್ಕೋಸ್ಕರ ಆತರ ಮಾಡಿ ಅವಾಗ ನಿಮ್ಗೆ ಪೂರ್ತಿ ಒಂಥರ ನೋಡಿ, ಮುಂದೆ ದಿವಸ ನೈಟ್ ನಾವು 8 ಗಂಟೆಗೆ ಅಂದ್ರೆ ಮೊನ್ನೆ ದಿವಸ 10 ಗಂಟೆಗೆ 10 ಗಂಟೆಗೆ ಅಂದ್ರೆ ಹೇಳ್ಬೇಕಂದ್ರೆ ಒಂದು 12 ಗಂಟೆ 14 ಗಂಟೆ ವ್ಯವಧಿ ಸಿಗ್ತದೆ ಸ್ನೇಹಿತರೆ. ಇದೇ ನಾವು ಏನಂತ ಮಧ್ಯಂತರ ಉಪವಾಸ ಅಂತ ಕರಿತೀವಿ ಸ್ನೇಹಿತರೆ. ಮಧ್ಯಂತರ ಉಪವಾಸ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ತರ ರೀತಿಯಲ್ಲಿ ನೀವು ಮಾಡ್ತಾ ಹೋದ್ರೆ ಮಧ್ಯಂತರ ಉಪವಾಸ ಕಡ್ಡಾಯವಾಗಿ ಆಗತ್ತೆ. ಇದು ನಿಮ್ಮ ದೇಹಕ್ಕೆ ತುಂಬಾ ಒಳ್ಳೇದು ಮಾಡುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇದು ಅದ್ಭುತವಾದ ಪ್ರಕ್ರಿಯೆ ಸ್ನೇಹಿತರೆ. ಈ ತರ ಮಾಡ್ತಾ ಹೋಗಿ ಇದು ತುಂಬಾ ನಿಮಗೆ ಸಹಾಯ ಮಾಡುತ್ತೆ. ಆಮೇಲೆ ನೋಡ್ಕೊಳ್ಳಿ, ಮತ್ತೆ ಮಧ್ಯಾಹ್ನ ಊಟ ಅಂದ್ರೆ ಬೆಳಗ್ಗೆ ಈಗ ಹಸಿ ಜ್ಯೂಸಿಂದ ಬೆಳಗ್ಗೆ ತಿಂಡಿ ಆಯ್ತು ಅಲ್ವಾ. ತಿಂಡಿಗೆ ಏನ್ ಮಾಡಿದ್ವಿ, ಹಸಿ ಜ್ಯೂಸ್ ಮಾಡ್ಕೊಂಡಿದ್ವಿ. ಇನ್ನು ಸ್ವಲ್ಪ ನಿಮ್ಗೆ ಏನಾದ್ರು ಹಸುವಾಗಿದ್ರೆ ಹೇಳ್ಬೇಕಂದ್ರೆ ಏನ್ ಮಾಡ್ಬೋದು, ಒಂದು ಸಲಾಡು, ಇಲ್ಲಾಂದ್ರೆ ಯಾವ್ದೋ ಆತರ ಒಂದು ಸಲಾಡ್ ತಿನ್ಬೋದು ಚೆನ್ನಾಗಿ. ಓಕೆ, ಒಂದೊಂದು 3-4 ತರಕಾರಿಗಳು ಹಾಗೆ ಸಹಜವಾಗಿ ತಿಂದ್ರೆ ತುಂಬಾ ಒಳ್ಳೇದಾಗುತ್ತೆ ಸ್ನೇಹಿತರೆ. ಮತ್ತೆ ಊಟಕ್ಕೆ ಏನ್ ಮಾಡ್ಬೇಕು, ಏನ್ ಬಳಸ್ಕೋಬೇಕು ಅನಾರೋಗ್ಯ ಅಂದ್ರೆ ನೋಡಿ,
ಬೀಜಗಳು ಮತ್ತೆ ಬೀಜಗಳಿಂದ ಅಲಂಕರಿಸಿದ ಸಲಾಡ್ಗಳು, ಹಸಿರು ಚಟ್ನಿ, ತೆಂಗಿನಕಾಯಿ. ತೆಂಗಿನಕಾಯಿ ಅಂದ್ರೆ ಅದರಲ್ಲಿ ಸ್ವಲ್ಪ ಕೊಬ್ಬುಗಳು ಮತ್ತೆ ಕ್ಯಾಲ್ಸಿಯಂ ಸಿಗತ್ತೆ, ಅದಕ್ಕೋಸ್ಕರ ಅದು ಬಳಸ್ಕೋಬೇಕು. ಮತ್ತೆ ಮೂಲಿಕೆಯಿಂದ ಮಾಡಿರುವಂತ ಮೂಂಗ್ ದಾಲು, ಅಂದ್ರೆ ಮೊಗ್ಗುಗಳು ಅಂತ ಹೇಳ್ತೀವಲ್ಲ, ಮೊಗ್ಗುಗಳು, ಮೂಂಗ್ ದಾಲಿಂದ ಬಂದಂತ ಮೊಗ್ಗುಗಳು ಇದನ್ನ ತೆಗೆದುಕೊಳ್ಳಿ. ಅದನ್ನು ವಾರಕ್ಕೆ ಮೂರು ಸರಿ ತಿನ್ಬೇಕಾಗತ್ತೆ ಇವರು. ಸೊ ಇದು ಹೆಚ್ಚು ಪ್ರೋಟೀನ್ ದೇಹಕ್ಕೆ ಬೇಕಾಗಿರುವಂತ ಹೆಚ್ಚು ಪ್ರೋಟೀನ್ ಕೊಡ್ತಾ ಇರ್ತದೆ. ವಾರಕ್ಕೆ 3 ಸತಿ ತಿಂದ್ರೆ ಸಾಕು ಈ ಮೊಗ್ಗುಗಳು ಅನ್ನೋದು ಸ್ನೇಹಿತರೆ. ಸೊ ಅದು ಇಂಥದ್ದು ಊಟಕ್ಕೆ ಮಾತ್ರ ಈ ತರ ಬಳಸ್ಕೊಳ್ಳಿ. ಆಮೇಲೆ ಸಂಜೆ ಸ್ನೇಹಿತರೆ, ಸಂಜೆ ಏನಾಗುತ್ತೆ ಅಂದ್ರೆ 4 ರಿಂದ 5 ಗಂಟೆ ಸುಮಾರು, ಆ ಸಮಯದಲ್ಲಿ ಏನ್ ಮಾಡ್ಬೇಕು, ತಿಂಡಿಗಳು ತಿನ್ಬೋದು ಸ್ನೇಹಿತರೆ. ಕಾಲೋಚಿತ ಹಣ್ಣುಗಳು ಅಥವಾ ಮೊಗ್ಗುಗಳು, ಮತ್ತೆ ಇಲ್ಲ ಅಂದ್ರೆ ನೆನೆಸಿದ ಒಣ ಹಣ್ಣುಗಳು, ಡ್ರೈ ಫ್ರೂಟ್ಸ್ ಅಂತ ಇದೆ, ಅಥವಾ ತರಕಾರಿಯಿಂದ ಮಾಡುವಂತ ಉಪ್ಮಾ, ಇಂಥದ್ದೆಲ್ಲ ನಾವು ಬಳಸ್ಕೋಬಹುದು. ಯಾವಾಗ? ಸಂಜೆ 4 ರಿಂದ 5 ಗಂಟೆ ಸಮಯದಲ್ಲಿ ಸ್ನೇಹಿತರೆ. ಇಲ್ಲ ಇದ್ ಜೊತೆಗೆ ಒಳ್ಳೆ ಜ್ಯೂಸ್ ಸ್ನೇಹಿತರೆ. ಸೊ ಸಾಯಂಕಾಲ ಸಮಯದಲ್ಲಿ 4 ಗಂಟೆ 5 ಗಂಟೆ ಪ್ರಾಂತದಲ್ಲಿ ಒಳ್ಳೆ ಜ್ಯೂಸ್ ಕುಡಿಯಬಹುದು. ತೆಂಗಿನ ನೀರು ಅಥವಾ ಈ ಡ್ರೈ ಫ್ರೂಟ್ಸು ಸ್ವಲ್ಪ ಸ್ನೇಹಿತರೆ, ಈ ತರ ಮಜ್ಜಿಗೆ, ಇಂಥದೆಲ್ಲ 4 ರಿಂದ 5 ಆ ಸಮಯದಲ್ಲಿ ನಾವು ಸೇವನೆ ಮಾಡ್ಕೋಬಹುದು, ಯಾವುದೇ ನಮ್ಗೆ ಹಸು ಅನಿಸಿದ್ರೆ. ಅದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸರಿ ಆಯ್ತು. ರಾತ್ರಿ ಸಮಯದಲ್ಲಿ ರಾತ್ರಿ ಏನ್ ಮಾಡ್ಬೇಕು, ಸುಮಾರು 7 ರಿಂದ 8 ಗಂಟೆಗೆ ನಾವು ಭೋಜನ ಮುಗಿಸ್ಬೇಕು ಸ್ನೇಹಿತರೆ. ಖಂಡಿತವಾಗಿ ಭೋಜನ ಮುಗಿಸ್ಬೇಕು. ಮತ್ತೆ ಆ ಸಮಯದಲ್ಲಿ ಏನ್ ಭೋಜನ ನಾವು ಆಯ್ಕೆ ಮಾಡ್ಬೇಕು ಅಂದ್ರೆ, ನೋಡಿ, ಯಾವುದೇ ಭೋಜನ ನೀವು ಆಯ್ಕೆ ಮಾಡ್ಕೋಬಹುದು, ಆದ್ರೆ ಸ್ವಲ್ಪ ವಿಷಯಗಳನ್ನು ನೀವು ಪಾಲನೆ ಮಾಡ್ಬೇಕು. ಏನಂತದ್ದು, ಈ ಕಡಿಮೆ ಎಣ್ಣೆ ಹೆಚ್ಚು ಎಣ್ಣೆ ಅಂದ್ರೆ ಹೆಚ್ಚು ಎಣ್ಣೆ ಇರುವಂತ ತರಕಾರಿಗಳು, ಮತ್ತೆ ಹೆಚ್ಚು ಎಣ್ಣೆ ಅನ್ನೋದು ಬಳಸ್ಕೋಬಾರ್ದು ಸ್ನೇಹಿತರೆ. ಎಣ್ಣೆ ಅನ್ನೋದು ಕಡಿಮೆನೇ ಇರಬೇಕು ನೀವು ಆಹಾರದಲ್ಲಿ, ಅದು ಅರ್ಥ ಮಾಡ್ಕೊಂಡು. ಮತ್ತೆ ಸ್ವಲ್ಪ ಸಿರಿಧಾನ್ಯಗಳು, ಇಲ್ಲಾಂದ್ರೆ ಜವಾಗೋದಿಂದ, ಇಲ್ಲಾಂದ್ರೆ ಸಜ್ಜೆ, ರಾಗಿ, ಸೊ ಇಂಥ ಧಾನ್ಯಗಳಿಂದ ಯಾವುದೇ ತಯಾರು ಮಾಡ್ಕೊಂಡಂತ ಒಂದು ಆಹಾರ, ಅಂದ್ರೆ ಇದು ಯಾವ ಸಮಯದಲ್ಲಿ, ರಾತ್ರಿ 7 ಗಂಟೆ ಸಮಯದಲ್ಲಿ ತಿನ್ಬೇಕಾಗುತ್ತೆ. ಆಮೇಲೆ ಯಾವುದೇ ರೀತಿಯಲ್ಲಿ ಗೋಧಿ, ಸಕ್ಕರೆ, ಸಂಸ್ಕರಿಸಿದಂತ ಎಣ್ಣೆ ಅಂದ್ರೆ ರಿಫೈನ್ಡ್ ಆಯಿಲ್ಸು, ಸಂಸ್ಕರಿಸಿದಂತ ಹಿಟ್ಟು, ರಿಫೈನ್ಡ್ ಫ್ಲೋರು, ಇಂಥದ್ದೆಲ್ಲ ಯಾವುದು ತಿನ್ನಕ್ ಹೋಗ್ಬೇಡಿ. ಮತ್ತೆ ಹಾಲಿಂದ ಉತ್ಪನ್ನ ಆಗುವಂತ ಎಲ್ಲಾ ಅಂಶಗಳನ್ನು ತಪ್ಪಿಸಿ ಖಂಡಿತವಾಗಿ. ಇದು ಈ ತರ ನಾವು ಪಾಲನೆ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ಇದೆಲ್ಲ ಯಾರಂದ್ರೆ ಈಗಾಗಲೇ ಆರೋಗ್ಯ ಕೆಟ್ಟೋಗಿರೋರು, ಮತ್ತೆ ಅನಾರೋಗ್ಯ ಇರುವಂತ ಈ ನಾವು ಅನಾರೋಗ್ಯವಂತರು ಇದನ್ನು ಪಾಲಿಸಬೇಕಾದ ಸ್ನೇಹಿತರೆ. ಕೊನೆಯದಾಗಿ ಸಮುದ್ರದ ಉಪ್ಪು ಸ್ನೇಹಿತರೆ. ಸಮುದ್ರದ ಉಪ್ಪು ಮತ್ತೆ ಸೈಂಧವ ಲವಣ ಮಾತ್ರ ಬಳಸಬೇಕಾಗತ್ತೆ. ಯಾವುದೇ ರೀತಿಯಲ್ಲಿ ಟೇಬಲ್ ಸಾಲ್ಟ್, ಪೌಡರ್ ಸಾಲ್ಟ್ನು ನಾವು ಬಳಸ್ಕೋಬಾರ್ದು ಸ್ನೇಹಿತರೆ. ಕೊನೆಯದಾಗಿ ರಾತ್ರಿ ಊಟದ ಅನಂತರ, ಅಂದ್ರೆ ರಾತ್ರಿ ಊಟ ಮಾಡಿದ್ವಿ ಮತ್ತೆ ಮಲಗಕ್ಕೆ ಮುಂಚೆ 9 ಗಂಟೆಗೆ ಧ್ಯಾನ ಶುರು ಮಾಡ್ಬೇಕು ಸ್ನೇಹಿತರೆ. ಧ್ಯಾನ ಶುರು ಮಾಡಿ ಹಾಗೆ ಧ್ಯಾನದಲ್ಲಿ ಕೂತ್ಕೊಂಡು ನಿದ್ದೆ ಅನ್ನೋದು ಯೋಗ ನಿದ್ರೆ ನಾವು ಅನುಭವಿಸ್ಬೇಕಾಗತ್ತೆ. ಅದು ತುಂಬಾ ಸಹಾಯ ಆಗತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ 9 ಗಂಟೆಗೆ ನಿದ್ದೆ ನಾವು ಉಪಕ್ರಮಿಸಿದ್ರೆ, ಸ್ಟಾರ್ಟ್ ಮಾಡಿದ್ರೆ, ಅದು ಯೋಗ ನಿದ್ರೆ ಅನ್ನೋದು ನಾವು ಖಂಡಿತವಾಗಿ ಲಭ್ಯವಾಗುತ್ತೆ ಸ್ನೇಹಿತರೆ. ಇಂಥ ಅನಾರೋಗ್ಯ ದಿನಚರ್ಯ ಅನ್ನೋದು ಈಗ ನಾನು ಏನ್ ಹೇಳಿದ್ರು ಸ್ನೇಹಿತರೆ, ಇದು ಒಂದು ಆರಂಭದಲ್ಲಿ ಅನಾರೋಗ್ಯ ಇರೋರು ಅವ್ರು ಗುಣಪಡಿಸ್ಕೋಬೇಕು ಬೇಗ ಅಂದ್ರೆ, ನಾವು ಇಷ್ಟುವರೆಗೂ 10 ಸೂತ್ರಗಳು ಹೇಳಿದ್ವಿ, ಅದು ಆರೋಗ್ಯವಂತರು ಪಾಲಿಸಬೇಕಾಗತ್ತೆ, ಅನಾರೋಗ್ಯವಂತರು ಪಾಲಿಸಬೇಕಾಗತ್ತೆ. ಆದ್ರೆ ಅನಾರೋಗ್ಯವಂತರು ಈಗ ಹೇಳಿರುವಂತ ಈ 7 ಅಂಶಗಳೇನಿದೆಯೋ, ಅನಾರೋಗ್ಯಕ್ಕೆ ದಿನಚರ್ಯ ಅನ್ನೋದು ತುಂಬಾ ಸಹಾಯ ಮಾಡುತ್ತೆ ನಿಮಗೆ. ಖಂಡಿತವಾಗಿ ಇದು ಬಳಸ್ಕೊರಿ. ಆದ್ರೆ ಒಂದು 50 ದಿನ ಕಾಲ ನೀವು ಈ ನಿಸರ್ಗ ಆಹಾರ ಈಗ ಹೇಳಿರುವಂತ ಪದ್ಧತಿ ಏನಿದೆಯೋ ಇದನ್ನ ಅಳವಡಿಸ್ಕೊಂಡು ನೋಡಿ ಸ್ನೇಹಿತರೆ, ನಿಮ್ಮ ದೇಹದಲ್ಲಿ ನಿಜವಾಗಿ ಹೆಚ್ಚು ಶಕ್ತಿಯನ್ನು ತುಂಬ್ಕೊತದೆ. ಮತ್ತೆ ಬೇಗವಂತವಾಗಿ ನಿಮ್ಮ ಅನಾರೋಗ್ಯ ಪೂರ್ತಿ ಹೊರಟೋಗ್ತದೆ ಸ್ನೇಹಿತರೆ. ಇದನ್ನು ದಯವಿಟ್ಟು ಗಮನಿಸ್ಕೊಂಡು ಇದನ್ನು ಪಾಲನೆ ಮಾಡಿ ಸ್ನೇಹಿತರೆ. ಯಾವುದೇ ಈ ಅನಾರೋಗ್ಯ ದಿನಚರ್ಯ ಅಳವಡಿಸ್ಕೊಂಡವರು, ಯಾವುದೇ ಮಧುಮೇಹ ಮತ್ತೆ ಇಲ್ಲಾಂದ್ರೆ BP ಇರೋರು ಸ್ವಲ್ಪ ಮಧುಮೇಹ ಮತ್ತೆ BP ಅನ್ನು ಸ್ವಲ್ಪ ಟ್ರ್ಯಾಕ್ ಮಾಡ್ತಾ ಇರ್ಬೇಕಂದ್ರೆ ಅದನ್ನ ಸ್ವಲ್ಪ ನೋಡ್ಕೊಂತಾ ಇರಿ ಅಷ್ಟೇ ಸ್ನೇಹಿತರೆ. ಸೊ ಇದು ಅನಾರೋಗ್ಯಕ್ಕೆ ದಿನಚರ್ಯ ಅಂತ. ಸೊ ಅದ್ಭುತವಾಗಿ ತಿಳ್ಕೊಳ್ಳಿ ಸ್ನೇಹಿತರೆ. ಆದ್ರೆ ಈ ಜೀವನ ಶೈಲಿಯಿಂದ ಏನೇನ್ ಲಾಭಗಳಂತ ಒಂದ್ಸರಿ ಕೊನೆಯದಾಗಿ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡಿ ಸ್ನೇಹಿತರೆ. ನೋಡಿ, ಈ ಜೀವನ ಶೈಲಿಯಿಂದ ಏನೇನು ಪ್ರಯೋಜನಗಳಾಗತ್ತೆ, ನಿಮ್ಗೆ ಹೆಚ್ಚು ಸಂತೋಷವನ್ನು ಅನುಭವಿಸುವಂತ ಅವಕಾಶ ಕೊಡುತ್ತೆ ಸ್ನೇಹಿತರೆ. ನಿಮ್ಮ ಶಕ್ತಿಯ ಮಟ್ಟವನ್ನು ಹೆಚ್ಚು ಮಾಡುತ್ತೆ. ನಾವು ಯಾವುದೇ ಧ್ಯಾನ ಮಾಡ್ತಾ ಇದ್ವೋ ಆಳವಾದ ಧ್ಯಾನ ಸಿಗತ್ತೆ ಇದರಿಂದ. ನಿಮ್ಮ ಮೆದುಳಿನ ಆರೋಗ್ಯ ಮತ್ತೆ ಸ್ಮರಣ ಶಕ್ತಿಗೆ ತುಂಬಾ ಸಹಾಯ ಮಾಡುತ್ತೆ. ಹೇಳ್ಬೇಕಂದ್ರೆ ಅರ್ಧಗರ್ಭಿತ ಸಾಮರ್ಥ್ಯಗಳನ್ನು ಹೆಚ್ಚು ಮಾಡುತ್ತೆ, ಸುಧಾರಿಸುತ್ತದೆ. ಏಕಾಗ್ರತಾ ಮತ್ತು ಗಮನವನ್ನು ಹೆಚ್ಚಾಗಿ ಸುಧಾರಿಸುತ್ತದೆ. ತೂಕವನ್ನು ಕಾಪಾಡ್ತದೆ ಸ್ನೇಹಿತರೆ. ಖಂಡಿತವಾಗಿ ಈ ತೂಕ ಕಡಿಮೆ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಈ ದೇಹದಿಂದ ಹೆಚ್ಚುವರಿ
ಕೊಬ್ಬನ್ನು ತೆಗೆದಾಕ್ತದೆ. ಅಂದ್ರೆ ದೇಹದಲ್ಲಿರುವಂತಹ ಹೆಚ್ಚು ಕೊಬ್ಬು ಅಂಶನು ತೆಗೆದಾಕ್ತದೆ. ನಿಮ್ಮ ಚಯಾಪಚಯವನ್ನು ಅಂದ್ರೆ ಯಾವೇ ರಾಸಾಯನಿಕ ಚರ್ಯದಲ್ಲಿ ಚಯಾಪಚಯ ಏನಿದೆ ನಡೀತಾ ಇದೋ ಸುಧಾರಿಸ್ತದೆ. ಚರ್ಮದ ಮೇಲೆ ಹೊಳಪನ್ನು ಹೆಚ್ಚು ಮಾಡುತ್ತೆ. ಚರ್ಮದ ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸ್ತದೆ. ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚು ಹೆಚ್ಚು ಮಾಡುತ್ತೆ, ಹೆಚ್ಚಿಸ್ತದೆ ಸ್ನೇಹಿತರೆ. ಪ್ರತಿರಕ್ಷಕ ವ್ಯವಸ್ಥೆಯನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಇಂತಹ ಅದ್ಭುತವಾದ ಈ ಜೀವನ ಶೈಲಿಯ ಪ್ರಯೋಜನಗಳಿದೆ ಅಂತ ಸ್ನೇಹಿತರೆ. ಇದು ನಾವು ಪಾಲನೆ ಮಾಡ್ತಾ ಇರುವಾಗ ಪ್ರತಿಯೊಬ್ಬರಿಗೂ ಅನುಭವ, ನಿಮಗೆ ಅನುಭವ ಬರುತ್ತೆ. ಆ ಅನುಭವ ನೀವು ತಗೋಬಹುದು. ಸೊ ಅದ್ಭುತವಾದ ಜೀವನವನ್ನು ನಾವು ನಡೆಸ್ಕೋಬಹುದು ಸ್ನೇಹಿತರೆ. ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿ ಪೂರ್ತಿ ನಾವು ಪೂರ್ಣಗೊಳಿಸ್ಕೊಳ್ಳಿ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಮುಂದಿನ ಶನಿವಾರದಲ್ಲಿ ಇನ್ನೂ ಹೆಚ್ಚಾಗಿ ನಾವು ಸಮಗ್ರ ಆಹಾರ ವಿಧಾನ, ಆರೋಗ್ಯ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದ. ನಮಸ್ತೆ ಸ್ನೇಹಿತರೆ. ಸೊ ಈಗ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡಕ್ಕೆ ಸಮಯ ಆಸನ್ನ ಇದೆ, ಸಮಯ ಬಂದಿದೆ. ಈಗ ಯಾವುದೇ ಸ್ವಲ್ಪ ಪ್ರಶ್ನೆ ಉತ್ತರಗಳಿದ್ರೆ ನೋಡಿ ನಾವು ಈ ಕಾರ್ಯಕ್ರಮ ಮುಕ್ತಾಯ ಮಾಡಿ. ರೈಟ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಮಾತಾಡಿ. ಅನ್ಮ್ಯೂಟ್ ಮಾಡ್ಕೋಬೇಕು. ನೀವು ಮಾತಾಡ್ಬೇಕಾದ್ರೆ ಅನ್ಮ್ಯೂಟ್ ಮಾಡಿ. ಏನು ಪ್ರಶ್ನೆ ಇಲ್ಲ ಅಂದ್ರೆ ಕ್ಲೋಸ್ ಮಾಡೋಣ. ನಿಮ್ಮ ಅನುಭವ ಇದ್ರು ಅನುಭವ ಹಂಚ್ಕೊಳ್ಳಿ, ಇಲ್ಲಾಂದ್ರೆ ಪ್ರಶ್ನೆ ಇದ್ರೆ ಕೇಳಿ. ಎಲ್ಲಾರು ಕೇಳಿಸ್ಕೊಂತ ಇದಾರ? ಎಲ್ಲಾರು ನಿದ್ದೆ ಮಾಡ್ತಾ ಇದಾರ? ವೆರಿ ಗುಡ್. ಜಯಂತಿ ಅವರು ಮೆಸೇಜ್ ಮಾಡಿದ್ದಾರೆ. ಇಲ್ಲಾಂದ್ರೆ ಎಲ್ಲಾರು ನಮ್ಗೆ ಯಾರು ವಿಡಿಯೋಗಳು ಆನ್ ಮಾಡಿಲ್ಲ, ಎಲ್ಲಾರು ರೋಬೋಟ್ ತರ ಕಾಣಿಸ್ತಾ ಇದಾರೆ. ಒಳಗಡೆ ಇದ್ದೀರಾ? ಲಕ್ಷ್ಮೀ ದೇವಿ, ನಂದಿನಿ ಪ್ರಸನ್ನ, ನಂದ, ಓಕೆ ಇದೀವಿ. ವೀಣಾಮೂರ್ತಿ ಅವರು, ಎಸ್, ಓಕೆ, ಗುಡ್ ಗುಡ್. ರೈಟ್ ರೈಟ್. ವಿಡಿಯೋಗಳು ಆನ್ ಮಾಡಬೇಕು. ವಿಡಿಯೋಗಳು ಆನ್ ಆಗ್ತಾ ಇಲ್ಲ, ಏನ್ ಪ್ರಾಬ್ಲಮ್? ರೈಟ್. ನಮಸ್ತೆ ಮಾಸ್ಟರ್. ನಮಸ್ತೆ, ಹೇಳಿ ಮಾ. ಮಾಸ್ಟರ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು. ತುಂಬಾ ಸಮಗ್ರ ಜೀವನ ಶೈಲಿ ಅಂತ ತುಂಬಾ ದೀರ್ಘವಾಗಿ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಹೌದು, ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ರೈಟ್. ಓಕೆ ಸ್ನೇಹಿತರೆ, ಈಗ ನಿಮ್ಗೆಲ್ಲ ಅರ್ಥ ಆಗಿರ್ತದೆ, ತೊಂದರೆ ಇಲ್ಲ. ಸೊ ಖಂಡಿತವಾಗಿ ಪ್ರತಿಯೊಬ್ಬರು ಪಾಲನೆ ಮಾಡಿ ಸಮಗ್ರ ಜೀವನ ವಿಧಾನ, ಸಮಗ್ರ ಆಹಾರ ವಿಧಾನ, ನಾವೆಲ್ಲರೂ ಅದ್ಭುತವಾದ ಸುಂದರವಾದ ಈ ಜೀವನವನ್ನು ಅನುಭವಿಸೋಣ ಈ ಭೂಮಿ ಮೇಲೆ. ರೈಟ್. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು.